ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನನ್ನ ಸ್ಟಡಿ ಮಾಡ್ತಾ ಇದ್ದೀವಿ ಅಂದ್ರೆ ದ ನ್ಯೂ ಚಾಪ್ಟರ್ ಅಂಡ್ ಸ್ಮಾಲ್ ಚಾಪ್ಟರ್ ಯಾವುದು ದಟ್ ಈಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ನಾವೇನ್ ಮಾಡೋಣ, ಇವಾಗ ಯಾವ ಚಾಪ್ಟರ್ ನ ಸ್ಟಡಿ ಮಾಡ್ತಾ ಹೋಗ್ತೀವಿ ನಾವು ಇವತ್ತಿನ ಇಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಚಾಪ್ಟರ್ ನೇಮ್ ಇದೆ ನೋಡಿ ಇಲ್ಲಿ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಅಂದ್ರೆ ಇಷ್ಟು ದಿನ ನಾವೇನ್ ಮಾಡಿದ್ವಿ, ಎಸ್ಪೆಷಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ನಾವೇನ ನೋಡಿದ್ವಿ, ಸುಮಾರು ತರಹದ ಮೈಕ್ರೋಬ್ಸ್, ಓಕೆ, ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗ ಇರ್ಬೋದು ಅಲ್ವಾ. ಸೊ ಇದು ಎಲ್ಲದೂ ಏನ್ ಮಾಡ್ತಾ ಇತ್ತು, ಇಲ್ಲಿ ಬರೀ ನಮ್ಗೆ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಡಿಸೀಸ್ ಅನ್ನ ಕಾಸ್ ಮಾಡೋದನ್ನ ನೋಡಿದೀವಿ. ಬಟ್ ಇಲ್ಲಿ ನಾವು ಏನನ್ನ ಸ್ಟಡಿ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ, ಇವನ್ ನಮ್ಮ ಹ್ಯೂಮನ್ಸ್ಗೆ ಓಕೆ ಹೆಲ್ಪ್ಫುಲ್ ಆಗಿರುವಂತ ಬ್ಯಾಕ್ಟೀರಿಯಾಸ್, ಇವನ್ ನೇಚರ್ಗೆ, ಪ್ಲಾಂಟ್ಸ್ಗೆ, ಓಕೆ. ಸೊ ಇಲ್ಲಿ ಕೆಲವೊಂದು ಮೈಕ್ರೋಬ್ಸ್ ಗಳು ಏನಿದೆ ಇಲ್ಲಿ ನಮಗೆ ಸಿಗ್ನಿಫಿಕೆಂಟ್ಲಿ ಏನನ್ನ ಕೊಡ್ತಾ ಇದೆ, ಬೆನಿಫಿಟ್ಸ್ ಅನ್ನ ಕೊಡ್ತಾ ಇದೆ, ಯೂಸ್ ಆಗ್ತಾ ಇದೆ ಕೆಲವೊಂದು ಮೈಕ್ರೋಬ್ಸ್ ಗಳು ನಮಗೆ, ಓಕೆನಾ. ಸೊ ಆ ತರದ ಮೈಕ್ರೋಬ್ಸ್ ನಾವೇನ್ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಚಾಪ್ಟರ್ ನೇಮ್ ಏನಿದೆ ನೋಡಿ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ದಟ್ಸ್ ವಾಟ್ ಐ ಸೆಡ್. ನಮ್ಮ ಡೇ ಟು ಡೇ ಲೈಫ್ ಗಳನ್ನ ಅಥವಾ ನಮ್ಗೆ ಏನಾದ್ರು ಡಿಸೀಸ್ ಬಂದ್ರೆ ಅದೆಲ್ಲದನ್ನು ಇಲ್ಲಿ ಸಪ್ರೆಸ್ ಮಾಡಿ ನಾವು ನಾರ್ಮಲ್ ಆಗಿ ನಮ್ಮ ಲೈಫ್ ಅನ್ನ ನೀಡ್ ಮಾಡ್ಲಿಕ್ಕೆ, ಇನ್ನು ಇಂಪ್ರೂವ್ ಆಗ್ಲಿಕ್ಕೆ ಹೆಲ್ತ್ ಕನ್ಸರ್ನ್ ಅಲ್ಲಿ ಕೆಲವೊಂದು ಮೈಕ್ರೋಬ್ಸ್ ಅಂದ್ರೆ ಗುಡ್ ಮೈಕ್ರೋಬ್ಸ್ ಗಳನ್ನ ಏನ್ ಮಾಡ್ತೀವಿ ನಾವಿಲ್ಲಿ ಯೂಸ್ ಮಾಡ್ತೀವಿ, ಓಕೆ. ಸೊ ಹಾಗಾಗಿ ಚಾಪ್ಟರ್ ನೇಮ್ ಏನು ಇಲ್ಲಿ, ಕೆಲವೊಂದು ಮೈಕ್ರೋಬ್ಸ್ ಅಂದ್ರೆ ಏನು ಹೆಸರಲ್ಲೇ ಇದೆ ಅಲ್ವಾ. ಸೊ ನಿಮ್ಗೆ ಗೊತ್ತಿದೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ತಿರ್ಗಾ ಹೇಳ್ಬೇಕು ಅಂತ ಇಲ್ಲ. ದಟ್ ಈಸ್ ಅದೇನಾಗಲ್ಲ, ಇಲ್ಲಿ ಮೈಕ್ರೋಬ್ಸ್ ನೇಕೆಡ್ ಐಸ್ ಅಲ್ಲಿ ನಮ್ಗೆ ಕಾಣಲ್ಲ ಅಲ್ವಾ. ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ನಾವೇನ್ ಮಾಡ್ತೀವಿ, ಈ ಮೈಕ್ರೋಬ್ಸ್ ಸ್ಮಾಲ್ ಆರ್ಗ್ಯಾನಿಸಮ್ಸ್ ಅನ್ನ ಏನ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ ಅಲ್ವಾ. ಸೊ ಈ ರೀತಿ ಮೈಕ್ರೋಬ್ಸ್ಗಳು, ಚಿಕ್ಕ ಚಿಕ್ಕ ಮೈಕ್ರೋಬ್ಸ್ಗಳು ಏನಿದೆ ಇಲ್ಲಿ cannot be seen with our naked eye ಅಲ್ವಾ. ಸೊ ಮೈಕ್ರೋಸ್ಕೋಪ್ ಯೂಸ್ ಮಾಡ್ಬಿಟ್ಟು ನೋಡ್ತೀವಿ. ಸೊ ಆ ತರದ ಮೈಕ್ರೋಬ್ಸ್ ಲೈಕ್ ಮೇ ಬಿ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗ ಇರ್ಬೋದು, ಯಾವ ಯಾವ ಬ್ಯಾಕ್ಟೀರಿಯಾಸ್ಗಳು ಇಲ್ಲಿ ಹ್ಯೂಮನ್ಸ್ಗೆ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇದೆ ಅನ್ನೋದನ್ನ ನಾವೇನ್ ಮಾಡೋಣ ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ, ಓಕೆ. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ದಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಅಂದ್ರೆ ಮನುಷ್ಯನ್ಗೆ, ಇವನ್ ನೇಚರ್ಗೂ ಕೂಡ, ಪ್ಲಾಂಟ್ಸ್ಗೂ ಕೂಡ, ಓಕೆ. ಸೊ ಇಲ್ಲಿ ಹೇಗೆ ಇದು ಹ್ಯೂಮನ್ ವೆಲ್ಫೇರ್ಗೆ, ಹ್ಯೂಮನ್ ತಮ್ಮ ಲೈಫ್ ಅನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ, ಓಕೆ, ಮೈಕ್ರೋಬ್ಸ್ ಗಳು ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಯಾವ ಯಾವ ಮೈಕ್ರೋಬ್ಸ್ ಗಳು ಇರುತ್ತೆ ಅನ್ನೋದನ್ನ ನಾವೇನ್ ಮಾಡೋಣ ಇಲ್ಲಿ ಸ್ಟಡಿ ಮಾಡೋಣ, ಓಕೆ. ಸೊ ಮೈಕ್ರೋಬ್ಸ್ ಅಂದ್ರೆ ಏನು ಗೊತ್ತಾಯ್ತು, ದಿಸ್ ಆರ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್, ಸ್ಮಾಲ್ ಆರ್ಗ್ಯಾನಿಸಮ್ಸ್ ಅಲ್ವಾ. ನೀವು ಕಲ್ತಿದ್ದೀರಾ ಇಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಅಲ್ವಾ. ಸೊ ನೆನಪಿರ್ಲಿ ನಿಮ್ಗೆ, ಮೊನೆರಾ ಕಿಂಗ್ಡಮ್ ಅಂತ ಬಂದ ತಕ್ಷಣ ಒಂದು ಲೈನ್ ಬರೀತೀವಿ ನಾವು, ಏನು, ಬ್ಯಾಕ್ಟೀರಿಯಾ ಆರ್ ದಿ ಸೋಲ್ ಮೆಂಬರ್ಸ್ ಮೊನೆರಾಲಿ. ಬಟ್ ಇಲ್ಲಿ ನೋಡಿ ಮೈಕ್ರೋಬ್ಸ್ ಬರೀ ನಮ್ಗೆ ಬ್ಯಾಕ್ಟೀರಿಯಾನೇ ಇರ್ಬೇಕು ಅಂತಲ್ಲ, ಪ್ರೋಟಿಸ್ಟಾಲಿ ನೋಡಿ ಇವನ್ ದೇ ಆರ್ ಯೂನಿಸೆಲ್ಯುಲರ್ ಅಲ್ವಾ. ಇವನ್ ಈಸ್ಟ್ ಕೂಡ ಏನು, ದೋ ಇಟ್ ಇಸ್ ಅ ಫಂಗೈ ಏನಿದೆ ಇಲ್ಲಿ ನಮ್ಗೆ ಯೂನಿಸೆಲ್ಯುಲರ್. ಸೊ ಸ್ಮಾಲ್ ಆರ್ಗ್ಯಾನಿಸಮ್ಸ್ ಗಳು ಏನ್ ಮಾಡ್ತಾ ಇದೆ ನಮ್ಗೆ ಇಲ್ಲಿ ಕೆಲವೊಂದು ಬೆನಿಫಿಟ್ಸ್ ಅನ್ನ ಕೊಡ್ತಾ ಇದೆ. ಸೊ ಮೈಕ್ರೋಬ್ ಅಂದ್ರೆ ಏನಂತ ಹೇಳಿದ್ವಿ, ದೀಸ್ ಆರ್ microbes, okay. These are microbes are major part of biosystem ಆನ್ ದಿಸ್ ಅರ್ತ್. ಸೊ ಇದ್ರ ಮೀನಿಂಗ್ ಏನು ಇಲ್ಲಿ, ಮೈಕ್ರೋಬ್ಸ್ ಗಳು ನೋಡಿ ಎಲ್ಲದ್ರಲ್ಲೂ ಇದೆ. ಬಿಕಾಸ್ ಈ ಅರ್ತ್ ಅಲ್ಲಿ ನಮ್ಗೆ ಇವನ್ ಇವಾಗ ನಂದು ಕೈ ಇದೆ, ಇಲ್ಲಿ ಚಾಕ್ ಅನ್ನ ಇಟ್ಕೊಂಡಿದ್ದೀನಿ, ಇದ್ರಲ್ಲೂ ಏನಿದೆ ಸುಮಾರು ಬ್ಯಾಕ್ಟೀರಿಯಾಸ್ ಇರುತ್ತೆ. ನೀವು ಬುಕ್ ತಗೊಂಡು ಬರೀತಾ ಇರ್ತೀರಾ, ಇವನ್ ದರ್ ವಿಲ್ ಬಿ ನಂಬರ್ ಆಫ್ ಬ್ಯಾಕ್ಟೀರಿಯಾಸ್ ಪ್ರೆಸೆಂಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮೈಕ್ರೋಬ್ಸ್ ಗಳು ಎಂಟೈರ್ ಅರ್ತ್ ಅಲ್ಲಿ ಒಂದು ಮೇಜರ್ ಬಯೋಸಿಸ್ಟಮ್ ಅನ್ನ, ತಮ್ಮ ಗ್ರೂಪ್ ಅನ್ನ ಏನ್ ಮಾಡ್ತಾ ಇದೆ ಇಲ್ಲಿ ಇದು ತೋರಿಸ್ತಾ ಇದೆ, ಓಕೆ. ಅಂಡ್ ಇದು ಎಲ್ಲಿ ಇರ್ತವೆ ಈ ಮೈಕ್ರೋಬ್ಸ್ ಗಳು, ಮೇನ್ಲಿ ಎಲ್ಲಿ ಇರ್ತವೆ. ಅಂಡ್ ಬಿಫೋರ್ ದಟ್ ಮೈಕ್ರೋಬ್ಸ್ ಎಲ್ಲೆಲ್ಲಿ ಇರುತ್ತೆ, 5 ಕಿಂಗ್ಡಮ್ ಯಾರು ಕೊಟ್ಟಿದ್ರು ನಮ್ಗೆ, RH ವಿಟ್ಟೇಕರ್. ಯಾರು, RH ವಿಟ್ಟೇಕರ್. ಯಾವ ಇಯರ್ ಅಲ್ಲಿ ನೆನಪಿದ್ಯಾ, ದಟ್ ಈಸ್ 1969 ಅಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ 5 ಕಿಂಗ್ಡಮ್ಸ್ ಅನ್ನ ಕೊಟ್ರು. ಯಾವ ಕಿಂಗ್ಡಮ್ ನೆನ್ಸ್ಕೊಳ್ಳಿ, ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಎನಿಮೇಲಿಯಾ. ಸೊ ಮೈಕ್ರೋಬ್ಸ್ ಪ್ರತಿಯೊಂದು ಕಿಂಗ್ಡಮ್ ಅಲ್ಲಿ ಇದೆ. ಕಿಂಗ್ಡಮ್ ಮೊನೆರಾ ಅಂಡ್ ಕಿಂಗ್ಡಮ್ ಪ್ರೊಟಿಸ್ಟಾ ನೋಡಿ, ದೀಸ್ ಆರ್ ಯೂನಿಸೆಲ್ಯುಲರ್. ಏನಿರ್ತವೆ ಇಲ್ಲಿ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಬಟ್ ಡಿಫ್ರೆನ್ಸ್ ಏನಪ್ಪಾ, ಮೊನೆರಾಲಿ ಯೂನಿಸೆಲ್ಯುಲರ್ ಇದ್ರೂ ಕೂಡ ಪ್ರೋಕ್ಯಾರಿಯೋಟ್ಸ್ ಇರುತ್ತೆ. ಪ್ರೊಟಿಸ್ಟಾಲಿ ಯೂನಿಸೆಲ್ಯುಲರ್ ಬಟ್ ನ್ಯೂಕ್ಲಿಯಸ್ ಇರೋ ಕಾರಣಕ್ಕೆ ಪ್ರೊಟಿಸ್ಟಾ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಬಟ್ ವಿತ್ ಯೂಕ್ಯಾರಿಯೋಟ್ಸ್. ಸೊ ಫಂಗೈ ನೋಡೋದಾದ್ರೆ ಇಲ್ಲೂ ಕೂಡ ಯೂನಿಸೆಲ್ಯುಲರ್ ಯಾರು ಇರ್ತಾರೆ ನಮ್ಗೆ, ಈಸ್ಟ್ ಈಸ್ ಅ ಯೂನಿಸೆಲ್ಯುಲರ್. ಪ್ಲಾಂಟೇಲಿ, ಓಕೆ, ಮೈಕ್ರೋ ಆಲ್ಗಾ ಅಂತ ಏನ್ ಹೇಳಿ ಕರಿತೀವಲ್ಲ ನಾವು, ಮೈಕ್ರೋ
ಆಲ್ಗಾ ಎಲ್ಲಿ ಬರುತ್ತೆ? ಪ್ಲಾಂಟ್ ಒಳಗಡೆ. ಅಂಡ್ ಅನಿಮಲ್ಸ್ ಅಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಯುನಿಸೆಲ್ಲರ್ ಆರ್ಗ್ಯಾನಿಸಮ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂದ್ರು ಏನನ್ನ ನೋಡ್ಬೋದು ನಾವಿಲ್ಲಿ, ನಮ್ಮ ಲೈಫ್ ಸೈಕಲ್ ಅಲ್ಲಿ ಕೆಲವೊಂದು ಫೇಸಸ್ ಗಳು ಇರುತ್ತೆ. ಓಕೆ, ದೇ ವಿಲ್ ಬಿ ವೆರಿ ಲೆಸ್. ಓಕೆ, ನೆಕೆಡ್ ಐಯಲ್ಲಿ ಕಾಣಲ್ಲ. ಸೊ ಆ ತರದ ಫೇಸಸ್ಗಳು. ಓಕೆ, ಫೇಸಸ್ ಆರ್ ಸ್ಮಾಲ್ ಫೇಸಸ್ ಇನ್ ಲೈಫ್ ಸೈಕಲ್. ಓಕೆ, ಅಲ್ಲೂ ಕೂಡ ಮೈಕ್ರೋಬ್ಸ್ ಗಳದ್ದು ಏನಿರುತ್ತೆ ಇಲ್ಲಿ ರೋಲ್ ಇರುತ್ತೆ. ಹಾಗಾದ್ರೆ ಎಲ್ಲಿ ಇರ್ತವೆ ಈ ಮೈಕ್ರೋಬ್ಸ್ ಅಲ್ವಾ? ಬರೀ ಇಷ್ಟದ್ರಲ್ಲೇನ ಇರೋದು ಅಂದ್ರೆ ಇದೇ ಇದೆ ಕಿಂಗ್ಡಮ್ ಅಲ್ಲಿ ಇರೋದ ಆರ್ಗಾನಿಸಮ್ಸ್. ಇದು ಬಿಟ್ಟು ಕೂಡ ಅಪಾರ್ಟ್ ಫ್ರಮ್ ದಿಸ್ ಆರ್ ಎಚ್ ವಿ ಟೇಕ್ ಕ್ಲಾಸಿಫಿಕೇಶನ್. ಮತ್ತೆ ಏನೇನಿದೆ ಇಲ್ಲಿ ನಮ್ಗೆ? ಮೈಕ್ರೋಬ್ಸ್ ಲೈಕ್ ವೈರಸ್ ಅಲ್ವಾ, ವೈರಾಯ್ಡ್ಸ್, ಇದು ಕೂಡ ಅದೇ ಚಾಪ್ಟರ್ ಅಲ್ಲಿ ಇದೆ. ಅಂಡ್ ಪ್ರಿಯಾನ್ಸ್. ಸೊ ನಮಗೆ ಗೊತ್ತಿದೆ ವೈರಸ್ ಏನು, ಇಲ್ಲಿ ಸ್ಟ್ರಕ್ಚರ್ ಗೊತ್ತಿದೆ ನಿಮ್ಗೆ. ಓಕೆ, ಸೊ ಯಾವ ರೀತಿ ಇರುತ್ತೆ ವೈರಸ್ ಸ್ಟ್ರಕ್ಚರ್ ಇಲ್ಲಿ? ಬ್ಯಾಕ್ಟೀರಿಯೋಫೇಜ್. ನೀವು ಇಲ್ಲಿ ಸ್ಪೆಸಿಫಿಕ್ ಆಗಿ ಯಾವ್ದು ತಗೊಳ್ಳಿ, ಬ್ಯಾಕ್ಟೀರಿಯೋಫೇಜ್. ವೈರಸ್ ಅಂದ್ರೆ ನಾರ್ಮಲ್ ಆಗಾಯ್ತು. ಇಲ್ಲಿ ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಏನು? ಇಟ್ ಇಸ್ ಆಲ್ಸೋ ವೈರಸ್, ಬಟ್ ಯಾರಿಗೆ ಅಫೆಕ್ಟ್ ಮಾಡುತ್ತೆ? ಓನ್ಲಿ ಅಫೆಕ್ಟ್ಸ್ ಬ್ಯಾಕ್ಟೀರಿಯಾ. ಆ ತರದ ವೈರಸ್ ಗಳಿಗೆ ನಾವೇನಂತ ಕರಿತೀವಿ ಇಲ್ಲಿ? ಬ್ಯಾಕ್ಟೀರಿಯೋಫೇಜ್. ಸೊ ಹೇಗಿರುತ್ತೆ ಸುಮ್ಮನೆ ರಫ್ ಡಯಾಗ್ರಾಮ್ ನೋಡೋದಾದ್ರೆ? ಓಕೆ, ಸೊ ಒಳಗಡೆ ಏನಿರುತ್ತೆ ಇಲ್ಲಿ? ಡಬಲ್ ಸ್ಟ್ಯಾಂಡರ್ಡ್ DNA ಏನಾದ್ರೂ ಇರ್ಬೋದು, RNA ಆದ್ರೂ ಜೆನೆಟಿಕ್ ಮೆಟೀರಿಯಲ್ ಇರ್ಬೋದು ಇಲ್ಲಿ ವೈರಸ್ಗೆ. ಸೊ ಇದೇನು ಇದು? ಹೊರಗಡೆ ಕೋಟ್, ಪ್ರೋಟೀನ್ ಕೋಟ್. ಏನಿದು? ಪ್ರೋಟೀನ್ ಕೋಟ್. ಅಂಡ್ ದಿಸ್ ಇಸ್ DNA ಆರ್ ಜೆನೆಟಿಕ್ ಮೆಟೀರಿಯಲ್. ಇದೇನು ಇಲ್ಲಿ? ಕಾಲರ್. ಅಂಡ್ ದೀಸ್ ಆರ್ ಟೇಲ್ ಫೈಬರ್ಸ್. ಸೊ ಸ್ಟ್ರಕ್ಚರ್ ಗೊತ್ತಿದೆ ನಮ್ಗೆ. ಇದು ಕೂಡ ಏನು ಇಲ್ಲಿ? ಮೈಕ್ರೋಬ್ ಅಲ್ವಾ? ಸೊ ವೈರಸ್ ಅಂದ ತಕ್ಷಣ ನಮ್ ತಲೆಯಲ್ಲಿ ಬರೋದು ನೆಗೆಟಿವ್, ಬಿಕಾಸ್ ಡಿಸೀಸ್ ಅಲ್ಲೇ ಕಾಸ್ ಮಾಡುತ್ತೆ. ಬಟ್ ಈ ಚಾಪ್ಟರ್ ಅಲ್ಲಿ ನಾವೇನ್ ಮಾಡ್ತೀವಿ? ದರ್ ಇಸ್ ಅ ಗ್ರೂಪ್ ಆಫ್ ವೈರಸ್. ಓಕೆ, ಸೊ ಅದೇನ್ ಮಾಡ್ತಾ ಇದೆ ಇಲ್ಲಿ? ಇಟ್ಸ್ ಗುಡ್ ವೈರಸ್. ಓಕೆ, ಏನ್ ಮಾಡೋದಂತ ಸ್ಟಡಿ ದಟ್. ಅಂಡ್ ವೈರಾಯ್ಡ್ಸ್ ಅಂದ್ರೆ ಏನು ಇಲ್ಲಿ? ಬರೀ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಓಕೆ, ಬಟ್ ಏನಿರಲ್ಲ? ಪ್ರೋಟೀನ್ ಕೋಟ್ ಇರಲ್ಲ. ಓಕೆ, ದೇ ಆರ್ ವೈರಾಯ್ಡ್ಸ್. ಪ್ರಿಯಾನ್ಸ್ ಅಂದ್ರೆ ಏನು? ಹಾಗೆ ಅಬ್ನಾರ್ಮಲ್ ಫೋಲ್ಡಿಂಗ್ಸ್ ಆಫ್ ದ ಪ್ರೋಟೀನ್. ಕೆಲವೊಂದು ಪ್ರೋಟೀನ್ಸ್ ಏನಿರುತ್ತೆ ಇಲ್ಲಿ ನಾರ್ಮಲ್ ಇರಲ್ಲ, ಅಬ್ನಾರ್ಮಲ್ ಫೋಲ್ಡ್ ಆಗ್ತಾ ಇರುತ್ತೆ. ಅವಕ್ಕೆ ನಾವೇನಂತ ಕರಿತೀವಿ? ಪ್ರಿಯಾನ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ? ಓಕೆ, ಸೊ ಇದಿಷ್ಟು ಆರ್ಗಾನಿಸಮ್ಸ್. ಓಕೆ, ಫ್ರಮ್ ದ ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಎನಿಮೇಲಿಯಾ, ಇವನ್ ವೈರಸ್, ಪ್ರಿಯಾನ್ಸ್, ಇದೆಲ್ಲದೂ ಏನಿಲ್ಲಿ? ಮೈಕ್ರೋಬ್ಸ್. ಸೊ ಆ ಕಾರಣಕ್ಕೆ ಮೈಕ್ರೋಬ್ಸ್ ಇಂದ ನಮ್ಗೆ ಏನ್ ಸಿಕ್ಕುತ್ತೆ? ಮೈಕ್ರೋಬ್ಸ್ ಕ್ಯಾನ್ ಬಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಎರಡು ತೋರಿಸುತ್ತೆ. ಸೊ ಪ್ರೋಸ್ ಅಂದ್ರೆ ಏನು ಇಲ್ಲಿ? ಅಡ್ವಾಂಟೇಜಸ್. ಕಾನ್ಸ್ ಅಂದ್ರೆ ಏನು ಇಲ್ಲಿ? ಡಿಸ್ಅಡ್ವಾಂಟೇಜಸ್. ಕಾನ್ಸ್ ನಾವು ಹೇಳೋದ್ ಬೇಕಿಲ್ಲ, ಬಿಕಾಸ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ನಾವು ಎಲ್ಲಾ ಡಿಸೀಸಸ್ ಗಳನ್ನು ಯಾವ ರೀತಿ ಮೈಕ್ರೋಬ್ಸ್ ಗಳು ಕಾಸ್ ಮಾಡ್ತು ಅಂತ ನೋಡಿದೀವಿ. ಅಂಡ್ ಪ್ರೋಸ್ ಅಂದ್ರೆ ಅಡ್ವಾಂಟೇಜಸ್ ಏನಪ್ಪಾ ಬ್ಯಾಕ್ಟೀರಿಯಾ ಅದು ಇಲ್ಲಿ. ಸೊ ಏನೇನ್ ಮಾಡುತ್ತೆ ಇದು? ನೈಟ್ರೋಜನ್ ಫಿಕ್ಸೇಷನ್. ಓಕೆ, ನೈಟ್ರೋಜನ್ ಫಿಕ್ಸೇಷನ್ ಆಗ್ಲಿಕ್ಕೂ ಕೂಡ ಯಾರು ಹೆಲ್ಪ್ ಮಾಡ್ತಾರೆ? ಕೆಲವೊಂದು ಬ್ಯಾಕ್ಟೀರಿಯಾಸ್, ರೈಟ್? ಲೈಕ್ ರೈಸೋಬಿಯಂ ಇರ್ಬೋದು, ಅಂಡ್ ಇಲ್ಲಿ ಬ್ಲೂ ಗ್ರೀನ್ ಆಲ್ಗೆ ಲೈಕ್ ನಾಸ್ಟಾಕ್ ಇರ್ಬೋದು. ಸೊ ನೈಟ್ರೋಜನ್ ಫಿಕ್ಸೇಷನ್ಗೂ ಕೂಡ ಯಾರು ಬೇಕಾಗ್ತಾರೆ ಇಲ್ಲಿ? ಪ್ರೋಸ್ ಅಂದ್ರೆ ದಿ ಅಡ್ವಾಂಟೇಜಸ್ ಆಫ್ ದಿ ಮೈಕ್ರೋಬ್. ನೈಟ್ರೋಜನ್ ಫಿಕ್ಸೇಷನ್ ಆಯ್ತು. ನೆಕ್ಸ್ಟ್ ಯಾವ್ದಕ್ಕೆ ಯೂಸ್ ಆಗುತ್ತೆ ಇಲ್ಲಿ? ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಸೀವೇಜ್ ಟ್ರೀಟ್ಮೆಂಟ್. ಸೊ ಇದೆ ನಿಮ್ಗೆ ಇವಾಗ. ಓಕೆ, ಮೇಜರ್ ಟಾಪಿಕ್ ಕಲ್ಯಾಣ ಇದೆ. ಸೀವೇಜ್ ಟ್ರೀಟ್ಮೆಂಟ್ ಅಂದ್ರೆ ಏನು ಇಲ್ಲಿ? ವೇಸ್ಟ್ ಇರೋದನ್ನ, ಓಕೆ, ಒಂದು ಪೊಲ್ಯೂಟೆಡ್ ವಾಟರ್ ಅನ್ನ ಸ್ವಲ್ಪ ಏನ್ ಮಾಡ್ತವೆ ಇವು ಇಲ್ಲಿ? ಎಲ್ಲ ಆರ್ಗ್ಯಾನಿಕ್ ಮ್ಯಾಟರ್, ಐ ಟೆಲ್ ಯು ದಟ್. ಬಟ್ ಇಲ್ಲಿ ಸೀವೇಜ್ ಅಂದ್ರೆ ಏನು? ಪೊಲ್ಯೂಟೆಡ್ ವಾಟರ್. ಸದ್ಯಕ್ಕೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಅಂದ್ರೆ ಪೊಲ್ಯೂಷನ್ ನ ತೆಗಿಲಿಕ್ಕೆ ಯಾರನ್ನ ಯೂಸ್ ಮಾಡ್ತೀವಿ ನಾವು? ಅಗೇನ್ ಇಲ್ಲಿ ಮೈಕ್ರೋಬ್ಸ್ ನ. ಆಸ್ ವೆಲ್ ಆಸ್ ಇನ್ ದ ಪ್ರೊಡಕ್ಷನ್ ಆಫ್ ಆಂಟಿಬಯೋಟಿಕ್ಸ್ ಇನ್ನು ಕೆಲವೊಂದು ಮೈಕ್ರೋಬ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಫಾರ್ಮ್ ಮಾಡ್ತೀವಿ ನಾವು. ಓಕೆ, ಸೊ ದಟ್ ಅದೇನಾಗುತ್ತೆ? ಆ ಆಂಟಿಬಯೋಟಿಕ್ಸ್ ಗಳನ್ನ ನಾವು ತಗೊಂಡಾಗ ನಮ್ಮ ಬಾಡಿಲಿ ಇರೋ ಪರ್ಟಿಕ್ಯುಲರ್ ಡಿಸೀಸ್ ಕಾಸ್ ಮಾಡೋ ಅಂತ ಒಂದು ಆರ್ಗ್ಯಾನಿಸಮ್ ವಿರುದ್ಧ ಇದೇನ್ ಮಾಡುತ್ತೆ? ವರ್ಕ್ ಆಗುತ್ತೆ. ನೆಕ್ಸ್ಟ್ ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ? ಆಂಟಿಬಯೋಟಿಕ್ಸ್ ಆಯ್ತು, ಸೀವೇಜ್ ಆಯ್ತು, ಅಂಡ್ ನೈಟ್ರೋಜನ್ ಫಿಕ್ಸೇಷನ್ ಆಯ್ತು. ಇದ್ರ ಜೊತೆಗೆ ಪ್ರೋಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಓಕೆ, ಕೆಲವೊಂದು ಬ್ಯಾಕ್ಟೀರಿಯಾ ಏನಿರುತ್ತೆ ನಮ್ಮ ಬಾಡಿ ಒಳಗಡೆ, ನಾವು ಅದನ್ನ ತಗೋಬೇಕು. ಎಸ್ಪೆಷಲಿ ಕರ್ಡನ್ನ ತಿನ್ನಿ ಅಂತ, ಅದ್ರಲ್ಲಿ ಏನಿರುತ್ತೆ? ಪ್ರೋಬಯೋಟಿಕ್ಸ್ ಇರುತ್ತೆ ಅಲ್ವಾ? ಸೊ ಪ್ರೋಬಯೋಟಿಕ್ಸ್ ಆಗಿನೂ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ? ಮೈಕ್ರೋಬ್ಸ್ ಗಳನ್ನ ನೋಡ್ತೀವಿ. ಇದಷ್ಟೇ ಇಲ್ಲ, ಎಕ್ಸ್ಟ್ರಾ ತರ ಮೆನಿ ಮೋರ್. ಯಾವ ರೀತಿ? ಇವನ್ ಬ್ರೆಡ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಬೇಕರಿಲಿ, ಓಕೆ, ಕೇಕ್ ಅನ್ನ ಮಾಡ್ಲಿಕ್ಕೆ, ಆಸ್ ವೆಲ್ ಆಸ್ ಇಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತಲ್ಲ. ಓಕೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಲ್ಕೋಹಾಲ್ಸ್, ಬೀರ್ ಇರ್ಬೋದು, ರಮ್ ಇರ್ಬೋದು, ವೈನ್ ಇರ್ಬೋದು, ಇದೆಲ್ಲದಕ್ಕೂ ಏನ್ ಮಾಡ್ತೀವಿ ನಾವು? ಕೆಲವೊಂದು ಮೈಕ್ರೋಬ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಈ ಮೈಕ್ರೋಬ್ಸ್ ಎಲ್ಲಿರುತ್ತೆ? ದೀಸ್ ಮೈಕ್ರೋಬ್ಸ್ ಆರ್ ಕಾಸ್ಮೋಪೊಲಿಟನ್. ಏನು ಇಲ್ಲಿ? ದೀಸ್ ಆರ್ ಕಾಸ್ಮೋಪೊಲಿಟನ್ ಅಂದ್ರೆ ಏನು? ನಿಮ್ಗೆ ಗೊತ್ತಿದೆ, ಎವ್ರಿವೇರ್, ಎಲ್ಲ ಕಡೆ ಕಂಡು ಬರುತ್ತೆ. ಎವ್ರಿವೇರ್ ಪ್ರೆಸೆಂಟ್ ಇರುತ್ತೆ. ಎವ್ರಿವೇರ್ ಅಂದ್ರೆ ಏನು ಇಲ್ಲಿ? ಇಟ್ ಮೇ ಬಿ ವಾಟರ್ ಅಲ್ಲಿ ಇರ್ಬೋದು, ವಾಟರ್ ಅಲ್ಲೂ ಕಂಡು ಬರುತ್ತೆ ಮೈಕ್ರೋಬ್ಸ್.
ಲ್ಯಾಂಡ್ ಮೇಲೂ ಕಂಡು ಬರುತ್ತೆ ಆಸ್ ವೆಲ್ ಆಸ್ ಏರ್. ಅಂಡ್ ಇನ್ನೂ ಕೆಲವೊಂದು ಏನಿದೆ ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್ಸ್, ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಕೂಡ ಏನಾಗುತ್ತೆ ಕಂಡು ಬರುತ್ತೆ. ಸೊ ನಮಗೆ ಗೊತ್ತಿದೆ, ಇದನ್ನ ನಾವು ಜಸ್ಟ್ ವಿ ಆರ್ ರಿವೈಸಿಂಗ್ ಬಿಕಾಸ್ ವಾಟ್ ಎವರ್ ವಿ ಆರ್ ಲರ್ನಿಂಗ್, ಇವಾಗ ಏನು ಓದ್ತಾ ಇದೀವಲ್ಲ ನಾವು, ಇದು ಎಲ್ಲದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಇದೆ. ಓಕೆ, ಸೊ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲೂ ಕೂಡ ಏನಿರುತ್ತೆ ಇಲ್ಲಿ, ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲೂ ಯಾರು ಪ್ರೆಸೆಂಟ್ ಇರ್ತಾರೆ, ದೀಸ್ ಮೈಕ್ರೋಬ್ಸ್ ವಿಲ್ ಬಿ ಪ್ರೆಸೆಂಟ್. ಎಸ್ಪೆಷಲಿ ವೆನ್ ವಿ ಟಾಕ್ ಅಬೌಟ್ ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡೋದಾದ್ರೆ ಎಲ್ಲೆಲ್ಲಿ ಇರುತ್ತೆ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಂದ್ರೆ ಹೈ ಸ್ಯಾಲಿನಿಟಿ ಇದ್ದಲ್ಲಿ, ಅಂದ್ರೆ ಹ್ಯಾಲೋಫೈಲ್ಸ್. ಹ್ಯಾಲೋಫೈಲ್ಸ್ ಅಂದ್ರೆ ಸಾಲ್ಟ್ ಕಂಟೆಂಟ್, ಸ್ಯಾಲಿನಿಟಿ ಜಾಸ್ತಿ ಇರುತ್ತಲ್ಲ ಅಲ್ಲೂ ಕೂಡ ಇರುತ್ತೆ ಹ್ಯಾಲೋಫೈಲ್ಸ್. ಅಂಡ್ ಇನ್ನು ಯಾರು ಇಲ್ಲಿ ಥರ್ಮೋ ಅಸಿಡೋಫೈಲ್ಸ್, ಥರ್ಮೋ ಅಸಿಡೋಫೈಲ್ಸ್. ಥರ್ಮೋ ಅಸಿಡೋಫೈಲ್ಸ್, ಥರ್ಮೋ ಅಂದ್ರೆ ಹೈ ಟೆಂಪರೇಚರ್, ಎಸಿಡಿಕ್ ಕಂಟೆಂಟ್ ಇರೋ ಹತ್ರ, ಆಸಿಡಿಕ್ ಕಂಟೆಂಟ್ ಜಾಸ್ತಿ ಇದ್ರು, ಎಸಿಡಿಕ್ ನೇಚರ್ ಇದ್ರು, ಹೈ ಟೆಂಪರೇಚರ್ ಇದ್ರು, ನಿಯರ್ಲಿ 100 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ಇದ್ರೂ ಕೂಡ ಇದೇನಾಗುತ್ತೆ ಥರ್ಮೋ ಅಸಿಡಿಕ್ ಅಂದ್ರೆ ಹೈ ಟೆಂಪರೇಚರ್ ಹೈ ಆಸಿಡ್ ಎನ್ವಿರಾನ್ಮೆಂಟ್ ಅಲ್ಲೂ ಕೂಡ ಸಸ್ಟೈನ್ ಪ್ರೆಸೆಂಟ್ ಆಗುತ್ತೆ. ಆಸ್ ವೆಲ್ ಆಸ್ ಮಿಥಾನೋಜನ್ಸ್. ಸೊ ಇದೆಲ್ಲಿ ಕಂಡು ಬರುತ್ತೆ ನಮ್ಗೆ, ಮಾರ್ಷಿ ಏರಿಯಾಲಿ, ಆಸ್ ವೆಲ್ ಆಸ್ ಗಟ್ ಅಥವಾ ರುಮಿನೆಂಟ್ ಆಫ್ ದಿ ಕ್ಯಾಟಲ್ಸ್ ಅಲ್ಲಿ ಕೂಡ ಏನಾಗುತ್ತೆ ಕಂಡು ಬರುತ್ತೆ. ಅಂದ್ರೆ ಕ್ಯಾಟಲ್ ಲೈಕ್ ನೀವು ಕೌನ ತಗೊಳ್ಳಿ, ಅದ್ರ ಹೊಟ್ಟೆಲಿ ಚೇಂಬರ್ ಇರುತ್ತೆ, ಓಕೆ, ರುಮಿನೆಂಟ್ ಅಂತ ಹೇಳಿ. ಸೊ ಅದ್ರಲ್ಲೂ ಕೂಡ ಏನಾಗುತ್ತೆ ಈ ಮೆಥನೋಜನ್ಸ್ ನಮಗೆ ಕಂಡು ಬರುತ್ತೆ. ಕ್ಲಿಯರ್? ಸೊ ಇದೇನಾಯ್ತು ಎಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿ. ಸೊ ಹಾಗಾದ್ರೆ ಶೇಪ್ಸ್ ನೋಡೋದಾದ್ರೆ, ಶೇಪ್ಸ್ ಆಫ್ ದಿ ಬ್ಯಾಕ್ಟೀರಿಯಾ ಓದಿದೀರಾ ನೀವು ಇದನ್ನ? ಓಕೆ, ಶೇಪ್ಸ್ ಆಫ್ ದ ಬ್ಯಾಕ್ಟೀರಿಯಾ ಯಾವ್ಯಾವ್ದಿರುತ್ತೆ ಇಲ್ಲಿ, ಕೋಕೈ ಅಥವಾ ಕೋಕಸ್, ರೌಂಡ್ ಶೇಪ್ ಇರುತ್ತೆ, ರೌಂಡ್ ಶೇಪ್. ನೆಕ್ಸ್ಟ್ ಬ್ಯಾಸಿಲಿ ಆರ್ ಬ್ಯಾಸಿಲಸ್, ಬ್ಯಾಸಿಲಿ ಕೋಕೈ ಏನು ಇದು ಪ್ಲೂರಲ್ ಫಾರ್ಮ್. ಯಾವಾಗ ಕೋಕಸ್ ಬ್ಯಾಸಿಲಸ್ ಅಂತ ಹೇಳಿ ಕರಿತೀವೋ ಅವಾಗ ಸಿಂಗುಲರ್ ಫಾರ್ಮ್. ಬ್ಯಾಸಿಲಸ್ ಯಾವ ಫಾರ್ಮ್ ಇರುತ್ತೆ, ಇದು ರಾಡ್ ಶೇಪ್ ಇರುತ್ತೆ, ಬಟ್ ಇಟ್ ಇಸ್ ಕ್ಯಾರೆಕ್ಟರ್ಡ್ ಬೈ, ಒಳಗಡೆ ಏನಿರುತ್ತೆ ರಾಡ್ ಶೇಪ್, ಬಟ್ ಒಳಗಡೆ ಏನಿರುತ್ತೆ ಇಲ್ಲಿ ಸ್ಪೋರ್ ಇರುತ್ತೆ, ಎಂಡೋಸ್ಪೋರ್. ಅಂಡ್ ನೆಕ್ಸ್ಟ್ ಇಲ್ಲಿ ಸ್ಪೈರಿಲಾ, ಸ್ಪೈರಿಲಮ್ ಅಂತ ಹೇಳಿ ಕರಿತೀವಿ. ಓಕೆ, ಯಾವ ಶೇಪ್ ಇರುತ್ತೆ ಇದು ಸ್ಪೈರಲಾ ಶೇಪ್. ಅಂಡ್ ಏನಿರುತ್ತೆ ಇದಕ್ಕೆ ಇಲ್ಲಿ ಫ್ಲಾಜೆಲ್ಲಾ, ಎಂಡಾಗಿ ಏನಿರುತ್ತೆ ಇಲ್ಲಿ ಮೂವ್ಮೆಂಟ್ಗೋಸ್ಕರ ಫ್ಲಾಜೆಲ್ಲಾ ಇರುತ್ತೆ. ಅಂಡ್ ನೆಕ್ಸ್ಟ್ ವಿಬ್ರಿಯೋ ಆರ್ ವಿಬ್ರಿಯಮ್ ಅಂತ ಹೇಳಿ ಕರಿತೀವಿ. ಓಕೆ, ಇದು ಯಾವ ಶೇಪ್ ಇರುತ್ತೆ ಇಲ್ಲಿ, ಕಾಮಾ ಶೇಪ್. ಯಾವ ಶೇಪ್ ಇರುತ್ತೆ, ಕಾಮಾ ಶೇಪ್. ಓಕೆ, ಕಾಮಾ ಶೇಪ್ ಇರುತ್ತೆ. ಸೊ ದೀಸ್ ಆರ್ ದ ಶೇಪ್ಸ್. ನೆಕ್ಸ್ಟ್ ಇಲ್ಲಿ ನಿಮಗೆ 2 ವೈರಸ್ ಗಳನ್ನ ಅಡಿಷನಲ್ ಆಗಿ ಕೊಟ್ಟಿದ್ದಾರೆ. ಸೊ ಒನ್ ಯಾವುದು ಇಲ್ಲಿ, ದಟ್ ಈಸ್ ಎಡಿನೋ ವೈರಸ್. ಓಕೆ, ಈ ಎಡಿನೋ ವೈರಸ್ ಏನ್ ಮಾಡುತ್ತೆ, ಇದು ರೆಸ್ಪಿರೇಟರಿ ಇನ್ಫೆಕ್ಷನ್ ನ ಕಾಸ್ ಮಾಡುತ್ತೆ. ಓಕೆ, ಏನ್ ಮಾಡುತ್ತೆ ಇಲ್ಲಿ ಬ್ರೀದ್ ಆಗ್ಲಿಕ್ಕೆ ಪ್ರಾಬ್ಲಮ್ ಮಾಡುತ್ತೆ, ಹಾಗಾಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ ಅನ್ನ ಕಾಸ್ ಮಾಡುತ್ತೆ, ರೆಸ್ಪಿರೇಟರಿ ಇನ್ಫೆಕ್ಷನ್ ಅನ್ನ ಕಾಸ್ ಮಾಡುತ್ತೆ. ಇನ್ನೊಂದು TMV ಅಂದ್ರೆ TMV, ದಟ್ ಈಸ್ ಟೊಬ್ಯಾಕೊ ಮೊಸಾಯಿಕ್ ವೈರಸ್. ಯಾವುದು ಇದು, ಟೊಬ್ಯಾಕೊ ಮೊಸಾಯಿಕ್ ವೈರಸ್. ಹೆಸರಲ್ಲೇ ಇದೆ, ಟೊಬ್ಯಾಕೊ ಪ್ಲಾಂಟ್ ಅನ್ನ ಏನ್ ಮಾಡುತ್ತೆ, ಇದು ತಿಂದು ತಿಂದು ಹಾಳು ಮಾಡುತ್ತೆ, TMV. ಸೊ ಇದು ಯಾವ ಶೇಪ್ ಇದೆ ಇಲ್ಲಿ, ರಾಡ್ ಶೇಪ್. ಯಾವ ಶೇಪ್ ಇದೆ ಇದು, ರಾಡ್ ಶೇಪ್ ಲೈಕ್ ದಿಸ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ರದ್ದು ಇಮೇಜ್ ಇದೆ. ಓಕೆ, ಸೊ ಎಷ್ಟು ಮ್ಯಾಗ್ನಿಫೈಡ್ ಮಾಡಿದ್ದಾರೆ ಅಂದ್ರೆ ಈ ಇಮೇಜ್ ಇಷ್ಟೊಂದು ರಾಡ್ ಶೇಪ್ ಕಾಣಿಸುತ್ತೆ ಅಂದ್ರೆ ನಿಯರ್ಲಿ 1 lakh to 1,50,000 ಎಕ್ಸ್ ಅಷ್ಟೊಂದು ಮ್ಯಾಗ್ನಿಫೈಡ್ ಆಗಿ ಕಾಣಿಸಿದವಾಗ ಮಾತ್ರ ನಮಗೆ ಈ ರೀತಿ ಕಾಣಿಸುತ್ತೆ. ಅಂಡ್ ಆಲ್ವೇಸ್ ರಿಮೆಂಬರ್, ಈ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಫಂಗೈ ಇರ್ಬೋದು, ನಮ್ಗೆ ಯೂಶುವಲಿ ಏನಾಗಲ್ಲ ಸಿಂಗಲ್ ಆಗಿ ನಮ್ಗೆ ನೋಡಕ್ಕಾಗಲ್ಲ. ಯೂಶುವಲಿ ಯಾವ ರೀತಿ ಇರುತ್ತೆ, ಇವಾಗ ನಮ್ ನೇಕಡ್ ಆಗಿ ಕಾಣ್ಬೇಕು ಅಂದ್ರೆ ದೇ ವಿಲ್ ಬಿ ಪ್ರೆಸೆಂಟ್ ಇನ್ ಕಾಲನಿ. ಏನಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ, ಬ್ಯಾಕ್ಟೀರಿಯಾ ಅಂಡ್ ಫಂಗೈ, bacteria and fungi exists in the colony. ಕಾಲನಿ ಅಂದ್ರೆ ಏನು, ನೀವು ಕೇಳಿರ್ತೀರ, ನಮ್ ಕಾಲನಿ ಇದೆ. ಸೊ ನಮ್ ಕಾಲನಿ ಅಂದ್ರೆ ಏನು, ನಾವು ಒಬ್ಬರೇ ಇರ್ತೀವಿ, ಒಬ್ರದೇ ಮನೆ ಇರೋದಕ್ಕೆ ಕಾಲನಿ ಅಂತ ಕರಿತೀವ ನಾವು. ಸೊ ಸುಮಾರು ಜನದ ಗುಂಪು. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮಗೆ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಆಜು ಹೇಗೆ ಏರಿಯಾ ಅಂತ ಹೇಳ್ತೀವಲ್ಲ, ಸೊ ಇಲ್ಲಿ ಒಂದು ಕಾಲನಿ. ಸೊ ಕಾಲನಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಬ್ಯಾಕ್ಟೀರಿಯಾ ಕಲ್ಚರ್, ಫಂಗಸ್ ಕಲ್ಚರ್ ಅನ್ನು ಕೂಡ ಮಾಡ್ತೀವಿ, ಬಿಕಾಸ್ ಬೆನಿಫಿಟ್ ಇದ್ರೆ ಅದನ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಥಿಂಗ್ ಏನು ಮೇನ್ ನಾವು ಯೂಸ್ ಮಾಡೋದು, ಟು ಸ್ಟಡಿ. ಓಕೆ, ಅದೇನಾದ್ರೂ ಡಿಸೀಸ್ ಕಾಸ್ ಮಾಡ್ತಾ ಇದೆಯಾ, ಅದ್ರದ್ದು ಬಿಹೇವಿಯರ್ ಅನ್ನ ಸ್ಟಡಿ ಮಾಡಬೇಕು, ಯಾವ ರೀತಿ ರೀಪ್ರೊಡ್ಯೂಸ್ ಮಾಡುತ್ತೆ, ಏನನ್ನ ತಿನ್ನುತ್ತೆ, ಇದೆಲ್ಲದನ್ನು ನೋಡ್ಬೇಕು. ಸೊ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ, ಇವಾಗ ಫಾರ್ ಎಕ್ಸಾಂಪಲ್ ಇದೊಂದು ಪೆಟ್ರಿ ಡಿಶ್ ಇದೆ. ಏನಿದು, ಪೆಟ್ರಿ ಡಿಶ್. ದಿಸ್ ಇಸ್ ಒನ್ ಪ್ಲೇಟ್. ಲ್ಯಾಬ್ ಅಲ್ಲೆಲ್ಲ ಕಲಿತೀರಾ ನೀವು. ಓಕೆ, ದಿಸ್ ಇಸ್ ಪೆಟ್ರಿ ಡಿಶ್. ಏನಿದು, ಪೆಟ್ರಿ ಡಿಶ್. ಓಕೆ, ಮುಂಚೆ ಇದರಲ್ಲಿ
ಏನ್ ಹಾಕಿರ್ತೀರಾ ಅಂದ್ರೆ ನೀವು ಈ ಪೆಟ್ರಿ ಡಿಶ್ ಪ್ಲೇಟ್ ಅಲ್ಲಿ ನ್ಯೂಟ್ರಿಯೆಂಟ್ ಮೀಡಿಯಂ ಅಂದ್ರೆ ತಿನ್ಲಿಕ್ಕೆ ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಅಥವಾ ಫಂಗೈ ಅಲ್ಲಿ ಕೂಡ್ಬೇಕು, ಅದು ಅಲ್ಲಿ ಇರಬೇಕು ಅಂದ್ರೆ ಫುಡ್ ಇರ್ಬೇಕಲ್ವಾ, ಅದಕ್ಕೆ ಫುಡ್ ಇದ್ರೆ ಮಾತ್ರ ಅದು ಅಲ್ಲಿ ಇರುತ್ತೆ, ಇಲ್ಲ ಅಂದ್ರೆ ಫುಡ್ ಹುಡ್ಕೊಂಡು ಹೋಗುತ್ತೆ. ಸೊ ಈ ಪೆಟ್ರಿ ಡಿಶ್ ಅಲ್ಲಿ ಏನಿರುತ್ತೆ ನ್ಯೂಟ್ರಿಯೆಂಟ್, ಇದನ್ನ ನ್ಯೂಟ್ರಿಯೆಂಟ್ ಮೀಡಿಯಂ ಅಂತಾನು ಹೇಳಿ ಕರಿತೀವಿ. ಇಲ್ಲಿ ಏನಿರುತ್ತೆ ನ್ಯೂಟ್ರಿಯೆಂಟ್. ಈ ನ್ಯೂಟ್ರಿಯೆಂಟ್ ಇದ್ದವಾಗ ಇಲ್ಲಿ ಫಸ್ಟ್ ಬ್ಯಾಕ್ಟೀರಿಯಾ ಹಾಕ್ತಿವಿ. ಈ ಬ್ಯಾಕ್ಟೀರಿಯಾ ಒಂದೇ ಒಂದು ಬ್ಯಾಕ್ಟೀರಿಯಾ ಏನಾಗಲ್ಲ ನಮ್ ಕಣ್ಣಿಗೆ ಕಾಣಲ್ಲ. ಓಕೆ, ಯಾವಾಗ ಈ ಪೆಟ್ರಿ ಡಿಶ್ ಅಲ್ಲಿ ನ್ಯೂಟ್ರಿಯೆಂಟ್ ಮೀಡಿಯಂ ಹಾಕಿ ಬ್ಯಾಕ್ಟೀರಿಯಾನು ಬಿಡ್ತೀವೋ ಮೊದ್ಲು ಕಾಣಲ್ಲ ನಮ್ಗೆ, ಬಿಕಾಸ್ ಅದು ಇನ್ನು ಗ್ರೋ ಆಗಿಲ್ಲ, ಇನ್ನು ಫುಡ್ ತಿಂದಿಲ್ಲ. ಅದೇ ಸಮ್ ಟೈಮ್ ಆಫ್ಟರ್ ಸಮ್ ಟೈಮ್, ಓಕೆ, ಲೈಕ್ 10 hours ವರ್ಗು, ಓಕೆ, 7 to 10 hours ಬಿಟ್ ಆದ್ಮೇಲೆ ನೋಡಿದ್ರೆ ಆ ಪೆಟ್ರಿ ಡಿಶ್ ಅಲ್ಲಿ ನಾವೇನನ್ನ ನೋಡ್ತೀವಿ, ಇಲ್ಲಿ ಕಾಲೋನಿ ನೋಡ್ತೀವಿ, ಅಂದ್ರೆ ಗ್ರೂಪ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್, ಲೈಕ್ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಇರ್ಬೋದು, ಗ್ರೂಪ್ ಆಫ್ ಫಂಗೈ ಇರ್ಬೋದು. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಕಾಲನಿ. ಆ ಕಾಲನಿ ಎದ್ರದ್ದು ಇರ್ಬೋದು, ಬ್ಯಾಕ್ಟೀರಿಯಲ್ ಕಾಲನಿ ಆದ್ರೂ ಇರ್ಬೋದು, ಫಂಗೈ ಕಾಲನಿ ಆದ್ರೂ ಇರ್ಬೋದು. ಸೊ ಏನ್ ಹೇಳಿದ್ದು ಇಲ್ಲಿ, ಯಾವಾಗ್ಲೂ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ಏನಿರುತ್ತೆ ಗುಂಪಲ್ಲಿ ಕಾಲನಿ ಫಾರ್ಮ್ ಅಲ್ಲಿ ಎಕ್ಸಿಟ್ ಆಗುತ್ತೆ. ಓಕೆ, ಏನ ಗ್ರೋ ಆಗ್ತಾ ಇದೆ, ಬಿಕಾಸ್ ಫುಡ್ ಇದೆ, ಅದಕ್ಕೆ ಕಷ್ಟ ಇಲ್ಲ, ಫುಡ್ ನ ತಿನ್ನುತ್ತೆ, ರಿಪ್ರೊಡ್ಯೂಸ್ ಮಾಡುತ್ತೆ, ನಂಬರ್ಸ್ ಏನಾಗುತ್ತೆ ಇಲ್ಲಿ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಸೊ ಗೊತ್ತಾಯ್ತಾ ಇದು? ಎಸ್, ಓಕೆ. ಸೊ ಈಗ ನೆಕ್ಸ್ಟ್ ನಾವೇನ್ ಮಾಡೋಣ, ಇಲ್ಲಿ ಯೂಸಸ್ ಪ್ರೋಸ್ ಅಂತ ಹೇಳಿದ್ವಿ ನಾವು ಅಲ್ವಾ. ಸೊ ಯೂಸಸ್ ಯಾವ ರೀತಿ ಮೈಕ್ರೋಬ್ಸ್ಗಳು ನಮ್ಮ ಹೌಸ್ ಹೋಲ್ಡ್ ಅಲ್ಲಿ ನಾವು ಉಪಯೋಗ ಮಾಡ್ತೀವಿ, ಇಂಡಸ್ಟ್ರಿಯಲ್ಲಿ ಉಪಯೋಗ ಹೇಗ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಯಾವ್ದನ್ನ ಸ್ಟಡಿ ಮಾಡೋಣ ನಾವಿಲ್ಲಿ, ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್. ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್. Microbes in household. ಸೊ ಆಸ್ ವಿ ಸೆಡ್, ಬರೀ ಬ್ಯಾಡ್ ಬ್ಯಾಕ್ಟೀರಿಯಾನೇ ಇರಲ್ಲ, ಇಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಕೂಡ ಇರುತ್ತೆ ಅಲ್ವಾ. ಸೊ ಕೆಲವೊಂದು ಗುಡ್ ಬ್ಯಾಕ್ಟೀರಿಯಾಸ್, ಓಕೆ, ಏನ್ ಮಾಡುತ್ತೆ ಇದು ನಮ್ಗೆ ಇಲ್ಲಿ ಹೆಲ್ಪ್ ಮಾಡುತ್ತೆ, ನಮಗ್ ಬೇಕಾಗಿರುವಂತ ಐಟಮ್ಸ್ಗಳನ್ನ, ಫುಡ್ ಐಟಮ್ಸ್ಗಳನ್ನ ಅಥವಾ ಡ್ರಿಂಕಿಂಗ್ ಐಟಮ್ಸ್ಗಳನ್ನ ಮಾಡ್ಕೊಳ್ಳಿಕ್ಕೆ. ಓಕೆ, ಸೊ ಫಸ್ಟ್ ಯಾವ್ದಿದೆ ನಮ್ಗೆ ಇಲ್ಲಿ ಮೈಕ್ರೋಬ್ಸ್ ಹೌಸ್ ಹೋಲ್ಡ್ ಅಲ್ಲಿ, ಅಂದ್ರೆ ದಿನನಿತ್ಯ ನಾವೇನು ಫುಡ್ ತಿಂತೀವಲ್ಲ ಎಸ್ಪೆಷಲಿ ಅದರಲ್ಲಿ. ಸೊ ಫಸ್ಟ್ ಯಾವ್ದಿದೆ, ಕರ್ಡ್. ಯಾವುದು? ಕರ್ಡ್. ನಿಮ್ಗೆ ಗೊತ್ತಿದೆ, ಮಿಲ್ಕ್ ಅಂದ ತಕ್ಷಣನೇ ನಿಮ್ಗೆ ಒಂದು ಬ್ಯಾಕ್ಟೀರಿಯಾ ನೆನಪಾಗುತ್ತೆ. ಮಿಲ್ಕ್ ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಇದೆ, ಕರ್ಡ್ ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಇದೆ ಅಲ್ವಾ. ಸೊ ಈ ಲ್ಯಾಕ್ಟೋಬ್ಯಾಸಿಲಸ್ ಏನ್ ಮಾಡುತ್ತೆ, ಇದು ಕರ್ಡ್ ಅನ್ನ ಮಾಡುತ್ತೆ, ಮಿಲ್ಕ್ ಇಂದ ಕರ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಲ್ಯಾಕ್ಟೋಬ್ಯಾಸಿಲಸ್ ಹೆಸರಲ್ಲೇ ಇದೆ ನೋಡಿ, ಲ್ಯಾಕ್ಟೋಬ್ಯಾಸಿಲಸ್. ಸೊ ಬ್ಯಾಸಿಲಸ್ ಅಂದ್ರೆ ಏನು, ರಾಡ್ ಶೇಪ್ ಇರೋದು ಅಲ್ವಾ. ಲ್ಯಾಕ್ಟೋಬ್ಯಾಸಿಲಸ್ ಹಾಗಾದ್ರೆ ಏನಾಯ್ತು, ರಾಡ್ ಶೇಪ್. ಏನಿದು, ದಿಸ್ ಇಸ್ ಬ್ಯಾಕ್ಟೀರಿಯಾ ಶೇಪ್ ಅಲ್ವಾ ನಾವು ಸ್ಟಡಿ ಮಾಡಿದ್ದು. ಸೊ ಲ್ಯಾಕ್ಟೋಬ್ಯಾಸಿಲಸ್ ಏನ್ ಮಾಡುತ್ತೆ ಇಲ್ಲಿ, ಈ ಬ್ಯಾಕ್ಟೀರಿಯಾ LAB ಅಂತಾನು ಕರಿತೀವಿ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಬಿಕಾಸ್ ಲ್ಯಾಕ್ಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಯಾವಾಗ್ಲೂ ನೀವು ಮನೇಲೂ ನೋಡಿರ್ತೀರ, ಮೊಸರು ಖಾಲಿಯಾಗಿರುತ್ತೆ ಅಂದ್ರೆ ಹೆಪ್ಪ ಹಾಕ್ಬೇಕು ಅಂತಿರ್ತಾರೆ ಅಮ್ಮ ಅಲ್ವಾ. ಸೊ ಅವ್ರು ಏನ್ ಮಾಡ್ತಾರೆ, ಇವಾಗ ಒಂದು ಹಾಲಲ್ಲಿ ಸ್ವಲ್ಪ ಬಿಸಿ ಮಾಡಿರ್ತಾರೆ, ಫುಲ್ ಬಿಸಿ ಇರೋ ಹಾಲಲ್ಲ, 1 ಲೀಟರ್ ಏನೋ ವಾರ್ಮ್ ಆಗಿರುತ್ತೆ ಆ ಮಿಲ್ಕ್, ಸ್ವಲ್ಪ ಕಾದ ಇರುತ್ತೆ ಅಂತಾನೆ ಇಟ್ಕೊಳ್ಳಿ. ಸೊ ಆ ಹಾಲಲ್ಲಿ ಏನ್ ಮಾಡ್ತಾರೆ, ಮುಂಚೆ ಇರೋ ಅಂತ ಒಂದು ಸ್ವಲ್ಪ ಮೊಸರನ್ನ ಅದಕ್ಕೆ ಹಾಕ್ತಾರೆ, ಹಾಕ್ಬಿಟ್ಟು ಅದಕ್ಕೆ ಏನಂತ ಹೇಳ್ತಾರೆ, ಮೊಸರು ಹೆಪ್ಪ ಹಾಕಿದೀನಿ ಅಂತ ಹೇಳ್ತಾರೆ ಅಲ್ವಾ. ಸೊ ಏನು, ಆ ಮೊಸರನ್ನ ಯಾಕೆ ಹಾಕ್ಬೇಕು, ಬಿಕಾಸ್ ಮೊಸರಿಗೆ ನಾವೇನಂತ ಕರಿತೀವಿ ಇಲ್ಲಿ, ನೋಡಿ ನಮ್ಗೆ ಅನ್ಸ್ಬೋದು ಮೊಸರಿಂದಾನೇ ಮೊಸರು ಹಾಕ್ತಿದ್ವಿ, ಎಸ್, ಬಟ್ ಇಲ್ಲಿ ಜಾಸ್ತಿ ಮೊಸರು ಬರ್ತಿದೆಯಲ್ಲ ಯಾರಿಂದ, ಬಿಕಾಸ್ ಆ ಮಿಲ್ಕ್ ಅನ್ನ, ಹಾಲನ್ನ ಈ ಬ್ಯಾಕ್ಟೀರಿಯಾ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಥವಾ ಲ್ಯಾಕ್ಟೋಬ್ಯಾಸಿಲಸ್ ಕರ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಹೇಗೆ ಕನ್ವರ್ಟ್ ಮಾಡುತ್ತೆ, ಇವಾಗ ಆಲ್ರೆಡಿ ಕರ್ಡ್ ಅನ್ನ ಹಾಕ್ತಾ ಇದೀವಿ ಸ್ಟಾರ್ಟಿಂಗ್ ಮಿಲ್ಕ್ ಅಲ್ಲಿ ಅಲ್ವಾ. ಸೊ ಈ ಕರ್ಡ್ ಅಲ್ಲಿ ಇಲ್ಲಿ ಮಿಲಿಯನ್ಸ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾ ನಾವು ಯಾವಾಗ ಕರ್ಡ್ ಅನ್ನ, ಈ ಬ್ಯಾಕ್ಟೀರಿಯಾ ಇರುವಂತ ಕರ್ಡ್ ಅನ್ನ ಮಿಲ್ಕ್ ಅಲ್ಲಿ ಹಾಕ್ತಿವೋ, ಆವಾಗ ಆ ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆಸಿಡ್ ಬ್ಯಾಸಿಲಸ್, ಓಕೆ, ಅಥವಾ ಲ್ಯಾಕ್ಟೋಬ್ಯಾಸಿಲಸ್, ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಆ ಮಿಲ್ಕ್ ಅಲ್ಲಿ ಇರುವಂತ ಪ್ರೋಟೀನ್ಸ್ ಗಳನ್ನ ಏನ್ ಮಾಡುತ್ತೆ, ಕೋಗುಲೇಟ್ ಮಾಡುತ್ತೆ ಅಂಡ್ ಡೈಜೆಸ್ಟ್ ಮಾಡುತ್ತೆ. ಪಾರ್ಶಿಯಲಿ ಏನ್ ಮಾಡುತ್ತೆ, ಅಲ್ಲಿರುವಂತ ಪ್ರೋಟೀನ್ಸ್, ಕ್ಯಾಸಿನ್ ಪ್ರೋಟೀನ್ಸ್ ಅಂತ ಹೇಳಿ ಕರಿತೀವಿ, ಮಿಲ್ಕ್ ಅಲ್ಲಿರೋ ಪ್ರೋಟೀನ್ಸ್. ಸೊ ಅದನ್ನ ಬ್ರೇಕ್ ಡೌನ್ ಮಾಡಿಬಿಟ್ಟು, ಪಾರ್ಶಿಯಲಿ ಬ್ರೇಕ್ ಡೌನ್, ಅರ್ಧಂಬರ್ಧ ಬ್ರೇಕ್ ಡೌನ್ ಮಾಡುತ್ತೆ. ಅಂಡ್ ಕೋಗುಲೇಟ್ ಅಂದ್ರೆ ಟೈಟ್ ಆಗಿ ಸ್ವಲ್ಪ ಸಾಲಿಡ್ ತರ ಬರೋಕ್ ಶುರು ಆಗುತ್ತೆ. ಅದಕ್ಕೆ ಮಿಲ್ಕ್ ನೋಡಿ ಹೇಗಿರುತ್ತೆ, ಕಂಪ್ಲೀಟ್ ಫ್ಲೂಯಿಡ್ ಇರುತ್ತೆ ಅಲ್ವಾ. ಮೊಸರು ನೋಡಿ ಸ್ವಲ್ಪ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ, ಸ್ವಲ್ಪ ಟೈಟ್ನೆಸ್ ಅಲ್ವಾ, ಸೆಮಿ ಸಾಲಿಡ್ ಅಥವಾ ಸೆಮಿ ಲಿಕ್ವಿಡ್, ಲೈಕ್ ಫ್ಲೆಶಿ ತರ ಇರುತ್ತೆ. ಸಮ್ ಪೀಪಲ್ ಲವ್ ಟು ಈಟ್ ದಟ್ ಅಲ್ವಾ. ಸೊ ಇಲ್ಲಿ ಕರ್ಡ್ ಅನ್ನ ಮಿಲ್ಕ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತಾ ಇದೀವಿ, ಬ್ಯಾಕ್ಟೀರಿಯಾನ, ಮೈಕ್ರೋಬ್ ನ ಯೂಸ್ ಮಾಡ್ತಾ ಇದೀವಿ ಅಲ್ವಾ. ಸೊ ಫಸ್ಟ್ ಯಾವುದು ಇಲ್ಲಿ, ಟು ಫಾರ್ಮ್ ಕರ್ಡ್ ಏನನ್ನ ಯೂಸ್ ಮಾಡ್ತಿದೀವಿ, ಯಾವ ಬ್ಯಾಕ್ಟೀರಿಯಾ ಇದೆ ಇಲ್ಲಿ, LAB, ದಟ್ ಈಸ್ ಲ್ಯಾಕ್ಟಿಕ್ ಆಸಿಡ್, ಹೆಸರಲ್ಲೇ ಇದೆ ಬ್ಯಾಕ್ಟೀರಿಯಾ ಅಲ್ವಾ ಇದು, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಅಥವಾ ಇದಕ್ಕೆ ಏನ್ ಅನ್ಬೋದು ನಾವಿಲ್ಲಿ, ಲ್ಯಾಕ್ಟೋಬ್ಯಾಸಿಲಸ್. ಲ್ಯಾಕ್ಟೋಬ್ಯಾಸಿಲಸ್, ಓಕೆ, ಏನ್ ಮಾಡುತ್ತೆ ಇದು, ಲ್ಯಾಕ್ಟೋಬ್ಯಾಸಿಲಸ್ ಅಥವಾ ಏನಿದೆ ಲ್ಯಾಕ್ಟಿಕ್ ಆಸಿಡ್ ಇದೆ ಅಲ್ವಾ. ಸೊ ಈ ಲ್ಯಾಕ್ಟಿಕ್ ಆಸಿಡ್ ಏನ್ ಮಾಡುತ್ತೆ, ಈ ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಲ್ಯಾಕ್ಟಿಕ್ ಆಸಿಡ್ ಏನ್ ಮಾಡುತ್ತೆ, ಇಟ್ coagulates and partially digests
partially digests protein in milk. ಸೊ ಮಿಲ್ಕ್ ಅಲ್ಲಿ ಇರುವಂತ ಪ್ರೋಟೀನ್ ಅನ್ನ ಏನ್ ಮಾಡುತ್ತೆ, ಇದು ಪಾರ್ಶಿಯಲಿ ಡೈಜೆಸ್ಟ್ ಮಾಡಿ ಕಾಗ್ಯುಲೇಟ್ ಮಾಡುತ್ತೆ. ನಂತರ ಏನ್ ಮಾಡುತ್ತೆ, ಪ್ರೋಟೀನ್ ಇನ್ ಮಿಲ್ಕ್ ಅಂಡ್ ಕನ್ವರ್ಟ್ ಅಂಡ್ ಏನ್ ಫಾರ್ಮ್ ಆಗುತ್ತೆ, ಇದು ಕನ್ವರ್ಟ್ ಇಂಟು ಕರ್ಡ್. ಸೊ ಒನ್ಸ್ ಮಿಲ್ಕ್ ಇಲ್ಲಿ ಪಾರ್ಶಿಯಲಿ ಡೈಜೆಸ್ಟ್ ಆಗ್ಬಿಟ್ಟು ಕಾಗ್ಯುಲೇಟ್ ಆಗ್ಬಿಟ್ರೆ ಏನ್ ಆಯ್ತು ಇಲ್ಲಿ ನಮ್ಗೆ, ದಟ್ ಈಸ್ ಕರ್ಡ್ ಆಯ್ತು. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಕರ್ಡ್ ಅಲ್ಲಿನೇ ಜಾಸ್ತಿ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇರುತ್ತೆ ಕಂಪೇರ್ಡ್ ಟು ಮಿಲ್ಕ್. ಸೊ ಏನಂತ ಹೇಳಿದ್ವಿ ನಾವಿಲ್ಲಿ, curd is highly nutritious compared to milk. ಯಾಕೆ, ಬಿಕಾಸ್ ಇದ್ರ ಹತ್ರ ಏನಿರುತ್ತೆ, ಇಲ್ಲಿ B12 ವಿಟಮಿನ್ ಜಾಸ್ತಿ ಇರುತ್ತೆ. ಯಾವುದು, B12 ನೆನ್ಪಿಟ್ಕೊಳ್ಳಿ, B12 ವಿಟಮಿನ್. ಯಾವ ವಿಟಮಿನ್, B12 ವಿಟಮಿನ್. ಆಸ್ ವೆಲ್ ಆಸ್ ಏನ್ ಮಾಡುತ್ತೆ ಇದು, ದಿಸ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಓಕೆ, ಏನ್ ಮಾಡುತ್ತೆ, ಇಟ್ ಚೆಕ್ಸ್ ಪ್ಯಾಥೋಜನ್ಸ್ ಇನ್ ದ ಸ್ಟಮಕ್. ಅಂದ್ರೆ ಸ್ಟಮಕ್ ಅಲ್ಲಿ ಯಾವ್ದಾದ್ರು ಪ್ಯಾಥೋಜನ್ ಡಿಸೀಸ್ ಅನ್ನ ಕಾಸ್ ಮಾಡುವಂತ ಮೈಕ್ರೋಬ್ ಇದ್ರೆ ಆ ಮೈಕ್ರೋಬ್ಸ್ ಏನ್ ಮಾಡುತ್ತೆ, ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಚೆಕ್ ಮಾಡುತ್ತೆ ಅಲ್ವಾ. ಸೊ ನಾವೇನ್ ಮಾಡಿದ್ವಿ ಇಲ್ಲಿ, ಕರ್ಡ್ ಅಲ್ಲಿ ಯಾವ ಬ್ಯಾಕ್ಟೀರಿಯಾನ ಯೂಸ್ ಮಾಡಿದ್ವಿ, ಹೌಸ್ ಹೋಲ್ಡ್, ರೈಟ್, ಯಾವುದು, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಥವಾ ಲ್ಯಾಕ್ಟೋಬ್ಯಾಸಿಲಸ್. ಸೊ ಇವಾಗ ಕರ್ಡ್ ಅನ್ನ ಮುಂಚೆ ಹಾಕ್ತಿವಿ, ಸ್ಟಾರ್ಟಿಂಗ್ ಮಿಲ್ಕ್ ಅಲ್ಲಿ ಏನಾಗ್ತಾ ಇದೀವಿ, ಕರ್ಡ್ ಅನ್ನ ಹಾಕ್ತಾ ಇದೀವಿ ಅಲ್ವಾ. ಸೊ ಆ ಇನಿಷಿಯಲ್ ಕರ್ಡ್ಗೆ, ಇವಾಗ ಸ್ಟಾರ್ಟರ್, ಆ ಇನಿಷಿಯಲ್ ಕರ್ಡ್ಗೆ ನಾವ್ ಏನಂತ ಕರಿತೀವಿ ಇಲ್ಲಿ, ಇನಿಷಿಯಲ್ ಕರ್ಡ್ ಎಲ್ಲಿಗೆ ಹಾಕ್ತಿವಿ, ಮಿಲ್ಕ್ ಹಾಕ್ತಿವಲ್ವಾ. ಸೊ ಇದಕ್ಕೆ ಏನಂತ ಕರಿತೀವಿ ಇಲ್ಲಿ, ಸ್ಟಾರ್ಟರ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ವಾ ಕರ್ಡ್ ಪ್ರಿಪೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಿರೋದು ಕರ್ಡ್ ಅಲ್ಲೇ. ಸೊ ಇನಿಷಿಯಲ್ ಕರ್ಡ್ ಅಥವಾ ಸ್ಟಾರ್ಟರ್, ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ, ಇನೋಕುಲಮ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಇನೋಕುಲಮ್. ಸೊ ಇನೋಕುಲಮ್ ಅಥವಾ ಸ್ಟಾರ್ಟರ್ ಅಥವಾ ಇನಿಷಿಯಲ್ ಕರ್ಡ್ ಹತ್ರ ಏನಿರುತ್ತೆ ಇಲ್ಲಿ, ಆಲ್ರೆಡಿ ಮಿಲಿಯನ್ಸ್ ಆಫ್ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇರುತ್ತೆ. ಓಕೆ, ಹಾಗಾಗಿ ಮಿಲ್ಕ್ ಅಲ್ಲಿ ಹಾಕಿದ ತಕ್ಷಣ ಮಿಲ್ಕ್ ಅಲ್ಲಿರೋ ಪ್ರೋಟೀನ್ಸ್ ಅನ್ನ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಪಾರ್ಶಿಯಲಿ ಕಾಗ್ಯುಲೇಟ್, ಟೈಟ್ ಅಪ್ ಮಾಡಿ, ಓಕೆ, ಅದ್ ಪ್ರೋಟೀನ್ಸ್ ಅನ್ನ ಅರ್ಧಂಬರ್ಧ ಡೈಜೆಸ್ಟ್ ಮಾಡ್ಬಿಟ್ಟು ನಮ್ಗೆ ಏನನ್ನ ಕೊಡುತ್ತೆ, ಕರ್ಡ್. ಅಂಡ್ ಈ ಕರ್ಡ್ ಏನಿದೆ ಹೈಲಿ ನ್ಯೂಟ್ರಿಯಸ್ ಕಂಪೇರಿಗೆ ಯಾರಿಗೆ, ಮಿಲ್ಕ್ಗೆ. ಯಾಕೆ, ಬಿಕಾಸ್ ಇದರಲ್ಲಿ ವಿಟಮಿನ್ B12 ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಏನ್ ಮಾಡ್ತಾ ಇದೆ, ಸ್ಟಮಕ್ ಅಲ್ಲಿರುವಂತ ಪ್ಯಾಥೋಜನ್ಸ್ ಅನ್ನು ಕೂಡ ಇದೇನ್ ಮಾಡುತ್ತೆ, ಚೆಕ್ ಮಾಡುತ್ತೆ. ಸೊ ಒಂದ್ ಯಾವ್ದು ನೋಡಿದ್ವಿ, ಹೌಸ್ ಹೋಲ್ಡ್ ಅಲ್ಲಿ ಕರ್ಡ್. ಸೊ ನೆಕ್ಸ್ಟ್ ಡೋ, ಓಕೆ, ಹಿಟ್ಟು ಕಲ್ಸಿರ್ತಾರಲ್ವಾ. ನೆಕ್ಸ್ಟ್ ಯಾವ್ದಿದೆ ಇಲ್ಲಿ, ಡೋ. ಸೊ ಡೋನ ಯಾವಾಗ ಯೂಸ್ ಮಾಡ್ತೀವಿ ಇಲ್ಲಿ ನಾವು, ಈ ಡೋದಲ್ಲೂ ಕೂಡ ಕೆಲವೊಂದು ಬ್ಯಾಕ್ಟೀರಿಯಾಸ್ ಇರುತ್ತೆ. ಲೈಕ್ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ್ದನ್ನ, ಇಡ್ಲಿ ಅಥವಾ ದೋಸಾ. ಸೊ ಡೋ ಯಾವಾಗ ಆಗುತ್ತೆ, ಇನ್ ದ ಪ್ರಿಪರೇಷನ್ ಆಫ್ ಇಡ್ಲಿ, ದೋಸಾ, ಡೋ. ಯಾವಾಗ, ಫರ್ಮೆಂಟೇಶನ್ ಮಾಡ್ಬೇಕಾದ್ರೆ, ಫರ್ಮೆಂಟೇಶನ್ ಮಾಡುವಾಗ, ಡ್ಯೂರಿಂಗ್ ಇನ್ ಫರ್ಮೆಂಟೇಶನ್. ಸೊ ಇವಾಗ ನೀವು ಮನೇಲಿ ಇಡ್ಲಿ ಮಾಡ್ಬೇಕು, ದೋಸೆ ಮಾಡ್ಬೇಕು ಅಂದ್ರೆ ಅಮ್ಮ ಏನ್ ಮಾಡ್ತಾರೆ, ಹಿಂದಿನ ದಿನಾನೇ ಎಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಒಂದು ವೆಸಲ್ ಅಲ್ಲಿ, ಒಂದು ಡಬ್ಬಾಲಿ ಏನ್ ಮಾಡ್ತಾರೆ, ಆ ಡೋನ ಹಾಕ್ತಾರೆ ಅಲ್ವಾ. ಸೊ ಹಾಕಿ ನೈಟ್ ಪೂರ್ತಿ ಬಿಡ್ತಾರೆ. ಯಾರು ಇನ್ಸ್ಟೆಂಟ್ ಆಗಿ ಮಾಡ್ತಾರೆ ಇವಾಗ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಯೂಶುವಲಿ ಏನ್ ಮಾಡ್ತಾರೆ, ಡಬ್ಬಾಲಿ ಹಾಕಿಟ್ಟಿರ್ತಾರೆ. ಓಕೆ, ಇನ್ ಫರ್ಮೆಂಟೇಶನ್ ಏನ್ ಮಾಡ್ತೀವಿ ನಾವಿಲ್ಲಿ, ಡೋನ ಯೂಸ್ ಮಾಡ್ತೀವಿ. ಯಾವಾಗ, ಇಡ್ಲಿ ಅಥವಾ ದೋಸಾನ ಮಾಡ್ಬೇಕಾದ್ರೆ. ಅಲ್ಲಿಯೂ ಕೂಡ ಆ ಪಫ್ಡ್ ಅಪ್ ಅಪಿಯರೆನ್ಸ್ ಬರುತ್ತೆ. ಓಕೆ, ಏನಾಗಿರುತ್ತೆ, ಅದು ಉಟ್ಕೊಂಡಿರುತ್ತೆ ಅಲ್ವಾ. ಸೊ ಯಾಕೆ ಬರುತ್ತೆ ಅದು ಅಲ್ಲಿ ಪಫ್ಡ್ ಅಪ್ ಅಪಿಯರೆನ್ಸ್, ಸೊ ಏನಂತ ಹೇಳ್ಬೋದು ಇಲ್ಲಿ, ಪಫ್ಡ್ ಅಪ್ ಅಪಿಯರೆನ್ಸ್ ಯಾಕೆ ಬರುತ್ತೆ, ಡ್ಯೂ ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರುತ್ತೆ. ಯಾಕೆ, ಬಿಕಾಸ್ ಫರ್ಮೆಂಟೇಶನ್ ಅಲ್ಲಿ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ನಿಮಗೆ ಗೊತ್ತಿದೆ, ಗ್ಲೂಕೋಸ್ ಇಂದ 6 ಕಾರ್ಬನ್ ಇರೋದು 3 ಕಾರ್ಬನ್ ಪೈರುವೇಟ್ ಬರುತ್ತೆ ಅಲ್ವಾ. ಸೊ ಇಲ್ಲಿ 2 ಕಾರ್ಬನ್ ಇಂದ ಏನಾಗುತ್ತೆ ಇಲ್ಲಿ, 3 ಕಾರ್ಬನ್ ಪೈರುವೇಟ್ ಏನಾಗುತ್ತೆ ಇಲ್ಲಿ, 2 ಕಾರ್ಬನ್ ಇಥನಾಲ್, ಅಂದ್ರೆ ಆಲ್ಕೋಹಾಲ್ ಫರ್ಮೆಂಟೇಶನ್ ಆಗುತ್ತೆ ಇಲ್ಲಿ. ಓಕೆ, ಸೊ ಆಲ್ಕೋಹಾಲ್ ಫರ್ಮೆಂಟೇಶನ್ ಆದ್ಮೇಲೆ 1 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಇಲ್ಲಿ, ಅಲ್ಲಿ ಪಫ್ ಅಪಿಯರ್ ಉಬ್ಕೊಂಡಿರೋ ತರ ಅಥವಾ ಸ್ವಲ್ಪ ಪೋರಸ್ ಇರುತ್ತೆ. ಅದೇನಕ್ಕೆ, ಡ್ಯೂ ಟು ದಿ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಇಲ್ಲಿ ರಿಲೀಸ್ ಆಗುತ್ತೆ. ಓಕೆ, ಸೊ ಇಡ್ಲಿ ದೋಸೆ ಡೋ ಮಾಡ್ಲಿಕ್ಕೂ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ, ಕೆಲವೊಂದು ಮೈಕ್ರೋಬ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಆಸ್ ವೆಲ್ ಆಸ್ ಇನ್ ಬ್ರೆಡ್ ಡೋ
ಬ್ರೆಡ್ ಡೋ. ಓಕೆ, ಇಲ್ಲಿ ಏನನ್ನ ಯೂಸ್ ಮಾಡ್ತೀವಿ ನಾವು, ಈಸ್ಟ್ ನ ಯೂಸ್ ಮಾಡ್ತೀವಿ. ಓಕೆ, ಏನನ್ನ ಯೂಸ್ ಮಾಡ್ತೀವಿ, ಈಸ್ಟ್. ಸೊ ಸೈಂಟಿಫಿಕ್ ನೇಮ್ ಏನು ಇಲ್ಲಿ, ಸ್ಯಾಕ್ರೋಮೈಸಿಸ್ ಸ್ಯಾಕ್ರೋಮೈಸಿಸ್ ಸರ್ವಿಸೆ. ಓಕೆ, ಸೊ ಈಸ್ಟ್ ನ ಯೂನಿಸೆಲ್ಯುಲರ್ ಈಸ್ಟ್. ಓಕೆ, ಸೊ ಇದೇನ್ ಮಾಡುತ್ತೆ ನಮಗೆ ಗೊತ್ತಿದೆ, ಆಲ್ಕೋಹಾಲ್ ಫರ್ಮೆಂಟೇಶನ್ ಮಾಡುತ್ತೆ ಅಲ್ವಾ. ಸೊ ಆಲ್ಕೋಹಾಲ್ ಫರ್ಮೆಂಟೇಶನ್ ಆದ್ರೆ ಆ ಹಿಟ್ ಏನಾಗುತ್ತೆ, ಡೋ ಏನಾಗುತ್ತೆ, ಉಕ್ಕೊಳ್ಳುತ್ತೆ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಏನಾಗಿರುತ್ತೆ, ರಿಲೀಸ್ ಆಗಿರುತ್ತೆ. ಗೊತ್ತಾಯ್ತಾ. ಸೊ ಇದೇನು ಇಲ್ಲಿ ಬ್ರೆಡ್. ಸೊ ಇಲ್ಲಿ ಬ್ರೆಡ್ ಅಲ್ಲಿ ಯಾರನ್ನ ಯೂಸ್ ಮಾಡ್ತೀವಿ ನಾವು, ಸ್ಯಾಕ್ರೋಮೈಸಿಸ್ ಸರ್ವಿಸೆ ಅಂದ್ರೆ ಈಸ್ಟ್ ನ ಯೂಸ್ ಮಾಡ್ತೀವಿ. ಏನನ್ನ, ಈಸ್ಟ್. ಸೊ ಇಲ್ಲಿ ಈಸ್ಟ್ ನ ನಾವು ಎರಡು ಕಡೆ ಯೂಸ್ ಮಾಡ್ತೀವಿ. ಒಂದು ಬ್ರೆಡ್ ಮೇಕಿಂಗ್, ಯಾವುದಕ್ಕೆ, ಫಾರ್ ಮೇಕಿಂಗ್ ಬ್ರೆಡ್. just a minute. Okay, for making bread and ಇನ್ನೊಂದು for making alcohol ಅಥವಾ ಆಲ್ಕೋಹಾಲ್ ಪ್ರೊಡಕ್ಷನ್ ಅಲ್ಲಿ, ಆಲ್ಕೋಹಾಲ್ ಪ್ರೊಡಕ್ಷನ್ ಏನನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ, ಈಸ್ಟನ್ನ. ಓಕೆ, ಸೊ ಯಾವಾಗ ಈಸ್ಟನ್ನ ಅಥವಾ ಸ್ಯಾಕ್ರೋಮೈಸಿಸ್ ಸರ್ವಿಸ್ ನಾವು ಇಲ್ಲಿ ಈಸ್ಟ್ ಬ್ರೆಡ್ ಅನ್ನ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೀವೋ ಆವಾಗ ಇದಕ್ಕೆ, ಈ ಈಸ್ಟ್ಗೆ ನಾವೇನಂತ ಕರಿತೀವಿ ಇಲ್ಲಿ, ಬೇಕರ್ಸ್ ಈಸ್ಟ್. ಏನಂತ ಕರಿತೀವಿ, ಬೇಕರ್ಸ್ ಈಸ್ಟ್. ಬೇಕರಿ ಐಟಮ್ ಅಲ್ವಾ ಬ್ರೆಡ್. ಓಕೆ, ಆಲ್ಕೋಹಾಲ್ ಪ್ರೊಡಕ್ಷನ್ ಆದ್ರೆ ಇದಕ್ಕೆ ಏನಂತ ಕರಿತೀವಿ ಇಲ್ಲಿ ನಾವು, ಈಸ್ಟ್ ನ ಯೂಸ್ ಮಾಡ್ಬಿಟ್ಟು ಆಲ್ಕೋಹಾಲ್ ಪ್ರೊಡ್ಯೂಸ್ ಆದ್ರೆ ಆವಾಗ ಈಸ್ಟ್ ಗೆ ಏನಂತ ಕರಿತೀವಿ, ಬ್ರೀವರ್ಸ್ ಈಸ್ಟ್. ಬ್ರೀವರ್ಸ್ ಈಸ್ಟ್. ಬೆವರೇಜಸ್. ಓಕೆ, ಆಲ್ಕೋಹಾಲ್ ಕೂಡ ಏನು ಇಲ್ಲಿ ಒಂದು ಕೈಂಡ್ ಆಫ್ ಬೆವರೇಜ್, ಡ್ರಿಂಕ್ ಅಲ್ವಾ. ಸೊ ಅದನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೂ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ, ಸ್ಯಾಕ್ರೋಮೈಸಿಸ್ ಸರ್ವಿಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಒಂದು ಬರುತ್ತೆ ಟಾಡಿ. ಇದು ಕೂಡ ಏನು ಇಲ್ಲಿ ಡ್ರಿಂಕ್, ಯಾವುದು, ಟಾಡಿ. ಸೊ ಟಾಡಿ ಅಂದ್ರೆ ಏನು ಇಲ್ಲಿ, ದಿಸ್ ಇಸ್ ಟ್ರೆಡಿಷನಲ್ ಸದರ್ನ್ ಪಾರ್ಟ್ ಅಲ್ಲಿ ಇರೋದು. ಓಕೆ, ಸೊ ನಾವೇನ್ ಬರೆಯೋಣ ಇಲ್ಲಿ, ಸದರ್ನ್ ಪಾರ್ಟ್ ಅಲ್ಲಿ ಟ್ರೆಡಿಷನಲ್ ಡ್ರಿಂಕ್, ಟ್ರೆಡಿಷನಲ್ ಡ್ರಿಂಕ್. ಓಕೆ, ನ್ಯಾಚುರಲ್ ಈಸ್ಟ್ ಇಂದ. ಓಕೆ, ನ್ಯಾಚುರಲ್ ಈಸ್ಟ್ ಇಂದ, ಯಾವ್ದ್ರಿಂದ, ನ್ಯಾಚುರಲ್ ಈಸ್ಟ್ ಇಂದ, ನ್ಯಾಚುರಲ್ ಈಸ್ಟ್ ಇಂದ. ಸೊ ಈ ಸದರ್ನ್ ಟ್ರೆಡಿಷನಲ್ ಡ್ರಿಂಕ್ ಎಲ್ಲಿಂದ ಬಂದಿರುತ್ತೆ, ಇದು ಪಾಮ್ ಟ್ರೀ ಇರುತ್ತಲ್ಲ, ಪಾಮ್ ಟ್ರೀ ಇಂದ ಏನಾಗುತ್ತೆ ಇಲ್ಲಿ, ಓಕೆ, ಏನು ಪಾಮ್ ಟ್ರೀಯಿಂದ ಸ್ಯಾಪ್ ಇರುತ್ತೆ, ಆ ಸ್ಯಾಪಿನ ಒಂದು ವೈಟ್ ಫ್ಲೂಯಿಡ್ ಏನಾಗುತ್ತೆ, ಬೀಳ್ತಾನೆ ಇರುತ್ತೆ. ಅದನ್ನ ಸ್ಟೋರ್ ಮಾಡಿ ಫರ್ಮೆಂಟ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಏನ್ ಮಾಡ್ತಾರೆ, ಆಸ್ ಅ ಡ್ರಿಂಕ್ ತಗೊಳ್ತಾರೆ. ಓಕೆ, ಸೊ ಹಾಗಾಗಿ ಟಾಡಿ ಏನು ಸದರ್ನ್ ಟ್ರೆಡಿಷನಲ್ ಡ್ರಿಂಕ್. ಹೆಂಗ್ ಸಿಗುತ್ತೆ ಇದು ನಮ್ಗೆ, ಬೈ ಫರ್ಮೆಂಟಿಂಗ್ or by fermentation of sap. ಫರ್ಮೆಂಟೇಶನ್ ಆಫ್ ಸ್ಯಾಪ್ ಫ್ರಮ್, ಯಾವ್ದು ನೆನ್ಪಿಟ್ಕೋಬೇಕು ಇಲ್ಲಿ, ಪಾಮ್ ಟ್ರೀ. ಪಾಮ್ ಟ್ರೀ ಅಲ್ಲಿರೋ ಸ್ಯಾಪ್ ಇಂದ ಏನಾಗುತ್ತೆ ನಮ್ಗೆ, ಈ ಟಾಡಿ ಸಿಗುತ್ತೆ. ಅಂಡ್ ದಿಸ್ ಇಸ್ ಒನ್ ಆಫ್ ದಿ ಟ್ರೆಡಿಷನಲ್ ಸದರ್ನ್ ಅಲ್ಲಿರುವಂತ ಟ್ರೆಡಿಷನಲ್ ಡ್ರಿಂಕ್. ಯಾರಿಂದ, ಅಗೇನ್ ನ್ಯಾಚುರಲ್ ಈಸ್ಟ್. ಮೈಕ್ರೋಬ್ ಅಲ್ವಾ ಇದು ಕೂಡ. ಓಕೆ, ಟಾಡಿ ಆಯ್ತು. ನೆಕ್ಸ್ಟ್ ಇಲ್ಲಿ ನಾವೇನ್ ಮಾಡೋಣ, ನಮ್ಗೆ ಏನ್ ಸಿಗುತ್ತೆ, ಚೀಸ್. ಕೇಳ್ತೀರಾ ನೀವು, ಚೀಸ್ ಇಸ್ ವಾಟ್, ಮಿಲ್ಕ್ ಇಂದ ಫಾರ್ಮ್ ಆಗೋದು ಅಲ್ವಾ. ಸೊ ತಿರ್ಗಾ ಇಲ್ಲಿ ಮಿಲ್ಕ್ ಅನ್ನ ಏನ್ ಮಾಡುತ್ತೆ, ಡೈಜೆಸ್ಟ್ ಮಾಡುತ್ತೆ ಮೈಕ್ರೋಬ್ಸ್ ಅಂಡ್ ಏನನ್ನ ಕೊಡುತ್ತೆ ನಮ್ಗೆ ಇಲ್ಲಿ, ಚೀಸ್ ನ ಕೊಡುತ್ತೆ. ಸೊ ಫಸ್ಟ್ ಯಾವ್ದು ಇಲ್ಲಿ ನೋಡೋಣ, ಚೀಸ್ ಇಲ್ಲಿ ನಮ್ಗೆ 3 ಟೈಪ್ಸ್ ಇದೆ. ಓಕೆ, ಫಸ್ಟ್ ಯಾವ್ದು ಇಲ್ಲಿ, ಸ್ವಿಸ್ ಚೀಸ್. ಯಾವುದು, ಸ್ವಿಸ್ ಚೀಸ್. ಸೊ ಯಾವ್ದ್ರಿಂದ ಸಿಗುತ್ತೆ ಸ್ವಿಸ್ ಚೀಸ್ ನಮ್ಗೆ ಇಲ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಚೀಸ್ ಗಿಂತ ಮುಂಚೆ, ಓಕೆ ಐ ಟೆಲ್ ಯು ಲೇಟರ್. ಸ್ವಿಸ್ ಚೀಸ್ ಇಂದ ಯಾವ್ದ್ರಿಂದ ಸಿಗುತ್ತೆ ನಮ್ಗೆ ಈ ಚೀಸ್, ಸ್ವಿಸ್ ಚೀಸ್ ವಿ ಅಬ್ಟೈನ್ ಇಟ್ ಫ್ರಮ್ ಅ ಬ್ಯಾಕ್ಟೀರಿಯಾ, ಒಂದು ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಹೆಸರು ಯಾವುದು ಇಲ್ಲಿ, ಪ್ರೋಪಿಯೋನಿ ಬ್ಯಾಕ್ಟೀರಿಯಂ, ಶರ್ಮಾನಿ. ಸೊ ಯಾವ ಬ್ಯಾಕ್ಟೀರಿಯಾ ನೋಡಿ, ಬ್ಯಾಕ್ಟೀರಿಯಂ ಅಂತ ಹೆಸರೇ ಇದೆ. ಸ್ವಿಸ್ ಚೀಸ್ ಯಾವ ಬ್ಯಾಕ್ಟೀರಿಯಾ, ಯಾವ ಮೈಕ್ರೋಬ್ ಇಂದ ಸಿಗ್ತಾ ಇದೆ, ಬ್ಯಾಕ್ಟೀರಿಯಾ ನೇಮ್ ಏನು, ಪ್ರೋಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನೆ ಅಂತ ಹೇಳಿ. ಓಕೆ, ಸೊ ಇದು ಹೇಗೆ, ಸ್ವಿಸ್ ಚೀಸ್ ಹೇಗಿರುತ್ತೆ ಅಂದ್ರೆ, ಇಟ್ ಹ್ಯಾಸ್ ಲಾರ್ಜ್ ಹೋಲ್ಸ್. ಯಾಕೆ ಲಾರ್ಜ್ ಹೋಲ್ಸ್ ಇರುತ್ತೆ, ಬಿಕಾಸ್ ಆಫ್ ದಿ ಎಸ್ಕೇಪ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಸ್ಕೇಪ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ನಮ್ಗೆ ಏನಿರುತ್ತೆ, ಈ ಚೀಸ್ ಏನಿರುತ್ತೆ ಇಲ್ಲಿ ಹೋಲ್ಸ್ ಇರುತ್ತೆ, ದೊಡ್ಡ ಪೋರ್ಸ್ ಇರುತ್ತೆ. ಓಕೆ, ಇದು ಸ್ವಿಸ್ ಚೀಸ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಚೀಸ್ ಇದೆ, ಯಾವುದು, ದಟ್ ಈಸ್ ರಾಕ್ಫೋರ್ಟ್ ಚೀಸ್. ಓಕೆ, ಸೊ ಇದು ಒಂದು ಫಂಗಸ್ ಇಂದ ಸಿಗುತ್ತೆ ನಮ್ಗೆ. ಓಕೆ, ಯಾವ ಫಂಗಸ್, ಪೆನ್ಸಿಲಿಯಂ ರಾಕ್ಫೋರ್ಟ್. ಸೊ ರಾಕ್ಫೋರ್ಟ್ ಚೀಸ್. ಸೊ ಪೆನ್ಸಿಲಿಯಂ ರಾಕ್ಫೋರ್ಟ್ ಏನು ಇದು, ದಿಸ್ ಇಸ್ ಒನ್ ಫಂಗೈ.
ಓಕೆ, ಈ ಫಂಗೈಯಿಂದ ನಮ್ಗೆ ಏನ್ ಸಿಕ್ಕುತ್ತೆ, ರೋಕ್ಫೋರ್ಟ್ ಚೀಸ್ ಸಿಕ್ಕುತ್ತೆ. ಅಂಡ್ ಇನ್ನೊಂದು ಯಾವುದೇ ಇದೆ ಇಲ್ಲಿ, ದಟ್ ಈಸ್ ಕಮಂಬೋರ್ಟ್ ಚೀಸ್. ಯಾವುದು, ಕಮಂಬೋರ್ಟ್ ಆರ್ ಕಮಂಬೋರ್ಟಿ ಚೀಸ್. ಸೊ ಈ ಚೀಸ್ ಯಾವ್ದ್ರಿಂದ ಸಿಕ್ಕುತ್ತೆ, ಅಗೇನ್ ಫ್ರಮ್ ದಿ ಫಂಗೈ. ಯಾವ ಫಂಗೈ ಇಲ್ಲಿ, ಪೆನ್ಸಿಲಿಯಂ. ಪೆನ್ಸಿಲಿಯಂ ಅಂದ ತಕ್ಷಣ ನಿಮ್ ತಲೆ ನೆನಪಾಗ್ಬೇಕು, ಫಂಗೈ ಬಗ್ಗೆ ಹೇಳ್ತಿದ್ದಾರೆ. ಪೆನ್ಸಿಲಿಯಂ ಕಮಂಬೋರ್ಟಿ. ಓಕೆ, ಕಮಂಬೋರ್ಟಿ. ಸೊ ಇದರಿಂದ ಏನ್ ಸಿಗುತ್ತೆ ನಮ್ಗೆ ಇಲ್ಲಿ, another cheese, that is camembert cheese. So ನಾವ್ ಏನ್ ನೋಡಿದ್ವಿ ಇಲ್ಲಿ, curd, lactobacillus, doli, some bacteria, okay, and again brewers as well as beverages, that is yeast, saccharomyces, alcohol production ಮಾಡ್ಲಿಕ್ಕೆ, ಬ್ರೆಡ್ ಅನ್ನ ಮಾಡ್ಲಿಕ್ಕೆ, and ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಏನಕ್ಕಾಗುತ್ತೆ ಇಲ್ಲಿ, ಆಲ್ಕೋಹಾಲ್ ಫರ್ಮೆಂಟೇಷನ್ ಆಗ್ತಾ ಇದೆ, ಹಾಗಾಗಿ ಹೋಲ್ಸ್ ಅಥವಾ ಪೋರಸ್ ಇರುತ್ತೆ. ಅಂಡ್ ಟೌಡಿ, ಸದರ್ನ್ ಡ್ರಿಂಕ್ ಅದು. ಓಕೆ, ಸಾಪ್ ಏನಿರುತ್ತೆ ಇಲ್ಲಿ, ಸ್ಯಾಪ್, ಪಾಮ್ ಟ್ರೀದು ಸ್ಯಾಪ್ ಅನ್ನ ಫರ್ಮೆಂಟ್ ಮಾಡ್ಬಿಟ್ಟು ಈ ಡ್ರಿಂಕ್ ಅನ್ನ ತಗೊಳ್ತಾರೆ. ಅಂಡ್ ಚೀಸ್ ಅಲ್ಲಿ 3 ನೋಡಿದ್ವಿ. ಸ್ವಿಸ್ ಚೀಸ್ ಯಾವ್ದ್ರಿಂದ ಸಿಕ್ಕಿದ್ದು, ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶೆರ್ಮಾನಿ ಅಂದ್ರೆ ಬ್ಯಾಕ್ಟೀರಿಯಿಂದ ಸಿಕ್ಕಿರೋದು. ಇನ್ನೊಂದು ರೊಕ್ಫೋರ್ಟ್ ಚೀಸ್, ಇದು ಯಾವ್ದ್ರಿಂದ ಸಿಕ್ಕಿರೋದು, ಅ ಫಂಗೈ ಕಾಲ್ಡ್ ಪೆನ್ಸಿಲಿಯಂ ರೊಕ್ಫೋರ್ಟ್. ಅಂಡ್ ಕಂಬಂಬರ್ಟ್ ಚೀಸ್, ಇದು ಯಾವ್ದ್ರಿಂದ ಸಿಕ್ಕಿರೋದು, ಪೆನ್ಸಿಲಿಯಂ ಕಂಬಂಬರ್ಟಿ. ಓಕೆನಾ, ಸೊ ಇದಾಯ್ತು. ಅಂಡ್ ತಿರ್ಗಾ ಇಲ್ಲಿ ನಮ್ಗೆ ಅಗೇನ್ ಸಮ್ ಮೈಕ್ರೋಬ್ಸ್. ಓಕೆ, ಸಮ್ ನ್ಯಾಚುರಲ್ ಮೈಕ್ರೋಬ್ಸ್ ಅಥವಾ ಸಮ್ ನ್ಯಾಚುರಲ್ ಆರ್ ವೇರಿಯಸ್ ಮೈಕ್ರೋಬ್ಸ್ ಇಂದ ನಮ್ಗೆ ಏನೇನ್ ಸಿಕ್ಕುತ್ತೆ, ವೇರಿಯಸ್ ಮೈಕ್ರೋಬ್ಸ್ ನಮ್ಗೆ ಏನ್ ಸಿಕ್ಕುತ್ತೆ ಇಲ್ಲಿ, ಫರ್ಮೆಂಟೇಷನ್ ಆಫ್ ಆರ್ ಫರ್ಮೆಂಟ್ ಫಿಶ್. ಓಕೆ, ಫಿಶ್ ನ ಫರ್ಮೆಂಟ್ ಮಾಡುವಾಗ ಕೂಡ ವಿ ಯೂಸ್ ಸಮ್ ಆಫ್ ದಿ ಮೈಕ್ರೋಬ್ಸ್. ಅಂಡ್ ಸೋಯಾಬೀನ್, ಸೋಯಾ ಸಾಸ್. ಓಕೆ, ಆಸ್ ವೆಲ್ ಆಸ್ ಶೂಟ್ ಆಫ್ ಬಂಬು. ಸೊ ಇವುಗಳು ಎಲ್ಲದರಲ್ಲೂ ಫರ್ಮೆಂಟ್ ಮಾಡ್ಬಿಟ್ಟು ಇದ್ರದ್ದು ಯೂಸ್ ಅನ್ನ ನಾವು ತಗೊಳ್ಬೇಕಂದ್ರೆ ಏನಾಗಿರುತ್ತೆ ಇಲ್ಲಿ, ಈ ಮೈಕ್ರೋಬ್ಸ್ ಗಳ ರೋಲು ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಹೌಸ್ ಹೋಲ್ಡ್, ಕರ್ಡ್, ಡ್ರಿಂಕ್ಸ್, ಬ್ರೆಡ್, ಟೌಡಿ ಅಂಡ್ ಚೀಸ್. ಓಕೆನಾ ಇದು. ಸೊ ನೆಕ್ಸ್ಟ್ ಏನಿದೆ ನಮ್ಗೆ ಇಲ್ಲಿ, ಹೌಸ್ ಹೋಲ್ಡ್ ನೋಡಿದ್ವಿ ನಾವು, ಹೌಸ್ ಹೋಲ್ಡ್ ಅಲ್ಲಿ ಮೈಕ್ರೋಬ್ಸ್ ಯಾವ ರೀತಿ ಇರುತ್ತೆ. ಸೊ ಇವಾಗ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರೀಸ್, ಯಾವಾಗ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರೀಸ್, ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿ. ಸೊ ಇಂಡಸ್ಟ್ರಿಲಿ ಅಥವಾ ಇಂಡಸ್ಟ್ರೀಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಈ ಮೈಕ್ರೋಬ್ಸ್ ಗಳ ನಂಬರ್ ಏನಿರ್ಬೇಕು, ನಮಗೆ ಜಾಸ್ತಿ ಇರ್ಬೇಕು ಅಲ್ವಾ. ಬಿಕಾಸ್ ಲಾರ್ಜ್ ಮಾಸ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಈ ಪ್ರಾಡಕ್ಟ್ಸ್ ಗಳನ್ನ, ಮೈಕ್ರೋಬ್ಸ್ ಇಂದ ನಮಗೆ ಬರ್ತಿರುವಂತ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್, ಜಸ್ಟ್ ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಚೀಸ್ ಅನ್ನ ನೋಡಿ. ಓಕೆ, ಒಂದೊಂದೇ ಚೀಸ್ ಒಂದೊಂದೇ ತಗೊಂಡಿರ್ತೀವಿ ನಾವು, ಬಿಕಾಸ್ ಇಂಡಸ್ಟ್ರಿಯಲ್ ಬೇರೆದವ್ರು ಎಲ್ಲರೂ ಏನು, ಇವಾಗ ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟ್ ಅಲ್ಲಿ ಹೋಗಿ ನಾವು ಇವಾಗ ನಮಗೆ ಸ್ವಿಸ್ ಚೀಸ್ ಬೇಕು ಅಂತ ಕೇಳಿದ್ರೆ ದೇ ವಿಲ್ ಗಿವ್ ಅಸ್. ಹೇಗೆ, ಅವರು ಕೂಡ ಇಂಡಸ್ಟ್ರಿಯಿಂದ, ಮಾರ್ಕೆಟ್ ಇಂದ ತಗೊಂಡ್ ಬಂದಿರ್ತಾರೆ. ಅಂದ್ರೆ ಲಾರ್ಜ್ ಮಾಸ್. ಓಕೆ, ಲಾರ್ಜ್ ಮಾಸ್ ಆಫ್ ಪ್ರೊಡಕ್ಷನ್ ಅನ್ನ ಏನ್ ಮಾಡ್ತಾರೆ ಇಲ್ಲಿ, ಫಾರ್ಮ್ ಮಾಡ್ಬೇಕು ವಿತ್ ದ ಹೆಲ್ಪ್ ಆಫ್ ಇಂಡಸ್ಟ್ರೀಸ್. ಮೈಕ್ರೋಬ್ಸ್ ಅನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ, ಜಾಸ್ತಿ ಬೇಕು. ಹೇಗೆ ಪ್ರಾಡಕ್ಟ್ಸ್ ಜಾಸ್ತಿ ಬೇಕು ಮೈಕ್ರೋಬ್ಸ್ ಇಂದ ಸಿಗ್ತಾ ಇರೋ ಪ್ರಾಡಕ್ಟ್ಸ್, ಅದೇ ರೀತಿ ಮೈಕ್ರೋಬ್ಸ್ ಗಳನ್ನು ಏನ್ ಮಾಡ್ಬೇಕು ನಾವಿಲ್ಲಿ, ಗ್ರೋ ಮಾಡ್ತೀವಿ. ಸೊ ದೊಡ್ಡ ದೊಡ್ಡ ವೆಸಲ್ಸ್ ಅಲ್ಲಿ ಏನ್ ಮಾಡ್ತಾರೆ ಇಲ್ಲಿ, ಇಂಡಸ್ಟ್ರಿಲಿ ಅವುಗಳನ್ನ ಗ್ರೋ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ, ಆ ವೆಸಲ್ಸ್ ಗಳಿಗೆ ಎಲ್ಲಿ ಈ ಬ್ಯಾಕ್ಟೀರಿಯಾಸ್ ಅಥವಾ ಮೈಕ್ರೋಬ್ಸ್ ನ ಗ್ರೋ ಮಾಡ್ತಾರೋ ಅದಕ್ಕೆ ಫರ್ಮೆಂಟರ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಹಾಗಾಗಿ ಮೈಕ್ರೋಬ್ಸ್ ಗಳ ರೋಲ್ ಎಲ್ಲಿದೆ, ಬರೀ ಹೌಸ್ ಅಲ್ಲಿ ಮಾತ್ರ ಅಲ್ಲ, ವೇರಿಯಸ್ ಮೈಕ್ರೋಬ್ಸ್ ಏನ್ ಮಾಡುತ್ತೆ ಇಲ್ಲಿ, ವೇರಿಯಸ್ ಪ್ರಾಡಕ್ಟ್ಸ್ ಗಳನ್ನ ಏನ್ ಮಾಡುತ್ತೆ, ನಮಗ್ ಕೊಡುತ್ತೆ. ಸೊ ಏನಂತ ಹೇಳೋಣ ನಾವಿಲ್ಲಿ, ಮೈಕ್ರೋಬ್ಸ್ ಇನ್ ಇಂಡಸ್ಟ್ರೀಸ್ ಅಲ್ಲಿ ವೇರಿಯಸ್ microbes are used in the beneficiary products used by humans. As I said, example ಯಾವ್ದು ಕೊಟ್ವಿ, ಚೀಸ್. ಓಕೆ, ಆಂಟಿಬಯೋಟಿಕ್ಸ್ ಇವೆಲ್ಲ ಯಾರಿಂದ ಬರ್ತಾ ಇದೆ, ಮೈಕ್ರೋಬ್ಸ್ ಇಂದ ಅಲ್ವಾ. ಅದೆಲ್ಲ ಯಾರಿಗೆ ಹೆಲ್ಪ್ ಆಗ್ತಾ ಇದೆ, ಹ್ಯೂಮನ್ಸ್ ಇಂದ. ಹಾಗಾಗಿ ವೇರಿಯಸ್ ಬೇಕು ಅಂದ್ರೆ ಸುಮಾರು ಮೈಕ್ರೋಬ್ಸ್ ಗಳಿಂದ, ಅಂಡ್ ಲಾರ್ಜ್ ಅಮೌಂಟ್ ಅಲ್ಲಿ ಬೇಕಲ್ವಾ. ಸೊ ಲಾರ್ಜ್ ಅಮೌಂಟ್ ಅಲ್ಲಿ ಬೇಕಾಗಿರೋ ಕಾರಣಕ್ಕೆ ಏನ್ ಮಾಡ್ತೀವಿ ನಾವು, ಮೈಕ್ರೋಬ್ಸ್ ಆರ್ ಗ್ರೋನ್ ಇನ್ ಲಾರ್ಜ್ ಸ್ಕೇಲ್. ಸೊ ಲಾರ್ಜ್ ಸ್ಕೇಲ್ ಅಲ್ಲಿ ಅವುಗಳನ್ನ ಗ್ರೋ ಮಾಡಿದ್ರೆ ಅವುಗಳು ರಿಲೀಸ್ ಮಾಡುವಂತ ಕೆಮಿಕಲ್ಸ್ ಜಾಸ್ತಿ ಸಿಕ್ಕುತ್ತೆ. ಅಂಡ್ ಆ ಕೆಮಿಕಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಇಲ್ಲಿ, ಬೆನಿಫಿಷಿಯರಿ ಪ್ರಾಡಕ್ಟ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಅಥವಾ ಇಂಡಸ್ಟ್ರಿ ಮುಖಾಂತರ ತರಬಹುದು. ಸೊ ಮೈಕ್ರೋಬ್ಸ್ ಆರ್ ಗ್ರೋನ್ ಇನ್ ಲಾರ್ಜ್ ಸ್ಕೇಲ್ ಇನ್ ವೆಸಲ್ಸ್. ಆ ವೆಸಲ್ಸ್ ಗಳಿಗೆ ಏನಂತ ಹೇಳಿ ಕರಿತೀವಿ ನಾವು, ಕಾಲ್ಡ್ ಫರ್ಮೆಂಟರ್ಸ್. ಓಕೆ,
ಸೊ ಫಾರ್ ಎಕ್ಸಾಂಪಲ್ ಇವಾಗ ವೈನ್ ಕೇಳಿರ್ತೀರಾ ನೀವು ಅಲ್ವಾ? ಸೊ ಹೇಗ್ ಮಾಡ್ತಾರೆ ಅದನ್ನ, ತುಂಬಾ ದಿನಗಳ ಕಾಲ ಏನ್ ಮಾಡ್ತಾರೆ ಅದನ್ನ ಫರ್ಮೆಂಟ್ ಹಾಗೆ ಇಟ್ಟಿರ್ತಾರೆ ಅಲ್ವಾ? ಸೊ ಅದೇ ರೀತಿ ಫರ್ಮೆಂಟರ್ಸ್ ಅಂತ ಹೇಳಿ ಕರಿತೀವಿ ಆ ವೆಸಲ್ಸ್ ಗಳಿಗೆ, ಅಥವಾ ಬಯೋರಿಯಾಕ್ಟರ್ಸ್ ಅಂತ ನಾವು ಕರಿಬಹುದು. ಸೊ ಇದರಲ್ಲಿ ನಮ್ಗೆ ಎಕ್ಸಾಂಪಲ್ ಯಾವ್ದಿದೆ? ಓಕೆ, ಈ ಇಂಡಸ್ಟ್ರೀಸ್ ಒಳಗಡೆ ನಮಗ್ ಸ್ಟಡಿ ಮಾಡ್ಲಿಕ್ಕೆ ಎಕ್ಸಾಂಪಲ್ ಯಾವ್ದಿದೆ ಇಲ್ಲಿ? ಫಸ್ಟ್ ಒನ್ ಆಂಟಿಬಯೋಟಿಕ್ಸ್. ಲಾರ್ಜ್ ಸ್ಕೇಲ್ ಅಲ್ಲಿ ಇವುಗಳನ್ನ ಏನ್ ಮಾಡ್ತೀವಿ? ಪ್ರೊಡ್ಯೂಸ್ ಮಾಡ್ತೀವಿ, ಆಂಟಿಬಯೋಟಿಕ್ಸ್. ಅಂಡ್ ಸೆಕೆಂಡ್ ಎಕ್ಸಾಂಪಲ್ ಇಸ್ ಬಿವರೇಜಸ್, ಡ್ರಿಂಕ್ಸ್. ಓಕೆ, ಬಿವರೇಜಸ್. ಹೇಗೆ ನಮ್ಗೆ ಇವಾಗ ಹೊಲದಲ್ಲೆಲ್ಲ ಏನ್ ಮಾಡ್ತೀವಿ, ಒಂದೇ ಪ್ಯಾಡಿ ಹಾಕ್ತಿವ ಅಥವಾ ಒಂದೇ ಜೋಳದ ಪ್ಲಾಂಟ್ ಹಾಕ್ತಿವ ನಾವು? ಇಲ್ಲ, ಫುಲ್ ಏನ್ ಮಾಡ್ತೀವಿ, ಸೀಡ್ಸ್ ಗಳನ್ನ ತಗೊಂಡು 1 ಎಕರ್ ಇದ್ರೆ 1 ಎಕರ್ ತುಂಬಾ ಹಾಕ್ತಿವಿ, ಸೊ ದಟ್ ಜಾಸ್ತಿ ಪ್ರೊಡಕ್ಷನ್ ಬರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಏನ್ ಮಾಡ್ಬೇಕು, ಕೆಲವೊಂದು ಮೈಕ್ರೋಬ್ಸ್ ಯಾವ್ದು ನಮಗೆ ಹೆಲ್ಪ್ಫುಲ್ ಪ್ರಾಡಕ್ಟ್ಸ್ ಗಳನ್ನ ಕೊಡ್ತಿದ್ಯೋ ಆ ಮೈಕ್ರೋಬ್ಸ್ ನ ಲಾರ್ಜ್ ಸ್ಕೇಲ್ ಅಲ್ಲಿ ಗ್ರೋ ಮಾಡ್ಬಿಟ್ಟು ಅವುಗಳ ಕೆಮಿಕಲ್ಸ್ ಅನ್ನ ತಗೊಂಡು ಇಲ್ಲಿ ಮಾಸ್ ಲಾರ್ಜ್ ಸ್ಕೇಲ್ ಅಲ್ಲಿ ಆ ಪ್ರಾಡಕ್ಟ್ಸ್ ಗಳನ್ನ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದು ನೋಡೋಣ ನಾವಿಲ್ಲಿ? ಇಂಡಸ್ಟ್ರಿಯಲ್ಲಿ ಹೇಗೆ ಆಂಟಿಬಯೋಟಿಕ್ಸ್ ಹೆಲ್ಪ್ ಅಂಡ್ ಆಸ್ ವೆಲ್ ಆಸ್ ಬಿವರೇಜಸ್ ನೋಡೋಣ. ಫಸ್ಟ್ ಯಾವ್ದಿದೆ ಇಲ್ಲಿ? ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಆಕ್ಚುಲಿ ಆಂಟಿಬಯೋಟಿಕ್ಸ್ ಟರ್ಮ್ ಅನ್ನ ಯಾರು ಕೊಟ್ಟಿದ್ದು? 1914 ಅಲ್ಲಿ ಸೇಲ್ಸ್ ವಾಕ್ಸ್ಮ್ಯಾನ್ ಅಂತ ಹೇಳಿ. ನಿಮ್ಗಿಲ್ಲ ಅದು, ಓಕೆ, ಅದ್ ಬೇಡ, ನೆನ್ಪಿಟ್ಕೋಬೇಡಿ. ಇವಾಗ ಆಂಟಿಬಯೋಟಿಕ್ಸ್ ಅಂದ್ರೆ ಏನು? ಇಲ್ಲಿ ಆಂಟಿ ಅಂದ್ರೆ ಏನಿದೆ ಇಲ್ಲಿ? ಅಪೋಸಿಟ್ ಅಲ್ವಾ? ಆಂಟಿ ಅಂದ್ರೆ ಏನು? ಅಪೋಸಿಟ್. ಬಯೋಟಿಕ್ ಅಂದ್ರೆ ಏನು ಇಲ್ಲಿ? ಲಿವಿಂಗ್ ಅಲ್ವಾ? ಸೊ ಇಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳು ಏನ್ ಮಾಡುತ್ತೆ, ದೇ ಆರ್ ಅಗೇನ್ಸ್ಟ್ ಅದರ್ ಆರ್ಗ್ಯಾನಿಸಮ್ಸ್. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಸೊ ಕೆಲವೊಂದು ಬ್ಯಾಡ್ ಮೈಕ್ರೋಬ್ಸ್ ನಮ್ಮ ಬಾಡಿಲಿ ಇರುತ್ತೆ, ಓಕೆ, ಅಟ್ಯಾಕ್ ಮಾಡ್ತಿರುತ್ತೆ. ಸೊ ಆ ತರದ ಮೈಕ್ರೋಬ್ಸ್ ಅನ್ನ ಇಲ್ಲಿ ಫೈಟ್ ಮಾಡ್ಲಿಕ್ಕೆ ಅಥವಾ ಅವುಗಳನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ತಿರ್ಗಾ ನಾವು ಗುಡ್ ಬ್ಯಾಕ್ಟೀರಿಯಾಸ್ ಅನ್ನ ಯೂಸ್ ಮಾಡ್ತೀವಿ, ಓಕೆನಾ? ಸೊ ದೋಸ್ ಗುಡ್ ಬ್ಯಾಕ್ಟೀರಿಯಾಸ್ ಆರ್ ನಥಿಂಗ್ ಬಟ್ ಇಲ್ಲಿ ಏನಂತ ಹೇಳ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ ಇರ್ಬೋದು. ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಅಪೋಸಿಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಬಾಡಿ ಒಳಗಡೆ ಒಂದು ಡಿಸೀಸ್ ಕಾಸ್ ಮಾಡುವಂತ ಮೈಕ್ರೋಬ್ ಇದೆ, ಓಕೆ, ಆದ್ರೆ ಈ ಆಂಟಿಬಯೋಟಿಕ್ ನ ಎದ್ರಿಂದ ಮಾಡಿದೀವಿ, ಇದನ್ನು ಕೂಡ ಒಂದು ಮೈಕ್ರೋಬ್ ಇಂದಾನೇ ಮಾಡಿದೀವಿ, ಓಕೆ. ಸೊ ಮೈಕ್ರೋಬ್ ಇಂದ ಫಾರ್ಮ್ ಆಗಿರುವಂತ ಆಂಟಿಬಯೋಟಿಕ್ ಅನ್ನ ಇವಾಗ ನಾನು ತಗೊಂಡ್ರೆ ಏನ್ ಮಾಡುತ್ತೆ? ಈ ಆಂಟಿಬಯೋಟಿಕ್ ಮೈಕ್ರೋಬ್ ಇಂದಾನೇ ಫಾರ್ಮ್ ಆಗಿದ್ದೆ ತಾನೆ. ಸೊ ಇದು ನಾನು ತಗೊಂಡ ತಕ್ಷಣ ಏನ್ ಮಾಡುತ್ತೆ, ನನ್ನ ಒಳಗಡೆ ಇರುವಂತ ಡಿಸೀಸ್ ಅನ್ನ ಕಾಸ್ ಮಾಡ್ತಾ ಇರುವಂತ ಒಂದು ಮೈಕ್ರೋಬ್ ಅನ್ನ ಅಥವಾ ಪ್ಯಾಥೋಜನ್ ಏನ್ ಮಾಡುತ್ತೆ, ಇದು ಡಿಸ್ಟ್ರಾಯ್, ಕಿಲ್ ಮಾಡುತ್ತೆ, ಅಥವಾ ಅದ್ರದ್ದು ಗ್ರೋತ್ ಅನ್ನ ರಿಟಾರ್ಡ್ ಮಾಡುತ್ತೆ. ಸೊ ಹೀಗೆ ಆಂಟಿಬಯೋಟಿಕ್ಸ್ ಗಳು ಏನು ಇಲ್ಲಿ? ಅಪೋಸಿಟ್ ಲೈಫ್, ಅಪೋಸಿಟ್ ಲಿವಿಂಗ್ ಅಥವಾ ಅಪೋಸಿಟ್ ಲೈಫ್. ಯಾರಿಗೆ ಅಗೇನ್ಸ್ಟ್? ಯಾರಿಗೆ ಅಗೇನ್ಸ್ಟ್ ಇರುತ್ತೆ ಇದು? ಅಗೇನ್ಸ್ಟ್. ದೀಸ್ ಆರ್ ಅಪೋಸಿಟ್. ಯಾರಿಗೆ? ಅಗೇನ್ಸ್ಟ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ಓಕೆ, ಹೇಗೆ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂತ ಹೇಳ್ತೀವಲ್ವಾ ನಾವು, ಹಾಗೆ ಬ್ಯಾಡ್ ಬ್ಯಾಕ್ಟೀರಿಯಾ, ಡಿಸೀಸ್ ಅನ್ನ ಕಾಸ್ ಮಾಡ್ತಾ ಇರುವಂತ ಬ್ಯಾಕ್ಟೀರಿಯಾನ ಇನ್ನೊಂದು ಬ್ಯಾಕ್ಟೀರಿಯಾದಿಂದಾನೇ ಏನ್ ಮಾಡ್ಬೇಕು, ಇಲ್ಲಿ ಫೈಟ್ ಮಾಡ್ಬೇಕು, ಅಥವಾ ಅದ್ರದ್ದು ಗ್ರೋತ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಸ್ಲೋ ಡೌನ್ ಮಾಡ್ಬೇಕು. ಸೊ ಹಾಗಾದ್ರೆ ಆಂಟಿಬಯೋಟಿಕ್ಸ್ ಅಂದ್ರೆ ಏನು? ದೀಸ್ ಆರ್ ದಿ ಕೆಮಿಕಲ್ ಸಬ್ಸ್ಟೆನ್ಸ್. ಓಕೆ, ಕೆಮಿಕಲ್ ಸಬ್ಸ್ಟೆನ್ಸಸ್ ಮೈಕ್ರೋಬ್ಸ್ ಇಂದಾನೇ ಪ್ರೊಡ್ಯೂಸ್ ಆಗಿರುತ್ತೆ. ಓಕೆ, ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ಡ್ ಬೈ ಯಾರಿಂದ? ಮೈಕ್ರೋಬ್ಸ್ ಇಂದ. ಬಿಕಾಸ್ ಮೈಕ್ರೋಬ್ಸ್ ಕಲಿತಾ ಇದೀವಿ ನಾವು ಇಲ್ಲಿ ಇಂಡಸ್ಟ್ರಿಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅಲ್ವಾ? ಸೊ ಕೆಮಿಕಲ್ ಸಬ್ಸ್ಟೆನ್ಸ್ ಮೈಕ್ರೋಬ್ಸ್ ಇಂದ ಪ್ರೊಡ್ಯೂಸ್ ಆಗಿರುತ್ತೆ. ಓಕೆ, ಏನ್ ಮಾಡುತ್ತೆ ಆ ಕೆಮಿಕಲ್ಸ್? ವಿಚ್ ಕಿಲ್ ಆರ್ ಇನ್ಹಿಬಿಟ್ the growth of disease causing microbe. ಓಕೆ, ಸೊ ಇದೇ ಏನು ಇಲ್ಲಿ ಆಂಟಿಬಯೋಟಿಕ್ ಅಂದ್ರೆ ಪ್ರೋ ಲೈಫ್ ತರ ಇದು. ಓಕೆ, ಏನಿದು? ಪ್ರೋ ಲೈಫ್ ತರ. ಸೊ ಇವಾಗ ನಾವು ಫಸ್ಟ್ ಟೈಮ್ ನಮ್ಗೆ ಆಂಟಿಬಯೋಟಿಕ್ ಯಾರು ಕಂಡು ಹಿಡಿದು ಕೊಟ್ಟಿದ್ದು? ಫಸ್ಟ್ ಡಿಸ್ಕವರಿ ಆಫ್ ಆಂಟಿಬಯೋಟಿಕ್, ಫಸ್ಟ್ ಡಿಸ್ಕವರಿ ಆಫ್ ಆಂಟಿಬಯೋಟಿಕ್ ಯಾರು ಫಸ್ಟ್ ಟೈಮ್ ನಮ್ಗೆ ಕೊಟ್ಟಿದ್ದು ಇದನ್ನ? ದಟ್ ಈಸ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋರು. ಫ್ಲೆಮಿಂಗ್. ಓಕೆ, ಇವ್ರು ಏನ್ ಮಾಡ್ತಾ ಇದ್ರು? ಒಂದು ಬ್ಯಾಕ್ಟೀರಿಯಾ ಮೇಲೆ ಸ್ಟಡಿ ಮಾಡ್ತಾ ಇದ್ರು ಲ್ಯಾಬ್ ಅಲ್ಲಿ. ಓಕೆ, ಏನ್ ಮಾಡ್ತಾ ಇದ್ರು? ಒಂದು ಬ್ಯಾಕ್ಟೀರಿಯಾ ಮೇಲೆ ಸ್ಟಡಿ ಮಾಡ್ತಿದ್ರು. ಬ್ಯಾಕ್ಟೀರಿಯಾ ಹೆಸರು ಏನು ಇಲ್ಲಿ? ಸ್ಟಾಫಿಲೋಕೋಕಸ್
ಅಥವಾ ಸ್ಟೆಫಾಲೋಕೋಕಸ್ ಬ್ಯಾಕ್ಟೀರಿಯಾ. ಓಕೆ, ಸೊ ಈ ಬ್ಯಾಕ್ಟೀರಿಯಾದಲ್ಲಿ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಪೆಟ್ರಿ ಡಿಶ್ ಅಲ್ಲಿ ಗ್ರೋ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಇರ್ತಾರೆ. ಬಟ್ ಒಂದಿನ ಏನಾಗುತ್ತೆ ಇವ್ರಿಗೆ ನೋಡಿದ್ರೆ ಅಬ್ಸರ್ವ್ ಮಾಡಿದವಾಗ ಆ ಬ್ಯಾಕ್ಟೀರಿಯಾಗಳ ನಂಬರ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅದ್ರೊಟ್ಟಿಗೆ ಇನ್ನೊಂದನ್ನ ಏನ್ ಅಬ್ಸರ್ವ್ ಮಾಡ್ತಾರೆ, ಇಲ್ಲಿ ಮೌಲ್ಡ್ ಅಂದ್ರೆ ಫಂಗೈ ಇರುತ್ತೆ ಅಲ್ಲಿ ಒಂದು. ಓಕೆ, ಸೊ ಅದಕ್ಕೆ ಇವ್ರು ಏನಂತ ಕರೆದ್ರು ಇಲ್ಲಿ, ಬಿಫೋರ್ ಅದಕ್ಕೆ ಹೆಸರು ಇಡೋಕ್ಕಿಂತ ಮುಂಚೆ ಏನ್ ನೋಟಿಸ್ ಮಾಡಿದ್ರು ಅಂದ್ರೆ ಆ ಮೌಲ್ಡ್ ಅಥವಾ ಫಂಗೈ ಏನ್ ಮಾಡ್ತಾ ಇದೆ, ಈ ಬ್ಯಾಕ್ಟೀರಿಯಾಸ್ ಗ್ರೋತ್ ಗಳನ್ನ ಸ್ಟಾಪ್ ಮಾಡ್ತಾ ಇದೆ, ಇನ್ಹಿಬಿಟ್ ಮಾಡ್ತಾ ಇದೆ. ಹಾಗಾಗಿ ಬ್ಯಾಕ್ಟೀರಿಯಾ ಗ್ರೋ ಆಗ್ತಾ ಇಲ್ಲ ಅಲ್ಲಿ. ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾ ಏನಾಗ್ತಾ ಇದೆ, ಗ್ರೋ ಆಗ್ತಿಲ್ಲ. ಯಾಕೆ? ಬಿಕಾಸ್ ಅಲ್ಲಿ ಒಂದು ಏನಾಗಿದೆ, ಮೌಲ್ಡ್ ಅಥವಾ ಫಂಗೈ ಒಂದು ಕೆಮಿಕಲ್ ಅನ್ನ ರಿಲೀಸ್ ಮಾಡ್ತಾ ಇದೆ. ಸೊ ಏನ್ ಬರ್ದಿದೀವಿ, ಕೆಮಿಕಲ್ ಸಬ್ಸ್ಟೆನ್ಸ್ ರಿಲೀಸ್ಡ್ ಬೈ ದಿ ಮೈಕ್ರೋಬ್. ಇಲ್ಲಿ ಯಾರು, ಒಂದು ಫಂಗಸ್. ಓಕೆ, ಆ ಕೆಮಿಕಲ್ಸ್ ನ ರಿಲೀಸ್ ಮಾಡ್ತಾ ಇರೋ ಫಂಗಸ್, ಆ ಕೆಮಿಕಲ್ಸ್ ಏನ್ ಮಾಡ್ತಾ ಇದೆ, ಬ್ಯಾಕ್ಟೀರಿಯಾನ ಗ್ರೋ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಒಂದು ಮೈಕ್ರೋಬ್ ಕೂಡ ಯಾರು ಇಲ್ಲಿ, ಬ್ಯಾಕ್ಟೀರಿಯಾ ಕೂಡ ಮೈಕ್ರೋಬ್, ಫಂಗೈ ಕೂಡ ಮೈಕ್ರೋಬ್. ಮೈಕ್ರೋಬ್ ಈಸ್ ವರ್ಕಿಂಗ್ ಅಗೇನ್ಸ್ಟ್ ದ ಮೈಕ್ರೋಬ್ ಅಲ್ವಾ. ಸೊ ಏನಾಯ್ತು, ಇಲ್ಲಿ ಮೈಕ್ರೋಬ್ ಗಳ ಗ್ರೋತ್ ಅನ್ನ ಸ್ಟಾಪ್ ಮಾಡಿದ್ದು ಯಾರು, ಇಲ್ಲಿ ಒಂದು ಫಂಗೈ. ಆ ಫಂಗಸ್ ಅದಕ್ಕೆ ಏನಂತ ಕರಿತೀವಿ ಇವಾಗ ನಾವು, ಆಂಟಿಬಯೋಟಿಕ್. ಅಂಡ್ ಆ ಆಂಟಿಬಯೋಟಿಕ್ ಹೆಸರು ಏನಂತ ಕೊಟ್ರು ಇಲ್ಲಿ, ಪೆನ್ಸಿಲಿಯಂ ನೊಟಾಟಮ್ ಅಂತ ಹೇಳಿ ಇವಾಗ ಕರಿತೀವಿ. ಸೊ ಏನ್ ಹೇಳಿದೆ ನಾನು ಇಲ್ಲಿ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಯಾರ ಮೇಲೆ ಸ್ಟಡಿ ಮಾಡ್ತಾ ಇದ್ರು, ಸ್ಟೆಫ್ಲೋಕೋಕಸ್ ಬ್ಯಾಕ್ಟೀರಿಯಾ. ಸ್ಟೆಫ್ಲೋಕೋಕಸ್ ಬ್ಯಾಕ್ಟೀರಿಯಾ ಮೇಲೆ ಸ್ಟಡಿ ಮಾಡ್ತಾ ಇದ್ರು. ಓಕೆ, ಸೊ ಇದು ಒಂದು ಇಲ್ಲಿ ಏನಿದೆ, ಪೆಟ್ರಿ ಡಿಶ್ ಇದೆ. ಸೊ ಇದ್ರಲ್ಲಿ ಏನ್ ಸ್ಟಡಿ ಮಾಡ್ತಾ ಇದ್ರು ಇವರು, ಸ್ಟೆಫ್ಲೋಕೋಕಸ್ ಬ್ಯಾಕ್ಟೀರಿಯಾ ಅದ್ರದ್ದು ಕಲ್ಚರ್ ಮಾಡ್ಬಿಟ್ಟು ಸ್ಟಡಿ ಮಾಡ್ತಾ ಇದ್ರು. ಬಟ್ ಒಂದಿನ ಏನಾಯ್ತು, ಈ ಪೆಟ್ರಿ ಡಿಶ್ ಅಲ್ಲಿ ಸ್ವಲ್ಪ ನಂಬರ್ ಆಫ್ ಬ್ಯಾಕ್ಟೀರಿಯಾ, ಯಾವ ಬ್ಯಾಕ್ಟೀರಿಯಾ, ಸ್ಟೆಫ್ಲೋಕೋಕಸ್, ಮೋರ್ ನಂಬರ್ ಆಫ್ ಬ್ಯಾಕ್ಟೀರಿಯಾ ಇರ್ಲಿಲ್ಲ. ಬಟ್ ಅದ್ರ ಜೊತೆಗೆ ಇಲ್ಲಿ ಏನನ್ನ ಅಬ್ಸರ್ವ್ ಮಾಡಿದ್ರು, ಒಂದು ಮೌಲ್ಡ್ ಅನ್ನ ಅಬ್ಸರ್ವ್ ಮಾಡಿದ್ರು. ಏನನ್ನ ಅಬ್ಸರ್ವ್ ಮಾಡಿದ್ರು, ಮೌಲ್ಡ್. ಏನಿದು, ಮೌಲ್ಡ್. ಅಂಡ್ ಇಲ್ಲಿ ಏನಾಗ್ತಾ ಇದೆ, ಬ್ಯಾಕ್ಟೀರಿಯಾ ಸಂಖ್ಯೆ ಕಡಿಮೆ ಆಗ್ತಿದೆ. ಇಲ್ಲೇನಿತ್ತು, ಬ್ಯಾಕ್ಟೀರಿಯಾ ಸ್ಟೆಫ್ಲೋಕೋಕಸ್ ಬ್ಯಾಕ್ಟೀರಿಯಾ ಏನಿತ್ತು, ಇನ್ಕ್ರೀಸ್. ಸೊ ಏನನ್ನ ಅಬ್ಸರ್ವ್ ಮಾಡಿದ್ರು ಇಲ್ಲಿ, ಈ ಮೌಲ್ಡ್ ಏನ್ ಮಾಡ್ತಾ ಇದೆ ಇಲ್ಲಿ, ಇಟ್ ವಾಸ್ ಡಿಕ್ರೀಸಿಂಗ್ ದಿ ನಂಬರ್ ಆಫ್ ಬ್ಯಾಕ್ಟೀರಿಯಾ. ಓಕೆ, ಸೊ ಮೌಲ್ಡ್ ಏನನ್ನ ಸೀಕ್ರೆಟ್ ಮಾಡ್ತಾ ಇತ್ತು ಇಲ್ಲಿ, ಇಟ್ ವಾಸ್ ರಿಲೀಸಿಂಗ್ ಸಮ್ ಕೆಮಿಕಲ್ಸ್. ಆ ಕೆಮಿಕಲ್ಸ್ ಏನ್ ಮಾಡ್ತಾ ಇತ್ತು, ಈ ಬ್ಯಾಕ್ಟೀರಿಯಾ ನಂಬರ್ ಗಳನ್ನ ಏನ್ ಮಾಡ್ತಾ ಇತ್ತು, ರೆಡ್ಯೂಸ್ ಮಾಡ್ತಾ ಇತ್ತು. ಓಕೆ, ಸೊ ಫಸ್ಟ್ ಮೌಲ್ಡ್ ಏನು ಇದು, ಹಾಗಾದ್ರೆ ಮೌಲ್ಡ್ ಏನ್ ಮಾಡ್ತು ಇದು, ರಿಲೀಸ್ಡ್ ಕೆಮಿಕಲ್ಸ್ ಏನ್ ಮಾಡ್ತು ಅದು, ವಿಚ್ ರೆಡ್ಯೂಸ್ಡ್ ದಿ ಅಥವಾ ಕಿಲ್ಡ್ ಅಂತಾನು ಹೇಳ್ಬೋದು, ನಂಬರ್ ಆಫ್ ಬ್ಯಾಕ್ಟೀರಿಯಾ. ಓಕೆ, ಆ ಕೆಮಿಕಲ್ ಹೆಸರೇ ಏನು ಅಂತ ಕರಿತಾ ಇದೀವಿ ಇವಾಗ ನಾವಿಲ್ಲಿ, ಪೆನಿಸಿಲಿಯಂ. ಯಾವುದು, ಪೆನಿಸಿಲಿಯಂ. ಕಂಪ್ಲೀಟ್ ಹೆಸರೇನು ಇವಾಗ ಈ ಆಂಟಿಬಯೋಟಿಕ್ದು, ಪೆನ್ಸಿಲಿಯಂ ನೊಟಾಟಮ್. ಓಕೆ, ಸೊ ಯಾರಿಂದ ಬಂದಿದ್ದು ಇದು, ಎಕ್ಸ್ಟ್ರಾಕ್ಟ್ ಆಗಿದ್ದು ಫ್ರಮ್ ಫಂಗೈ. ಓಕೆನಾ. ಸೊ ಈ ಪೆನ್ಸಿಲಿಯಂ ನೊಟಾಟಮ್ ಇದೆ, ಇದೇನ್ ಮಾಡ್ತಾ ಇದೆ, ಆ ಕೆಮಿಕಲ್ ಅನ್ನ ರಿಲೀಸ್ ಮಾಡ್ತಾ ಇದೆ. ಅದರಿಂದ ಬ್ಯಾಕ್ಟೀರಿಯಾ ಗ್ರೋ ಆಗ್ತಾ ಇಲ್ಲ, ಇನ್ಹಿಬಿಟ್ ಮಾಡ್ತಾ ಇದೆ. ಮೈಕ್ರೋಬ್ ಇಟ್ ಸೆಲ್ಫ್ ಈಸ್ ಇನ್ಹಿಬಿಟಿಂಗ್ ದಿ ಅನದರ್ ಮೈಕ್ರೋಬ್ ಅಂತ ಗೊತ್ತಾಯ್ತು, ಆಂಟಿಬಯೋಟಿಕ್. ಓಕೆ, ಬಟ್ ಇದ್ರದ್ದು ಫುಲ್ ಪೊಟೆನ್ಶಿಯಲ್ ಅಂದ್ರೆ ಫುಲ್ ಪೆನ್ಸಿಲಿಯಂ ನೊಟಾಟಮ್ ಫುಲ್ ರೋಲ್, ಅದ್ರದ್ದು ಫಂಕ್ಷನ್ ಬೇರೆ ಏನೇನ್ ಮಾಡ್ಬೋದು ಅದನ್ನ ಕಂಪ್ಲೀಟ್ ಆಗಿ ಯಾರಿಗೆ ಹೇಳಕ್ ಆಗ್ಲಿಲ್ಲ ಇಲ್ಲಿ ಅಲೆಕ್ಸಾಂಡರ್ಗೆ ಹೇಳಲಿಕ್ಕೆ ಆಗಲ್ಲ. ಸೊ ಫುಲ್ ಪೊಟೆನ್ಶಿಯಲ್ ಆಫ್ ಯಾರ್ದು, ಫುಲ್ ಪೊಟೆನ್ಶಿಯಲ್ ಅಂದ್ರೆ ಹೇಗೆ ಅದು ವರ್ಕ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಅದ್ರದ್ದು ಸ್ಟಡಿನ ಯಾರು ಮಾಡಿದ್ರು, ಫುಲ್ ಪೊಟೆನ್ಶಿಯಲ್ ಆಫ್ ಪೆನ್ಸಿಲಿಯಂ ನೊಟಾಟಮ್ ಯಾರು ಕೊಟ್ರು ಇಲ್ಲಿ, ದಟ್ ಈಸ್ ಅರ್ನೆಸ್ಟ್ ಚೇನ್ ಅಂಡ್ ಹರ್ವರ್ಡ್ ಫ್ಲೋರಿ. ಇವರಿಬ್ರು ಏನ್ ಮಾಡಿದ್ರು ಇಲ್ಲಿ, ಫುಲ್ ಪೊಟೆನ್ಶಿಯಲ್ ಇನ್ನೂ ಸ್ವಲ್ಪ ಸ್ಟಡಿ ಮಾಡಿದ್ರು ಪೆನ್ಸಿಲಿಯಂ ನೊಟಾಟಮ್ ಮೇಲೆ. ಸೊ ಯಾವ ರೀತಿ ಇದನ್ನ ಯೂಸ್ ಮಾಡಬಹುದು ಅಂತ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಅದ್ರದ್ದು ರೋಲ್ ಅನ್ನ ಕಂಡುಹಿಡಿದಿದ್ದು ಯಾರು, ಅರ್ನೆಸ್ಟ್ ಚೇನ್ ಅಂಡ್ ಹಾರ್ವರ್ಡ್ ಫ್ಲೋರಿ. ಬಟ್ ನಮ್ಗೆ ಇಲ್ಲಿ ಒಂದು ಮೌಲ್ಡ್ ಇದೆ, ಅದೇನ್ ಮಾಡ್ತಾ ಇದೆ, ಬ್ಯಾಕ್ಟೀರಿಯಾ ನಂಬರ್ ಅನ್ನ ರೆಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳ್ಕೊಟ್ಟಿದ್ದು ಯಾರು ಇಲ್ಲಿ, ಅಲೆಕ್ಸಾಂಡರ್ ಫ್ಲೆಮಿಂಗ್. ಸೊ ಆ ಕಾರಣಕ್ಕೆ ಅರ್ನೆಸ್ಟ್ ಚೇನ್, ಹಾರ್ವರ್ಡ್ ಫ್ಲೋರೆ ಅಂಡ್ ಮತ್ತೆ ಯಾರಿದ್ದಾರೆ ಇಲ್ಲಿ ಮೇನ್, ದಟ್ ಈಸ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ಈ ಮೂರು ಜನಕ್ಕೂ ಏನ್ ಸಿಕ್ತು ಇಲ್ಲಿ, ನೋಬೆಲ್ ಪ್ರೈಸ್ ಸಿಕ್ತು. ಏನ್ ಸಿಕ್ತು, ನೋಬೆಲ್ ಪ್ರೈಸ್. ಯಾವ ಇಯರ್ ಅಲ್ಲಿ, ಇನ್ ದ ಇಯರ್ 1945 ಅಲ್ಲಿ. 1945 ಮೂರು ಜನಕ್ಕೂ ಏನ್ ಸಿಕ್ತು ಇಲ್ಲಿ, ನೋಬೆಲ್ ಪ್ರೈಸ್ ಸಿಕ್ತು. ಓಕೆ, ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ಆಂಟಿಬಯೋಟಿಕ್ ಅನ್ನ ಇವ್ರು ಏನ್ ಮಾಡಿದ್ರು, ಡಿಸ್ಕವರ್ ಮಾಡಿದ್ರು. ಬಟ್ ಫುಲ್ ಪೊಟೆನ್ಶಿಯಲ್ ಅನ್ನ ಕಂಡು ಹಿಡಿದಿದ್ದು ಯಾರು ಇಲ್ಲಿ, ಅರ್ನೆಸ್ಟ್ ಚೇನ್ ಅಂಡ್ ಹಾರ್ವರ್ಡ್ ಫ್ಲೋರೆ. ಓಕೆ, ಎಲ್ಲಿ ಯೂಸ್ ಮಾಡಿದ್ರು ಹಾಗಾದ್ರೆ, ಇದನ್ನ ಎಲ್ಲಿ ಯೂಸ್ ಮಾಡಿದ್ರು,
ವರ್ಲ್ಡ್ ವಾರ್ 2 ನಡೀತಾ ಇರ್ಬೇಕಾದ್ರೆ ಸುಮಾರು ಸೋಲ್ಜರ್ಸ್, ಅಮೆರಿಕನ್ ಸೋಲ್ಜರ್ಸ್ಗೆ ಏನಾಗಿತ್ತು ಇಲ್ಲಿ, ದೇ ವರ್ ವುಂಡೆಡ್, ತುಂಬಾ ಗಾಯ ಆಗಿತ್ತು. ಸೊ ಆ ಟೈಮಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಆಗುತ್ತೆ ಅಲ್ವಾ, ಸೊ ಆ ಟೈಮಲ್ಲಿ ಆಂಟಿಬಯೋಟಿಕ್ ಆಗಿ ಏನೇನ ಮಾಡಿದ್ರು, ಇದನ್ನ ಯೂಸ್ ಮಾಡಿದ್ರು. ಸೊ ಎಲ್ಲಿ ಯೂಸ್ ಮಾಡಿದ್ರು ನೆನ್ಪಿಟ್ಕೋಬೇಕು, ವರ್ಲ್ಡ್ ವಾರ್ 2 ಯಾಕೆ? ಟು ಟ್ರೀಟ್ ವುಂಡೆಡ್ ಸೋಲ್ಜರ್ಸ್, ಟು ಟ್ರೀಟ್ ವುಂಡೆಡ್, ಗಾಯ ಆಗಿರೋ ಸೋಲ್ಜರ್ಸ್ ಗಳಿಗೆ ಟ್ರೀಟ್ ಮಾಡ್ಲಿಕ್ಕೆ ಇದನ್ನ ಕೊಟ್ರು. ಅಷ್ಟೇ ಅಲ್ಲದೆ ಮತ್ತೆ ಮತ್ತೆ ಇವಾಗ ಅದ್ರ ಮೇಲೆ ಸ್ಟಡಿ ಮಾಡ್ಕೊಂಡು ಹೋಗಿ, ಅಂಡ್ ದಿಸ್ ಆಂಟಿಬಯೋಟಿಕ್ ಡಿಸ್ಕವರಿ ಏನಿದೆಯಲ್ಲ, ಇಟ್ ಈಸ್ ಅ ಸಿಗ್ನಿಫಿಕೆಂಟ್ ಡಿಸ್ಕವರಿ. ಸಿಗ್ನಿಫಿಕೆನ್ಸ್ ಅಥವಾ ಸಿಗ್ನಿಫಿಕೆಂಟ್ ಡಿಸ್ಕವರಿ. ಓಕೆ, ಯಾವ ಇಯರ್ ಅಲ್ಲಿ, ಯಾವ ಸೆಂಚುರಿಲಿ? 20th ಸೆಂಚುರಿಯಲ್ಲಿ, 20th ಸೆಂಚುರಿ. ಓಕೆ, ಬಿಕಾಸ್ ಸಿ ಆಂಟಿಬಯೋಟಿಕ್ಸ್ ಕಂಡು ಹಿಡಿದಿರೋದ್ರಿಂದ ಸುಮಾರು ಏನಾಗ್ತಾ ಇದೆ ಇಲ್ಲಿ, ಡಿಫ್ರೆಂಟ್ ಡಿಸೀಸ್ಗಳಿಂದ ವಿ ಆರ್ ಸೇಫ್. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಈ ರೀತಿ ಆಂಟಿಬಯೋಟಿಕ್ಸ್ ಯಾವ ಯಾವ ಡಿಸೀಸ್ಗೆ ಕಂಡು ಹಿಡಿದ್ರು ಅಂದ್ರೆ, ಲೈಕ್ ವೂಪಿಂಗ್ ಕಫ್, ಪ್ಲೇಗ್, ಓಕೆ, ಆಸ್ ವೆಲ್ ಆಸ್ ಡಿಫ್ತೆರಾ, ಬ್ಯಾಕ್ಟೀರಿಯಲ್ ಡಿಸೀಸ್, ಹೌದಾ? ಅಂಡ್ ಆಸ್ ವೆಲ್ ಆಸ್ ಇನ್ನೊಂದು ಯಾವ್ದಿದೆ ಇಲ್ಲಿ, ಲೆಪ್ರಸಿ, ಕುಷ್ಠರೋಗ ಅಂತ ಹೇಳ್ತೀವಿ, ದಟ್ ಈಸ್ ಲೆಪ್ರಸಿ. ಸೊ ಇದೆಲ್ಲದಕ್ಕೂ ಏನ್ ಮಾಡಿದ್ರು ಇಲ್ಲಿ, ಆಂಟಿಬಯೋಟಿಕ್ಸ್ ನೆಕ್ಸ್ಟ್ ಕಂಡು ಹಿಡಿಲಿಕ್ಕೆ ಶುರು ಮಾಡಿದ್ರು. ಸೊ ಇದೆಲ್ಲ ಏನಾಯ್ತು ಇಲ್ಲಿ, ಆಂಟಿಬಯೋಟಿಕ್ಸ್ ಇಂಡಸ್ಟ್ರಿಲಿ. ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇಷ್ಟೊಂದು ಸೋಲ್ಜರ್ಸ್ ಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಂದ್ರೆ ಆಂಟಿಬಯೋಟಿಕ್ ಬೇಕು ತಾನೆ. ಆ ಆಂಟಿಬಯೋಟಿಕ್ ನ ಏನ್ ಮಾಡ್ತಾರೆ, ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಲಾರ್ಜ್ ಸ್ಕೇಲ್ ಅಲ್ಲಿ ಆಂಟಿಬಯೋಟಿಕ್ ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಆ ಪರ್ಟಿಕ್ಯುಲರ್ ಮೈಕ್ರೋಬ್ ನ ಏನ್ ಮಾಡ್ಬೇಕು, ಗ್ರೋ ಅಥವಾ ಕಲ್ಚರ್ ಮಾಡ್ಬೇಕು. ಗೊತ್ತಾಯ್ತಾ ಆಂಟಿಬಯೋಟಿಕ್? ಓಕೆ, ನೆಕ್ಸ್ಟ್ ಯಾವುದು ಅಂತ ಹೇಳಿದ್ವಿ ಎಕ್ಸಾಂಪಲ್ ಇಲ್ಲಿ, ಬ್ಯೂರೇಜಸ್. ಸೊ ಯಾರನ್ನ ಯೂಸ್ ಮಾಡ್ತೀವಿ ಇಲ್ಲಿ? ಓಕೆ, ಇಲ್ಲಿ ಯಾವ್ದನ್ನ ನೋಡಿದ್ವಿ ನಾವು, ಪೆನ್ಸಿಲಿಯಂ ನೋಟಾಟಮ್ ಅಲ್ವಾ? ಸೊ ಬ್ಯೂರೇಜಸ್ ಅಲ್ಲಿ ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್ ಏನನ್ನ ಯೂಸ್ ಮಾಡ್ತಾ ಇದೀವಿ, ಈಸ್ಟ್ ಈಸ್ ಯೂಸ್ಡ್. ಏನಕ್ಕೆ? ಬ್ಯೂರೇಜ್, ಎಸ್ಪೆಷಲಿ ಆಲ್ಕೋಹಾಲ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಈಸ್ಟ್ ಏನಾಗ್ತಾ ಇದೆ, ಟೈಮ್ ಇಮ್ಮೆಮೋರಿಯಲ್ ಅಂದ್ರೆ ತುಂಬಾ ದಿನಗಳಿಂದ, ಓಕೆ, ನಮ್ಮ ಪೂರ್ವಜರ ಕಾಲದಿಂದನೂ ಏನ್ ಮಾಡ್ತಾ ಇದೀವಿ, ಈಸ್ಟ್ ಯೂಸ್ ಮಾಡ್ತಾ ಇದೀವಿ. ಯಾಕೆ? ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ. ಸೊ ಸೈಂಟಿಫಿಕ್ ನೇಮ್ ಏನು ಇದು, ಸ್ಯಾಕ್ರೋಮೈಸಿಸ್ ಸರ್ವಿಸ್. ಓಕೆ, ಸೊ ಈಸ್ಟ್ ಇಂದ ಯೂಸ್ ಮಾಡ್ಕೊಂಡು ನಮಗೆ ಗೊತ್ತಿದೆ, ಈಸ್ಟ್ ಏನು ಇಲ್ಲಿ, ಇಫ್ 13% ಕಾನ್ಸಂಟ್ರೇಷನ್ ಇತ್ತು ಅಥವಾ ಜಾಸ್ತಿ, ಮೋರ್ ದೆನ್ 13% ಕಾನ್ಸಂಟ್ರೇಷನ್ ಆಗ್ಬಿಟ್ರೆ ಈಸ್ಟ್ ಇಟ್ ಸೆಲ್ಫ್ ಏನಾಗುತ್ತೆ ಇಲ್ಲಿ, ಸತ್ತೋಗುತ್ತೆ. ರೆಸ್ಪಿರೇಷನ್ ಪ್ಲಾಂಟ್ಸ್ ಅಲ್ವಾ, ಓದಿದೀವಿ ನಾವಲ್ಲಿ. ಸೊ ಮೋರ್ ದೆನ್ 13% ಕಾನ್ಸಂಟ್ರೇಷನ್ ಆದ್ರೆ ಏನಾಗುತ್ತೆ, ಈಸ್ಟೇ ಸತ್ತೋಗುತ್ತೆ, ಈಸ್ಟ್ ವಿಲ್ ಡೈ. ಬಟ್ ಮಾರ್ಕೆಟ್ ಅಲ್ಲಿ ಹೈ ಆಲ್ಕೋಹಾಲ್ ಕಂಟೆಂಟ್ ಇರುವಂತದ್ದು ಡ್ರಿಂಕ್ಸ್ ಸಿಕ್ಕುತ್ತೆ ನಮಗೆ, ಲೋ ಕಂಟೆಂಟ್ ಇರುವಂತ ಆಲ್ಕೋಹಾಲ್ ಸಿಕ್ಕುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಏನ್ ಸಿಕ್ಕುತ್ತೆ ನಮಗೆ ಇಲ್ಲಿ, ಹೈ ಆಲ್ಕೋಹಾಲ್ ಕಂಟೆಂಟ್ ಇರೋ ಡ್ರಿಂಕು, ಆಸ್ ವೆಲ್ ಆಸ್ ಲೋ ಆಲ್ಕೋಹಾಲ್ ಕಂಟೆಂಟ್ ಇರೋ ಡ್ರಿಂಕ್ ಅಲ್ವಾ? ಸೊ ಇಲ್ಲಿ ಲೋ ಆಲ್ಕೋಹಾಲ್ ಕಂಟೆಂಟ್ ಅಂದ್ರೆ ಏನು, ಇಲ್ಲಿ ಇದನ್ನ ನಾವು ವಿತೌಟ್ ಡಿಸ್ಟಿಲೇಷನ್ ಫರ್ದರ್ ಏನ್ ಮಾಡಲ್ಲ, ಸ್ಟೆಪ್ಸ್ ಮಾಡಲ್ಲ. ಸೊ ಇಲ್ಲಿ ಲೋ ಆಲ್ಕೋಹಾಲ್ ಅಂದ್ರೆ ಏನು, ಇಲ್ಲಿ ವಿತೌಟ್ ಡಿಸ್ಟಿಲೇಷನ್ ಡ್ರಿಂಕ್ಸ್ ಫಾರ್ಮ್ ಆಗಿರುತ್ತೆ. ವಿತೌಟ್ ಡಿಸ್ಟಿಲೇಷನ್, ಓಕೆ, ಹಾಗಾಗಿ ಆಲ್ಕೋಹಾಲ್ ಕಂಟೆಂಟ್ ಲೆಸ್, ಕಡಿಮೆ ಇರುತ್ತೆ. ಸೊ ಎಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರುತ್ತೋ ಅಲ್ಲಿ ಡಿಸ್ಟಿಲೇಷನ್ ಅನ್ನ ಮಾಡಿರ್ತಾರೆ, ವಿತ್ ಡಿಸ್ಟಿಲೇಷನ್. ಹಾಗಾದ್ರೆ ವಿತ್ ಡಿಸ್ಟಿಲೇಷನ್ ಯಾವ ಯಾವ ಆಲ್ಕೋಹಾಲ್ ಡ್ರಿಂಕ್ಸ್ ಗಳನ್ನ ಮಾಡಿರ್ತಾರೆ ನೋಡೋದಾದ್ರೆ, ದಟ್ ಈಸ್ ವಿತ್ ಡಿಸ್ಟಿಲೇಷನ್ ಅಂದ್ರೆ ವಿಸ್ಕಿ, ರಮ್, ಬ್ರ್ಯಾಂಡಿ. ಓಕೆ, ಆಲ್ಕೋಹಾಲ್ ಕಂಟೆಂಟ್ ಏನಿರುತ್ತೆ ಜಾಸ್ತಿ. ಓಕೆ, ಲೈಕ್ ವಿಸ್ಕಿಲಿ 50 to 70% ಇರೋ ಚಾನ್ಸಸ್ ಇರುತ್ತೆ. ವಿತೌಟ್ ಡಿಸ್ಟಿಲೇಷನ್ ಕಡಿಮೆ ಇರುತ್ತೆ, ಲೈಕ್ ವೈನ್, ಬೀರ್. ಸೊ ಅದಕ್ಕೆ ಮೂವಿಲೆಲ್ಲ ನೋಡ್ತಾ ಇರ್ತೀರಾ, ಏನಂತ ಹೇಳ್ತಿದ್ರೆ, ವೈನ್ ಇಸ್ ನಾಟ್ ಆಲ್ಕೋಹಾಲ್, ಇಟ್ಸ್ ಆಲ್ಕೋಹಾಲ್ ಬಟ್ ಕಂಟೆಂಟ್ ಕಡಿಮೆ ಇರುತ್ತೆ. ಓಕೆ, ಲೈಕ್ 3 to 6%, ಬೀರಲ್ಲಾದ್ರೆ 9 to 12% ಇರುತ್ತೆ. ಬಟ್ ಇಲ್ಲಿ ಏನಿರುತ್ತೆ, ಹೈ ಕಂಟೆಂಟ್. ಸೊ ದಿಸ್ ಇಸ್ ಅಬೌಟ್ ಬ್ಯೂರೇಜಸ್. ಇಲ್ಲೂ ಕೂಡ ಯಾರನ್ನ ಯೂಸ್ ಮಾಡ್ತಾ ಇದೀವಿ, ಈಸ್ಟ್. ಓಕೆ, ಹಾಗೆ ಇನ್ನೂ ಕೆಲವೊಂದು ಮೈಕ್ರೋಬ್ಸ್ ನಾವಿಲ್ಲಿ ಯೂಸ್ ಮಾಡ್ತೀವಿ ಆಸ್ ಕೆಮಿಕಲ್ಸ್, ಆಸ್ ಎನ್ಸೈಮ್ಸ್, ಓಕೆ, ಆಸ್ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್. ಸೊ ಏನಂತ ಹೇಳಿದೆ ನಾನಿಲ್ಲಿ, ಕೆಲವೊಂದು ಮೈಕ್ರೋಬ್ಸ್ ಹೇಗೆ ಯೂಸ್ ಮಾಡ್ತಾ ಇದೀವಿ ನಾವಿಲ್ಲಿ, ಆಸ್ ಕೆಮಿಕಲ್ಸ್ ಅಂದ್ರೆ ಅವುಗಳಿಂದ ಸಿಗ್ತಾ ಇರೋ ಕೆಮಿಕಲ್ಸ್ ಅನ್ನ ಕೂಡ ನಾವು ಯೂಸ್ ಮಾಡ್ತಾ ಇದೀವಿ.
ಓಕೆ, ಸೊ ಯಾರು ಹಾಗಾದ್ರೆ ನೀವು ಕೇಳಿರ್ತೀರಾ ಸಿಟ್ರಿಕ್ ಆಸಿಡ್ ಅಲ್ವಾ. ಈ ಸಿಟ್ರಿಕ್ ಆಸಿಡ್ ಇಸ್ ಅ ಕೆಮಿಕಲ್ ಎಲ್ಲಿಂದ ಸಿಕ್ಕುತ್ತೆ ನಮಗೆ? ಫ್ರಮ್ ಅ ಮೈಕ್ರೋಬ್, ಎಸ್ಪೆಷಲಿ ಫಂಗಸ್. ಯಾರು ಅದು? ದಟ್ ಈಸ್ Aspergillus nigrum. Okay, so this is fungi. ಸೊ ಇದರಿಂದ ಏನ್ ಸಿಗ್ತಾ ಇದೆ ನಮಗೆ? ಸಿಟ್ರಿಕ್ ಆಸಿಡ್. ಸೊ ಏನ್ ಯೂಸ್ ಮಾಡ್ತೀವಿ ಸಿಟ್ರಿಕ್ ಆಸಿಡ್ ಇಂದ ಅಂದ್ರೆ ಕೆಲವೊಂದು ಫುಡ್ ಗಳನ್ನ ಏನ್ ಮಾಡ್ತೀವಿ ಇಲ್ಲಿ ಪ್ರಿಸರ್ವ್ ಮಾಡ್ತೀವಿ. ಸೊ ಸಿಟ್ರಿಕ್ ಆಸಿಡ್ ಇಟ್ಸ್ ಅ ಕೆಮಿಕಲ್. ಯಾರಿಂದ ಸಿಗ್ತಾ ಇದೆ ನಮಗೆ? ಆಸ್ಪೆರಗಿಲ್ಲಸ್ ನಿಗ್ರಮ್. ಸೊ ಕೆಮಿಕಲ್ ಆಯ್ತು. ಸೊ ನೆಕ್ಸ್ಟ್ ಯಾವ್ದಿದೆ ಇಲ್ಲಿ? ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್. ಸೊ ಇದು ಯಾವ್ದ್ರಿಂದ ಸಿಕ್ಕುತ್ತೆ? ಅಸಿಟಿಕ್ ಆಸಿಡ್ ಎಸ್ಟೋಬ್ಯಾಕ್ಟರ್, ಎಸಿಟೋಬ್ಯಾಕ್ಟರ್, ಎಸಿಟಿ. ಸೊ ಹೆಸರೇನಿದೆ ನೋಡಿ, ಬ್ಯಾಕ್ಟರ್ ಅಂದ್ರೆ ಎಸ್ಟೋಬ್ಯಾಕ್ಟರ್, ಬ್ಯಾಕ್ಟೀರಿಯಾ ಇಂದ. ಎಸ್ಟೋಬ್ಯಾಕ್ಟರ್ ಎಸಿಟಿ ಅನ್ನೋ ಬ್ಯಾಕ್ಟೀರಿಯಾದಿಂದ ನಮ್ಗೆ ಏನ್ ಸಿಗ್ತಾ ಇದೆ ಇಲ್ಲಿ? ಅಸಿಟಿಕ್ ಆಸಿಡ್. ಸೊ ದಿಸ್ ಇಸ್ ಬ್ಯಾಕ್ಟೀರಿಯಾ. ದಿಸ್ ಇಸ್ ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್ ಇಲ್ಲಿ ಬ್ಯೂಟರಿಕ್ ಆಸಿಡ್. ಬ್ಯೂಟರಿಕ್ ಆಸಿಡ್. ಸೊ ಬ್ಯೂಟರಿಕ್ ಆಸಿಡ್ ಯಾವ್ದ್ರಿಂದ ಸಿಗ್ತಾ ಇದೆ ನಮ್ಗೆ ಇಲ್ಲಿ? ಕ್ಲೋಸ್ಟ್ರಿಡಿಯಂ ಬ್ಯುಟೈಲಿಕಮ್. ಇದರಿಂದ ಏನ್ ಸಿಗ್ತಾ ಇದೆ ನಮ್ಗೆ ಇಲ್ಲಿ? ಬ್ಯೂಟರಿಕ್ ಆಸಿಡ್ ಸಿಗ್ತಾ ಇದೆ. ಆಸ್ ವೆಲ್ ಆಸ್ ಫಸ್ಟ್ ನೋಡಿದ್ವಿ ನಾವು ಲ್ಯಾಕ್ಟಿಕ್ ಆಸಿಡ್. ಯಾರು? ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಎದರಿಂದ ಸಿಗ್ತಾ ಇದೆ ನಮ್ಗೆ ಇಲ್ಲಿ? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾದಿಂದ. ಲ್ಯಾಕ್ಟೋಬ್ಯಾಸಿಲಸ್ ಹೆಸರಲ್ಲೇ ಬ್ಯಾಸಿಲಸ್ ಇದೆ. ಓಕೆ, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಥವಾ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಿಂದ ಏನ್ ಸಿಗ್ತಾ ಇದೆ? ಲ್ಯಾಕ್ಟಿಕ್ ಆಸಿಡ್ ಸಿಗ್ತಾ ಇದೆ ನಮಗೆ. ಓಕೆ, ಸೊ ಇಲ್ಲಿ ಬ್ಯೂಟರಿಕ್ ಆಸಿಡ್. ಸೊ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ? ಓಕೆ, ಫಾರ್ ಫ್ಲೇವರ್ ಅನ್ನು ಆಡ್ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ತೀವಿ. ಅಂಡ್ ಲ್ಯಾಕ್ಟಿಕ್ ಆಸಿಡ್ ನಮಗೆ ಗೊತ್ತಿರೋ ಅಲ್ವಾ, ದಟ್ ಇಸ್ ಅ ಪ್ರೋಬಯೋಟಿಕ್. ಓಕೆ, ಸೊ ನೆಕ್ಸ್ಟ್ ಕೆಮಿಕಲ್ಸ್ ಆಯ್ತು. ಇನ್ನು ಕೆಲವೊಂದು ಎನ್ಸೈಮ್ಸ್ಗಳು. ಓಕೆ, ಎನ್ಸೈಮ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ? ಲೈಕ್ ಲಿಪೇಸ್. ಯಾವುದು ಫಸ್ಟ್ ಒನ್ ಇಲ್ಲಿ? ಲಿಪೇಸ್. ಹೆಸರಲ್ಲೇ ಇದೆ ಲಿಪೇಸ್. ಏನನ್ನ ಮಾಡುತ್ತೆ? ಇಟ್ ಬ್ರೇಕ್ಸ್ ದಿ ಲಿಪಿಡ್ಸ್ ಅಥವಾ ಫ್ಯಾಟ್ ಅನ್ನ ಏನ್ ಮಾಡುತ್ತೆ? ಇದು ಬ್ರೇಕ್ ಮಾಡುತ್ತೆ. ಸೊ ಲಿಪೇಸ್ ಎನ್ಸೈಮ್ ಕೆಲಸ ಏನು ಇಲ್ಲಿ? ಇಟ್ ಆಕ್ಟ್ಸ್ ಆಸ್ ಅ ಡಿಟರ್ಜೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಇದನ್ನ. ಓಕೆ, ಅಂಡ್ ಆಸ್ ವೆಲ್ ಆಸ್ ಯಾವ್ದಾದ್ರು ಬಟ್ಟೆ ಮೇಲೆ ಆಯಿಲ್ ಕಲೆ ಅಥವಾ ಯಾವ್ದೋ ಒಂದು ಕರಿ ದಾಲ್ ಚೆಲ್ಲಿದ್ರೆ ಅದನ್ನ ವೈಪ್ ಮಾಡ್ಲಿಕ್ಕೂ ಕೂಡ ನಾವ್ ಏನ್ ಮಾಡ್ತೀವಿ? ಇದನ್ನ ಲಿಪೇಸ್ ಅನ್ನ ಯೂಸ್ ಮಾಡ್ತೀವಿ. ಬಿಕಾಸ್ ಆಯಿಲ್ ಇದೆ ಅಲ್ವಾ, ಆಯಿಲ್ ಅನ್ನ ರಿಮೂವ್ ಮಾಡುತ್ತೆ, ರೈಟ್? ಸೊ ಡಿಟರ್ಜೆಂಟ್ ಆಸ್ ವೆಲ್ ಆಸ್ ಏನಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ? ರಿಮೂವಲ್ ಆಫ್ ಆಯಿಲ್. ನೆಕ್ಸ್ಟ್ ಯಾವ್ದಿದೆ ಇಲ್ಲಿ? ಪೆಕ್ಟಿನೇಸ್ ಅಂಡ್ ಪ್ರೋಟೀಸ್. ಸೊ ಪೆಕ್ಟೇಸ್, ಪ್ರೋಟೀಸ್ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಈ ಎನ್ಸೈಮ್ಸ್ ಅನ್ನ ಇವಾಗ ದೊಡ್ಡ ಅಥವಾ ನೀವು ಬೇಕರಿಲಿ ಶಾಪ್ಸ್ ಅಲ್ಲಿ ಏನ್ ಮಾಡಿರ್ತಾರೆ, ಕೆಲವೊಂದು ಜ್ಯೂಸ್ ಗಳನ್ನ ತಗೊಂಡ್ ಬಂದಿರ್ತೀರಾ. ಓಕೆನಾ? ಸೊ ದಟ್ ಮೇ ಬಿ ಫ್ರೂಟಿ ಇರ್ಬೋದು, ಓಕೆ, ಅಥವಾ ವಾಟ್ ಎವರ್ ಯಾವ್ದಾದ್ರು ಜ್ಯೂಸ್ ಇರ್ಬೋದು. ಓಕೆ, ಸೊ ಆ ಜ್ಯೂಸ್ಗಳು ಎಸ್ಪೆಷಲಿ ಬಾಟಲ್ಡ್ ಜ್ಯೂಸ್, ಮಾಜಾ ಎಲ್ಲ. ಓಕೆ, ಬಾಟಲ್ ಜ್ಯೂಸ್ ಏನಿರುತ್ತೆ ಫುಲ್ ಯೂನಿಫಾರ್ಮ್ ಲೀನಿಯರ್ ಇರುತ್ತೆ. ನಾವು ಕುಡ್ದವಾಗ ನೀರ್ ತರಾನೇ ಅದನ್ನ ಈಸಿಲಿ ಕುಡ್ದ್ಬಿಡ್ತೀವಿ ಅಲ್ವಾ. ಅದೇ ಮನೇಲಿ ಮಾಡಿ ನೀವು ಫಾರ್ ಮ್ಯಾಂಗೋ ಜ್ಯೂಸ್ ನೀವು ಮನೇಲೆ ಮಾಡಿದ್ರೆ ಅದ್ರಲ್ಲಿ ಏನಿರುತ್ತೆ? ಸ್ವಲ್ಪ ಥಿಕ್ನೆಸ್ ಇರುತ್ತೆ, ಗಟ್ಟಿ ಇರುತ್ತೆ. ಅಂದ್ರೆ ಅಷ್ಟೊಂದು ಕ್ಲೀನ್ ಆಗಿ ಬ್ಲೆಂಡ್ ಆಗಿರಲ್ಲ, ಯೂನಿಫಾರ್ಮ್ ಇರಲ್ಲ ಅಲ್ವಾ. ಸೊ ಈ ಪೆಕ್ಟಿನೇಸ್ ಅಂಡ್ ಪ್ರೋಟೀನ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಇಲ್ಲಿ ಕ್ಲಿಯರಿಂಗ್ ದಿ ಬಾಟಲ್ಡ್ ಜ್ಯೂಸ್ ಅಂದ್ರೆ ಕಂಪ್ಲೀಟ್ ಯೂನಿಫಾರ್ಮ್ ಇರುತ್ತೆ, ಯಾವುದೇ ತಿಕ್ ಇರೋದು, ಗಟ್ಟಿ ಇರೋದು ಏನು ಇರಲ್ಲ ಅಲ್ಲಿ. ಓಕೆ, ಸೊ ಮಿಕ್ಸ್ ಆಗಿರುತ್ತೆ ಕಂಪ್ಲೀಟ್. ಸೊ ಎಲ್ಲಿ ಯೂಸ್ ಮಾಡ್ತೀವಿ? ಪ್ರೋಟೀಸ್ ಅಂಡ್ ಪೆಕ್ಟಿನೇಸ್ ಅನ್ನ ನಾವು ಕ್ಲಿಯರಿಂಗ್ ಆಫ್ ಬಾಟಲ್ಡ್ ಜ್ಯೂಸ್. ಓಕೆ, ಸೊ ನೋಡಿ ಇಲ್ಲಿ ಮೈಕ್ರೋಬ್ಸ್ ಅನ್ನ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದೀವಿ, ಎನ್ಸೈಮ್ಸ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಆಸ್ ವೆಲ್ ಆಸ್ ನೆಕ್ಸ್ಟ್ ಇಲ್ಲಿ ಯೂಸ್ ಮಾಡ್ತಾ ಇದೀವಿ ಇಲ್ಲಿ ಆಕ್ಟಿವೇಟೆಡ್ ಬಯೋಮಾಲಿಕ್ಯೂಲ್ಸ್. ಸೊ ಆಕ್ಟಿವೇಟೆಡ್ ಬಯೋಮಾಲಿಕ್ಯೂಲ್ಸ್ ನೋಡೋಣ. ಬಯೋಮಾಲಿಕ್ಯೂಲ್ಸ್ ಅಥವಾ ಆಕ್ಟಿವೇಟೆಡ್ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಈ ಮಾಲಿಕ್ಯೂಲ್ಸ್ ಏನಿರುತ್ತೆ ಅಲ್ಲ ಪಾರ್ಟ್, ಅದನ್ನ ಲಿವಿಂಗ್ ಫೆಲೋಲ್ ಹಾಕಿದ್ರೆ ಇಟ್ ವಿಲ್ ಬಿ ಆಕ್ಟಿವೇಟೆಡ್. ಓಕೆ, ಅಂದ್ರೆ ಇಲ್ಲಿ ಮೈಕ್ರೋಬ್ಸ್ ಇಂದಾನೇ ಆ ಕೆಮಿಕಲ್ ಅನ್ನ ಅಥವಾ ಮಾಲಿಕ್ಯೂಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ. ಸೊ ಅದನ್ನ ಯಾವಾಗ ನಾವು ಎಂಟರ್ ಮಾಡ್ತೀವೋ ಬೇರೆ ಆರ್ಗಾನಿಸಮ್ ಅಲ್ಲಿ, ಇಫ್ ನಮ್ಮ ಬಾಡಿಲೇ ಹಾಕಿದ್ರೆ ಅದೇನಾಗುತ್ತೆ? ನಮ್ಮ ಬಾಡಿಲಿ ಹೋಗಿ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ಬಯೋಮಾಲಿಕ್ಯೂಲ್ಸ್ ಅಥವಾ ಆಕ್ಟಿವೇಟೆಡ್ ಬಯೋಮಾಲಿಕ್ಯೂಲ್ಸ್ ಅಂತ ನಾವು ಹೇಳ್ಬೋದು. ಆಕ್ಟಿವೇಟೆಡ್ ಬಯೋಮಾಲಿಕ್ಯೂಲ್ಸ್ ಮೈಕ್ರೋಬ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಇನ್ನೊಂದು ಆರ್ಗಾನಿಸಮ್ಗೆ ಹಾಕೋದು. ಸೊ ಯಾರಿದ್ದಾರೆ ಹಾಗಾದ್ರೆ ಇಲ್ಲಿ? ಫಸ್ಟ್ ಸೈಕ್ಲೋಸ್ಪೋರಿನ್ ಎ. ಯಾರಿದ್ದಾರೆ? ಸೈಕ್ಲೋಸ್ಪೋರಿನ್ ಎ.
ಸೊ ಈ ಸೈಕ್ಲೋಸ್ಪೋರಿನ್ ಎ ಇದೆಯಲ್ಲ ಈ ಮಾಲಿಕ್ಯೂಲ್ ಓಕೆ ಇದನ್ನ ನಾವು ಯಾರಿಂದ ತಗೊಂಡಿರ್ತೀವಿ ಇಲ್ಲಿ ಫ್ರಮ್ ಅ ಮೈಕ್ರೋಬ್ ಕಾಲ್ಡ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಯಾವುದು? ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅನ್ನೋದ್ರಿಂದ. ಸೊ ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನ? ಯಾರನ್ನ? ಸೈಕ್ಲೋಸ್ಪೋರಿನ್ ಎ. ಓಕೆ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ನಾವು ಓದಿದೀವಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ. ಓಕೆ ಇಮ್ಯುನೋಸಪ್ರೆಸೆಂಟ್ ಯಾವಾಗ? ಗ್ರಾಫ್ಟ್ ರಿಜೆಕ್ಷನ್ ಅಂದ್ರೆ ಆರ್ಗನ್ಸ್ ಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ. ಓಕೆ ಇವಾಗ ಫಾರ್ ಎಕ್ಸಾಂಪಲ್ ಕಿಡ್ನಿನ ಓದಿದ್ವಿ ನಾವು. ಸೊ ಇವಾಗ ಬೇರೆದವ್ರ ಕಿಡ್ನಿನ, ಇವಾಗ ನಿಮ್ಮ ಕಿಡ್ನಿನ ನನಗೆ ಕೊಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ನನ್ನ ಇಮ್ಯೂನ್ ಸೆಲ್ಸ್ ಒಪ್ಕೊಳ್ಳುತ್ತಾ? ನನ್ನ ಇಮ್ಯೂನ್ ಸಿಸ್ಟಮ್ ಅದನ್ನ ಒಪ್ಕೊಳ್ಳುತ್ತಾ? ನೋ ಅಲ್ವಾ, ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ. ಸೊ ಆ ಅಟ್ಯಾಕ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತಿದೀವಿ ಇಲ್ಲಿ? ಇಮ್ಯುನೋಸಪ್ರೆಸೆಂಟ್ಸ್ ಅನ್ನ ತಗೊಳ್ತಾ ಇದೀವಿ. ಆ ಇಮ್ಯುನೋಸಪ್ರೆಸೆಂಟ್ಸ್ ಅಲ್ಲಿ ಯಾರು ಎಕ್ಸಾಂಪಲ್ ಹೇಳಿದ್ದೆ? ಸೈಕ್ಲೋಸ್ಪೋರಿನ್ ಎ. ಇದೇನ್ ಮಾಡುತ್ತೆ? ನಮ್ಮ ಇಮ್ಯೂನ್ ಸೆಲ್ಸ್ ಅನ್ನ ಸಪ್ರೆಸ್ ಮಾಡುತ್ತೆ. ಸೊ ದಟ್ ನಮ್ಮ ಇಮ್ಯೂನ್ ಸೆಲ್ಸ್ ಏನ್ ಮಾಡಲ್ಲ, ಆ ಕಿಡ್ನಿ ನಂದಲ್ಲ ಅಂತ ಹೇಳಿ ಅದ್ರ ಮೇಲೆ ಅಟ್ಯಾಕ್ ಮಾಡಲ್ಲ. ಓಕೆ ಸೈಕ್ಲೋಸ್ಪೋರಿನ್ ಎ, this is one of the immunosuppressant. ಯಾರಿಂದ ತಗೊಂಡಿರೋದು? ಯಾವ್ದ್ರಿಂದ ಸಿಕ್ಕುತ್ತೆ? ದಟ್ ಈಸ್ ಸೈಕ್ಲೋಸ್ಪೋರಿನ್ ಎ ಅನ್ನೋ ಒಂದು ಇಮ್ಯುನೋಸಪ್ರೆಸೆಂಟ್. ಯಾವ ಮೈಕ್ರೋಬ್ ಇಂದ ಸಿಗ್ತಾ ಇದೆ ನಮ್ಗೆ ಇಲ್ಲಿ? ದಟ್ ಈಸ್ ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಓಕೆ ವಿಚ್ ಇಸ್ ಅ ಫಂಗೈ. ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇಂದ ಏನ್ ಸಿಗ್ತಾ ಇದೆ ನಮಗೆ? ಸೈಕ್ಲೋಸ್ಪೋರಿನ್ ಎ ವಿಚ್ ಇಸ್ ಅ ಇಮ್ಯುನೋಸಪ್ರೆಸೆಂಟ್. ಹಾಗೆ ಇನ್ನೊಂದು ಯಾವ್ದಿದೆ ಇಲ್ಲಿ? ಸೆಕೆಂಡ್ ಒನ್, ದಟ್ ಈಸ್ statin. So here I forgot to tell you one more enzyme that is streptokinase. Streptokinase ಅನ್ನೋ ಒಂದು ಎಂಜೈಮ್. ಓಕೆ ಇದೇನ್ ಮಾಡುತ್ತೆ? ಇಟ್ ಈಸ್ ಅ ಕ್ಲಾಟ್ ಬ್ಲಸ್ಟರ್ ಅಂದ್ರೆ ಏನು? ಇಲ್ಲಿ ಬ್ಲಡ್ ವೆಸಲ್ಸ್ ಗಳಲ್ಲಿ, ಓಕೆ ಯಾರಿಗೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆಗಿರುತ್ತೋ ಈ ಬ್ಲಡ್ ವೆಸಲ್ಸ್, ಫಾರ್ ಎಕ್ಸಾಂಪಲ್ ಇವಾಗ ಇದು ಬ್ಲಡ್ ವೆಸಲ್ ಇದೆ, ಇಲ್ಲಿ ಏನ್ ಫ್ಲೋ ಆಗ್ಬೇಕು? ಇದರಲ್ಲಿ ಬ್ಲಡ್ ಫ್ಲೋ ಆಗ್ಬೇಕು. ಬಟ್ ಈ ಬ್ಲಡ್ ವೆಸಲ್ ಅಲ್ಲಿ ಏನಾಗಿರುತ್ತೆ? ಇಲ್ಲಿ ಕೆಲವೊಂದು ಕ್ಲಾಟ್ಸ್ ಗಳು ಇರುತ್ತೆ. ಓಕೆ ಈ ರೀತಿ ಗುಡ್ಡೆ ಹಾಕೊಂಡಿರುತ್ತೆ. ಸೊ ಈ ರೀತಿ ಗುಡ್ಡೆ ಹಾಕೊಂಡ್ರೆ ಬ್ಲಡ್ ಏನಾಗಲ್ಲ, ಇಲ್ಲಿ ಈಸಿಲಿ ಆರಾಮಾಗಿ ಫ್ಲೋ ಆಗಕ್ ಆಗಲ್ಲ. ಬಟ್ ಈ ಕ್ಲಾಟ್ಸ್ ಗಳನ್ನ, ಈ ಗುಡ್ಡೆಗಳನ್ನ ಬ್ರೇಕ್ ಮಾಡ್ಲಿಕ್ಕೆ, ರಿಮೂವ್ ಮಾಡ್ಲಿಕ್ಕೆ ಯಾರನ್ನ ಯೂಸ್ ಮಾಡ್ತೀವಿ? ಸ್ಟ್ರೆಪ್ಟೋಕೈನೇಸ್ ಅನ್ನೋ ಒಂದು ಎಂಜೈಮ್ ಇಂದ, ಓಕೆ ಸ್ಟ್ರೆಪ್ಟೋಕೋಕಸ್ ಇಂದ ಯೂಸ್ ಮಾಡ್ತೀವಿ, ಬ್ಯಾಕ್ಟೀರಿಯಿಂದ. ಸೊ ಹಾಗಾಗಿ ಇದಕ್ಕೆ ಕ್ಲಾಟ್ ಬ್ಲಸ್ಟರ್ ಎಲ್ಲಿರುತ್ತೆ? ಬ್ಲಡ್ ವೆಸಲ್ಸ್ ಅಲ್ಲಿ ಇರುವಂತಹ ಕ್ಲಾಟ್ಸ್ ಗಳನ್ನ ಬ್ಲಾಸ್ಟ್ ಮಾಡುತ್ತೆ. ಹಾಗಾಗಿ ಕ್ಲಾಟ್ ಬ್ಲಸ್ಟರ್ ಅಂತ ಹೇಳಿ ಕರಿತೀವಿ. ಯಾರಿಗೆ? ಸ್ಟ್ರೆಪ್ಟೋಕೈನೇಸ್ಗೆ. ಅಂಡ್ ಸ್ಟ್ಯಾಟಿನ್ ಏನು ಇದು ನೋಡೋಣ. ದಿಸ್ ಇಸ್ ಏನ್ ಮಾಡುತ್ತೆ? ಇದು ಕೊಲೆಸ್ಟ್ರಾಲ್ ಅನ್ನ ಏನ್ ಮಾಡುತ್ತೆ? ಕಡಿಮೆ ಮಾಡುತ್ತೆ. ಕೊಲೆಸ್ಟ್ರಾಲ್ ರೆಡ್ಯೂಸಿಂಗ್ ಏಜೆಂಟ್ ಅಂತಾನು ಹೇಳ್ಬೋದು. ಏನಂತ ಹೇಳ್ಬೋದು? ಕೊಲೆಸ್ಟ್ರಾಲ್ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು? ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಈ ಕೊಲೆಸ್ಟ್ರಾಲ್ ಅನ್ನ ರಿಲೀಸ್ ಮಾಡ್ತಾ ಇರೋ ಒಂದು ಎಂಜೈಮ್ ಅನ್ನ ಏನ್ ಮಾಡುತ್ತೆ? ಇದು ಇನ್ಹಿಬಿಟ್ ಮಾಡುತ್ತೆ. ಏನ್ ಹೇಳ್ತಾ ಇದ್ದೀನಿ? ಕೊಲೆಸ್ಟ್ರಾಲ್ ಅನ್ನ ರಿಲೀಸ್ ಮಾಡುತ್ತಿರುವಂತ ಒಂದು ಎಂಜೈಮ್, ನಮ್ಮ ಬಾಡಿಯಲ್ಲಿ ಇರೋ ಎಂಜೈಮ್ ಅನ್ನ ಏನ್ ಮಾಡುತ್ತೆ? ಇದು ಸ್ಟಾಪ್ ಮಾಡುತ್ತೆ, ಇನ್ಹಿಬಿಟ್ ಮಾಡುತ್ತೆ. ಹೇಳುತ್ತೆ ಕೊಲೆಸ್ಟ್ರಾಲ್ ಅನ್ನ ಪ್ರೊಡ್ಯೂಸ್ ಮಾಡೋ ಎಂಜೈಮ್ ನೀನ್ ಏನ್ ಮಾಡ್ಬೇಡ, ಯಾವಾಗ ಸ್ಟ್ಯಾಟಿನ್ ಅನ್ನ ಇಂಟೇಕ್ ಒಳಗಡೆ ತಗೊಂಡವಾಗ ಈ ಸ್ಟ್ಯಾಟಿನ್ ಏನ್ ಮಾಡುತ್ತೆ? ಇಟ್ ಆಕ್ಟ್ಸ್ ಲೈಕ್ ಇನ್ಹಿಬಿಟರಿ ಕಾಂಪಿಟೇಟರ್. ನೀವು ಎಂಜೈಮ್ಸ್ ಅಲ್ಲಿ, ಟೈಪ್ಸ್ ಆಫ್ ಎಂಜೈಮ್ಸ್ ಅಲ್ಲಿ ಓದಿರ್ತೀರಾ ಇದನ್ನ. ಸೊ ಇಲ್ಲಿ ನೆನ್ಪಿಟ್ಕೊಳ್ತೀರಾ? ಸ್ಟ್ಯಾಟಿನ್ ಏನ್ ಮಾಡುತ್ತೆ? ಇಲ್ಲಿ ಕೊಲೆಸ್ಟ್ರಾಲ್ ನ ಪ್ರೊಡ್ಯೂಸ್ ಮಾಡೋ ಒಂದು ಎಂಜೈಮ್ ಅನ್ನ ಏನ್ ಮಾಡುತ್ತೆ? ಸ್ಟಾಪ್ ಅಥವಾ ಇನ್ಹಿಬಿಟ್ ಮಾಡುತ್ತೆ. ಸೊ ದಟ್ ಕೊಲೆಸ್ಟ್ರಾಲ್ ಏನಾಗುತ್ತೆ ಬಾಡಿಲಿ? ಕಡಿಮೆ. ಹಾಗಾಗಿ ಕೊಲೆಸ್ಟ್ರಾಲ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಸೊ ಯಾರಿಂದ ತಗೊಂಡಿರೋದು ಸ್ಟ್ಯಾಟಿನ್ ಹಾಗಾದ್ರೆ? ಫ್ರಮ್ ಅ ಮೈಕ್ರೋಬ್ ಕಾಲ್ಡ್ ಮೊನಸ್ಕಸ್ ಪರ್ಪೋರಾ. Okay, it is also one of the fungi. ಸೊ ಇವುಗಳಿಂದ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ? ದೀಸ್ ಆರ್ ದಿ ಮಾಲಿಕ್ಯೂಲ್ಸ್, ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಲಿವಿಂಗ್ ಫೆಲೋ ಇಂದ ತಗೊಂಡಿರುವಂತ ಬಯೋಮಾಲಿಕ್ಯೂಲ್ಸ್. ಲೈಕ್ ಸ್ಟ್ಯಾಟಿನ್ ಇರ್ಬೋದು, ಸೈಕ್ಲೋಸ್ಪೋರಿನ್ ಎ ಇರ್ಬೋದು. ಯಾವಾಗ ಎಸ್ಪೆಷಲಿ ನಮ್ಮ ಬಾಡಿಲಿ ಹಾಕ್ತಿವೋ ಅವಾಗ ಏನಾಗುತ್ತೆ? ಇದು ಆಕ್ಟಿವೇಟ್ ಆಗುತ್ತೆ. ಓಕೆ ಸೊ ದಿಸ್ ಇಸ್ ಹೌ ಮೈಕ್ರೋಬ್ಸ್ ಗಳನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡಿದ್ವಿ? ಹೌಸ್ ಹೋಲ್ಡ್ ಅಲ್ಲಿ ನೋಡಿದ್ವಿ. ಓಕೆ ಅಂಡ್ ಆಸ್ ವೆಲ್ ಆಸ್ ಎಲ್ಲಿ ನೋಡಿದ್ವಿ? ನೆಕ್ಸ್ಟ್ ಇಂಡಸ್ಟ್ರೀಸ್ ಅಂಡ್ ಆಸ್ ಅ ಕೆಮಿಕಲ್ಸ್, ಆಸ್ ಎಂಜೈಮ್ಸ್, ಆಸ್ ಬಯೋಮಾಲಿಕ್ಯೂಲ್ಸ್ ಅಥವಾ ಆಕ್ಟಿವೇಟೆಡ್ ಬಯೋಮಾಲಿಕ್ಯೂಲ್ಸ್ ಎಲ್ಲ ನೋಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಏನ್ ಸ್ಟಡಿ ಮಾಡೋಣ ನಾವು? ನೆಕ್ಸ್ಟ್ ಟಾಪಿಕ್ ಏನಿದೆ ನಮ್ಗೆ ಇಲ್ಲಿ? ದಟ್ ಈಸ್ ಯಾವ ರೀತಿ ಈ ಮೈಕ್ರೋಬ್ಸ್ ಗಳು ಸೀವೇಜ್ ಟ್ರೀಟ್ಮೆಂಟ್ ಅನ್ನ ಮಾಡುತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. ಸೊ ನೆಕ್ಸ್ಟ್ ಏನ್ ಇವಾಗ? ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಆಸ್ ವೆಲ್ ಆಸ್ ಬಯೋಗ್ಯಾಸ್ ಪ್ರೊಡಕ್ಷನ್ ಅಲ್ಲಿ ಅಂಡ್ ಬಯೋ ಕಂಟ್ರೋಲ್ ಏಜೆಂಟ್ ಅನ್ನ ನಾವ್ ಏನ್ ಮಾಡೋಣ ಇವಾಗ? ಸ್ಟಡಿ ಮಾಡೋಣ. ಓಕೆ
ಸೊ ನಾವ್ ಇವಾಗ ಏನನ್ನ ಸ್ಟಡಿ ಮಾಡ್ತಾ ಇದೀವಿ, ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್. ಸೊ ಮೈಕ್ರೋಬ್ಸ್ ಅನ್ನ ಸೀವೇಜ್ ಟ್ರೀಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸೀವೇಜ್ ಅಂದ್ರೆ ಏನು? ಸೊ ಸೀವೇಜ್ ಅಂದ್ರೆ ಏನು? ಮುನ್ಸಿಪಲ್ ವೇಸ್ಟ್ ವಾಟರ್. ಹೇಗೆ ನಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ, ಹೇಗೆ ಸಿಟೀಸ್, ಟೌನ್ಸ್, ಓಕೆ, ಪ್ರತಿಯೊಬ್ಬರ ಮನೆಯಲ್ಲೂ ಇಂದಾನು ಏನಾಗುತ್ತೆ ಇಲ್ಲಿ, ದ ಬಾತ್ರೂಮ್, ಓಕೆ, ಟಾಯ್ಲೆಟ್ ವೇಸ್ಟ್ ಏನಿರುತ್ತೆ, ದ ಪಾಟಿ ಯು ಡೂ, ದ ಯೂರಿನ್ ಯು ಪಾಸ್, ಓಕೆ. ಸೊ ಬಾತ್ರೂಮ್ ಎಲ್ಲ ವೇಸ್ಟ್ ಏನಾಗುತ್ತೆ ಒಂದೇ ಕಡೆ ಕುತ್ಕೊಳುತ್ತೆ. ಓಕೆ, ಲೈಕ್ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಮನೆಗಳು ಇರ್ಬೋದು, ಎಲ್ಲರದ್ದು ಪೈಪ್ ಲೈನ್ ನೋಡಿರ್ತೀರಾ ನೀವಲ್ವಾ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಸೀವೇಜ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅದನ್ನ ಇನ್ನೊಂದು ಏನಂತ ಕರಿಬಹುದು ನಾವಿಲ್ಲಿ, ಮುನ್ಸಿಪಲ್ ವೇಸ್ಟ್ ವಾಟರ್. ಓಕೆ, ಆರ್ಗ್ಯಾನಿಕ್ ಮ್ಯಾಟರ್ ಬೇಡದೇ ಇರೋದೆಲ್ಲ ಗೊತ್ತಾಕಿರ್ತೀವಿ, ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಸೀವೇಜ್ ಅಂತ ಹೇಳಿ ಕರಿತೀವಿ. ಸೊ ಸೀವೇಜ್ ಇಸ್ ಅ ಪೊಲ್ಯೂಟೆಡ್ ವಾಟರ್ ಅಲ್ವಾ ಇವಾಗ. ಸೊ ಈ ವಾಟರ್ ಅನ್ನ ಟ್ರೀಟ್ ಮಾಡ್ಲಿಕ್ಕೆ, ಅಂದ್ರೆ ಸೀವೇಜ್ ಏನು, ಇದು ಪೊಲ್ಯೂಟೆಡ್ ವಾಟರ್. ಸೊ ಇದರಲ್ಲಿ ಪೊಲ್ಯೂಷನ್ ಇದೆ, ಓಕೆ, ಆಸ್ ವೆಲ್ ಆಸ್ ಪಾಯ್ಸನಸ್ ಸಬ್ಸ್ಟೆನ್ಸ್ ಇರುತ್ತೆ, ವಿಚ್ ಆರ್ ನಾಟ್ ಗುಡ್ ಫಾರ್ ಅಸ್ ಹ್ಯೂಮನ್ ಬೀನ್ಸ್. ಓಕೆ, ಸೊ ಅದನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೆ, ಅಂಡ್ ನೆನಪಿರ್ಲಿ, ಈ ಸೀವೇಜ್ ವಾಟರ್ ಎಲ್ಲ ಹೋಗ್ಬಿಟ್ಟು ಎಲ್ಲಿ ಸೇರ್ಕೊಳ್ಳುತ್ತೆ, ವಾಟರ್ ಬಾಡೀಸ್ ಲೈಕ್ ರಿವರ್ ಇರ್ಬೋದು, ಸ್ಟ್ರೀಟ್ಸ್ ಇರ್ಬೋದು. ಸೊ ಇಫ್ ಎಟ್ ಆಲ್ ನಾವು ಆ ವಾಟರ್ ಬಾಡಿಲಿ ಈ ನೀರನ್ನ ಏನಾದ್ರೂ, ಸೀವೇಜ್ ಮಿಕ್ಸ್ ಆಗಿರೋ ನೀರನ್ನ ನಾವೇನಾದ್ರೂ ಇಂಟೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸುಮಾರು ಪ್ಯಾಥೋಜನ್ಸ್ ನಮಗೆ. ಬಿಕಾಸ್ ನಾವು ನೋಡಿದೀವಿ, ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಯಾವಾಗ್ಲೂ ಏನ್ ಮಾಡುತ್ತೆ ಇಲ್ಲಿ, ಮೋಸ್ಟ್ ಆಫ್ ದ ಟೈಮ್ ನಮಗೆ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ ಅಲ್ವಾ. ಸೊ ಹಾಗಾಗಿ ಈ ಸೀವೇಜ್ ಅನ್ನ ಟ್ರೀಟ್ ಮಾಡ್ಲಿಕ್ಕೆ, ಅಂದ್ರೆ ಸೀವೇಜ್ ಅಲ್ಲಿ ಇರೋ ಅಂತ ಎಲ್ಲ ಪೊಲ್ಯೂಷನ್ ಅಥವಾ ಬ್ಯಾಕ್ಟೀರಿಯಾ ಕಾಸ್ ಮಾಡುವಂತ ಡಿಸೀಸ್ಗಳು, ಮೈಕ್ರೋಬ್ಸ್, ಕೆಲವೊಂದು ಮೈಕ್ರೋಬ್ಸ್ಗಳು ಇರುತ್ತೆ. ಓಕೆ, ದೇ ಆರ್ ಪ್ಯಾಥೋಜನ್ಸ್. ಮೇಜರ್ ಇರುವಂತ ಪ್ಯಾಥೋಜನ್ಸ್ ಏನಿರುತ್ತೆ ಇಲ್ಲಿ, ಆರ್ಗಾನಿಸಮ್ಸ್ ಏನಿರುತ್ತೆ, ಪ್ಯಾಥೋಜನ್ಸ್ ಅಂದ್ರೆ ಡಿಸೀಸ್ ಅನ್ನೇ ಕಾಸ್ ಮಾಡುತ್ತೆ. ಓಕೆ, ಪ್ಯಾಥೋಜೆನಿಕ್ ಇರುತ್ತೆ ಇಲ್ಲಿ ಸೀವೇಜ್ ಅಲ್ಲಿ ಇರುವಂತ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾಸ್. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ, ಓಕೆ, ಆ ಪೊಲ್ಯೂಷನ್ ನ ಕಡಿಮೆ ಮಾಡ್ಲಿಕ್ಕೆ ನಾವೇನ್ ಯೂಸ್ ಮಾಡ್ತೀವಿ ಇಲ್ಲಿ, ಮೈಕ್ರೋಬ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ ಇಲ್ಲಿ, ಸೀವೇಜ್ ಟ್ರೀಟ್ಮೆಂಟ್. ಅಂದ್ರೆ ಪೊಲ್ಯೂಟ್ ಆಗಿರುವಂತ ಸೀವೇಜ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ, ಪೊಲ್ಯೂಷನ್ ನ ಕಡಿಮೆ ಮಾಡ್ಲಿಕ್ಕೆ ಏನನ್ನ ಯೂಸ್ ಮಾಡ್ತಾ ಇದೀವಿ, ಮೈಕ್ರೋಬ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಸ್ವಲ್ಪ ಪೊಲ್ಯೂಷನ್ ಕಡಿಮೆ ಆದ್ಮೇಲೆ ಅದನ್ನ ನೆಕ್ಸ್ಟ್ ಏನ್ ಮಾಡ್ಬೋದು ಇಲ್ಲಿ, ವಾಟರ್ ಬಾಡೀಸ್ ಲೈಕ್ ರಿವರ್ಸ್ ಗೆ ಏನ್ ಮಾಡ್ಬೋದು, ರಿಲೀಸ್ ಮಾಡ್ಬೋದು ಅಂತ ಹೇಳಿ. ಸೊ ಹಾಗಾದ್ರೆ ಸೀವೇಜ್ ಅಂದ್ರೆ ಏನಂತ ಹೇಳಿದ್ವಿ ನಾವಿಲ್ಲಿ, ಮುನ್ಸಿಪಲ್ ವೇಸ್ಟ್ ವಾಟರ್. ಏನು ಇಲ್ಲಿ, ಸೀವೇಜ್ ಇಸ್ ಮುನ್ಸಿಪಲ್ ವೇಸ್ಟ್ ವಾಟರ್. ಓಕೆ, ಬಟ್ ಇದರಲ್ಲಿ ಮೇಜರ್ ಕಾಂಪೊನೆಂಟ್ ಏನಿರುತ್ತೆ, ಮೇಜರ್ ಕಾಂಪೊನೆಂಟ್ ಹ್ಯೂಮನ್ ಎಕ್ಸ್ಕ್ರಿಟಾ. ಯಾವುದು? ಹ್ಯೂಮನ್ ಎಕ್ಸ್ಕ್ರಿಟಾ. ಸೊ ಡೈಜೆಸ್ಟ್ ಆಗದೆ ಇರೋದು. ಓಕೆ, ಬಟ್ ಹ್ಯೂಮನ್ ಎಕ್ಸ್ಕ್ರಿಟಾ ಅಲ್ಲಿ ಏನಿರುತ್ತೆ, ಸಿ, ಹ್ಯೂಮನ್ ಎಕ್ಸ್ಕ್ರಿಟಾ ಇಸ್ ವಾಟ್, ಅನ್ಡೈಜೆಸ್ಟೆಡ್ ಫುಡ್ ಅಲ್ವಾ ಇದು. ಸೊ ಹ್ಯೂಮನ್ ಎಕ್ಸ್ಕ್ರಿಟಾ ಮೇಜರ್ ಪಾರ್ಟ್ ಆಫ್ ದಿ ಸೀವೇಜ್ ಅಥವಾ ಮುನ್ಸಿಪಲ್ ವೇಸ್ಟ್. ಸೊ ಇಲ್ಲಿ ಹ್ಯೂಮನ್ ಎಕ್ಸ್ಕ್ರಿಟಾ ಅಲ್ಲಿ ಮೇನ್ ಏನಿರುತ್ತೆ ಹಾಗಾದ್ರೆ, ಜಾಸ್ತಿ ಅಂದ್ರೆ ಹ್ಯೂಮನ್ ಎಕ್ಸ್ಕ್ರಿಟಾ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಏನಿರುತ್ತೆ? ಆರ್ಗ್ಯಾನಿಕ್ ಮ್ಯಾಟರ್. ಓಕೆ, ಆಸ್ ವೆಲ್ ಆಸ್ ಏನಿರುತ್ತೆ ಇಲ್ಲಿ, ಮೈಕ್ರೋಬ್ಸ್. ಈ ಮೈಕ್ರೋಬ್ಸ್ ಅಲ್ಲಿ ಗುಡ್ ಮೈಕ್ರೋಬ್ಸ್ ಇರುತ್ತೆ, ಆಸ್ ವೆಲ್ ಆಸ್ ಬ್ಯಾಡ್ ಮೈಕ್ರೋಬ್ಸ್ ಇರುತ್ತೆ. ಓಕೆ, ಅಂಡ್ ಮೋಸ್ಟ್ ಆಫ್ ದ ಟೈಮ್ ಈ ಮೈಕ್ರೋಬ್ಸ್ ಏನಿರುತ್ತೆ ಇಲ್ಲಿ, ದೀಸ್ ಆರ್ ಹಿಟೆರೋಟ್ರೋಪ್ಸ್. ಹಿಟೆರೋಟ್ರೋಪ್ಸ್ ಅಂದ್ರೆ ನಮಗೆ ಗೊತ್ತಿದೆ, ನಮ್ಮ ಫುಡ್ಗೋಸ್ಕರ, ನ್ಯೂಟ್ರಿಷನ್ಗೋಸ್ಕರ ಬೇರೆದವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಿಟೆರೋಟ್ರೋಪ್ಸ್ ಆಸ್ ವೆಲ್ ಆಸ್ ಅರೋಬ್ಸ್. ಅರೋಬ್ಸ್ ಅಂದ್ರೆ ಏನು, ಇಲ್ಲಿ ಆಕ್ಸಿಜನ್ ಇರಬೇಕು ಅದಕ್ಕೆ, ಅದ್ರ ಆಕ್ಟಿವಿಟಿ ಮಾಡ್ಲಿಕ್ಕೆ ಅರೋಬಿಕ್ ಅಂತ ಹೇಳ್ತೀವಿ ನಾವು ಅಲ್ವಾ. ಓಕೆ, ಸೊ ಹ್ಯೂಮನ್ ಎಕ್ಸ್ಕ್ರಿಟಾ ಅಲ್ಲಿ ಏನಿದೆ, ಆರ್ಗ್ಯಾನಿಕ್ ಮ್ಯಾಟರ್ ಇದೆ, ಆಸ್ ವೆಲ್ ಆಸ್ ಮೈಕ್ರೋಬ್ಸ್. ಮೈಕ್ರೋಬ್ಸ್ ಯಾವ ರೀತಿ ಇದಾವೆ ಇಲ್ಲಿ, ಹಿಟ್ರೋಟ್ರೋಪ್ಸ್. ಓಕೆ, ಅಂಡ್ ಅರೋಬಿಕ್ ಹಿಟ್ರೋಟ್ರೋಪ್ಸ್ ಅಂದ್ರೆ ಏನಿದು, ನಮ್ಮ ಫುಡ್ಗೋಸ್ಕರ ಬೇರೆದ್ರ ಮೇಲೆ ಏನಾಗಿರುತ್ತೆ, ಡಿಪೆಂಡ್. ಸೊ ಜಸ್ಟ್ ಇಮ್ಯಾಜಿನ್, ಆರ್ಗ್ಯಾನಿಕ್ ಮ್ಯಾಟರ್ ಇದೆ, ಮೈಕ್ರೋಬ್ಸ್ ಇದೆ ಅಂದ್ರೆ ಆಬ್ವಿಯಸ್ಲಿ ದೀಸ್ ಮೈಕ್ರೋಬ್ಸ್ ಏನಿರುತ್ತೆ ಇಲ್ಲಿ ಕೆಪಾಸಿಟಿ, ಈ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಕನ್ಸ್ಯೂಮ್ ಮಾಡೋ ಕೆಪಾಸಿಟಿ ಇರುತ್ತೆ. ಓಕೆ, ಬರೀ ಗುಡ್ ಬ್ಯಾಕ್ಟೀರಿಯಾಸ್ ಮಾತ್ರ ಮೈಕ್ರೋಬ್ಸ್ ಅಷ್ಟೇ ಇರಲ್ಲ, ಇಲ್ಲಿ ಪ್ಯಾಥೋಜನ್ ಕಾಸ್ ಮಾಡುವಂತ ಮೈಕ್ರೋಬ್ಸ್ ಗಳು ಏನಿರುತ್ತೆ ನಮ್ಮ ಬಾಡಿಲಿ ಇರುತ್ತೆ. ಸೊ ಏನ್ ಹೇಳ್ಬೋದು, ಮೆಜಾರಿಟಿ ಅಥವಾ ಮೋಸ್ಟ್ ಆಫ್ ದೆಮ್ ಏನಿರುತ್ತೆ ಮೈಕ್ರೋಬ್ಸ್ ಅಲ್ಲಿ, ಪ್ಯಾಥೋಜನ್ಸ್. ದೇ ಆರ್ ಪ್ಯಾಥೋಜನ್ಸ್. ಓಕೆ, ಸೊ ಈ ವೇಸ್ಟ್ ಅನ್ನ ಎಲ್ಲಿಗೆ ನಾವು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ, ಟು ವಾಟರ್ ಬಾಡೀಸ್. ಲೈಕ್ ಯಾವ್ದಿರ್ಬೋದು, ರಿವರ್ ಅಂಡ್ ಸ್ಟ್ರೀಮ್ಸ್. ಬಟ್ ಇದನ್ನ ನಾವು ಡೈರೆಕ್ಟ್ ಆಗಿ ಟ್ರೀಟ್ ಮಾಡ್ದೇನೆ ಈ ಮುನ್ಸಿಪಲ್ ವೇಸ್ಟ್ ನ ವಾಟರ್ ಬಾಡೀಸ್ ಅಲ್ಲಿ ಎಂಟರ್ ಮಾಡ್ಬಿಟ್ರೆ ಏನಾಗುತ್ತೆ, ನಮಗೂ ಪೊಲ್ಯೂಟೆಡ್ ವಾಟರ್ ಇರುತ್ತೆ ಅಲ್ವಾ. ಸೊ ಆ ಪೊಲ್ಯೂಟೆಡ್ ವಾಟರ್ ನ ನಾವು ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ, ನಮ್ಮ ಲೈಫ್ ಸ್ಟೈಲ್, ನಮ್ಮ ಹೆಲ್ತ್ ಎಲ್ಲ ಏನಾಗುತ್ತೆ ಇಲ್ಲಿ ಅಲ್ಟರ್ ಆಗೋಗುತ್ತೆ. ಆ ಕಾರಣಕ್ಕೆ ಬಿಫೋರ್ ಡಿಸ್ಪೋಸಲ್,
ಈ ವಾಟರ್ ಅನ್ನ ಏನು ಪೊಲ್ಯೂಟೆಡ್ ಸೀವೇಜ್ ಇದೆಯಲ್ಲ ಇದನ್ನ ವಾಟರ್ ಬಾಡೀಸ್ಗೆ ಡಿಸ್ಪೋಸ್ ಮಾಡೋಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕು, ಆ ಸೀವೇಜ್ ಅನ್ನ ಟ್ರೀಟ್ ಮಾಡ್ಬೇಕು, ಅಥವಾ ಆ ಪೊಲ್ಯೂಟೆಡ್ ವಾಟರ್ದು ಪೊಲ್ಯೂಷನ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಕಡಿಮೆ ಮಾಡ್ಬೇಕು. ಅದಕ್ಕೆ ಏನಂತ ಹೇಳ್ತೀವಿ ನಾವಿಲ್ಲಿ ಸೀವೇಜ್ ಟ್ರೀಟ್ಮೆಂಟ್. ಹಾಗಾದ್ರೆ ಯಾರನ್ನ ಯೂಸ್ ಮಾಡ್ಕೊಂಡು ಸೀವೇಜ್ ಅನ್ನ ಟ್ರೀಟ್ ಮಾಡ್ತಾ ಇದೀವಿ, ಯಾರನ್ನ ಯೂಸ್ ಮಾಡ್ಕೊಂಡು ಸೀವೇಜ್ ಅಲ್ಲಿ ಇರುವಂತ ಪೊಲ್ಯೂಷನ್ ಅನ್ನ, ಆ ಟಾಕ್ಸಿಸಿಟಿನ ಕಡಿಮೆ ಮಾಡ್ತಾ ಇದೀವಿ, ಬೈ ಯೂಸಿಂಗ್ ಮೈಕ್ರೋಬ್ಸ್. ಸೊ ಏನಂತ ಹೇಳಿದೆ ನಾನಿಲ್ಲಿ, ಬಿಫೋರ್ ಡಿಸ್ಪೋಸಲ್ ಓಕೆ, ಯಾರನ್ನ, ಸೀವೇಜ್, ಎಲ್ಲಿಗೆ, ರಿವರ್ಗೆ. ಸೊ ಬಿಫೋರ್ ಡಿಸ್ಪೋಸಲ್ ಏನಾಗಬೇಕು ಇಲ್ಲಿ, ಸೀವೇಜ್ is treated with sewage treatment plants. Sewage treatment plants. Okay. ಸೊ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಲ್ಲೇನೆ ಏನಿರುತ್ತೆ, ಮೈಕ್ರೋಬ್ಸ್ ಗಳು ಇರುತ್ತೆ. ಸೊ ಇವಾಗ ನಾವೇನ್ ಮಾಡೋಣ, ಯಾವ ರೀತಿ ಈ ಸೀವೇಜ್ ಅನ್ನ ಟ್ರೀಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಇವಾಗ ಸೀವೇಜ್ ಬರ್ತಾ ಇದೆ, ಓಕೆ, ಮುನ್ಸಿಪಲ್ ವಾಟರ್ ಬರ್ತಾ ಇದೆ. ಸೊ ಅದ್ರಲ್ಲಿ ಏನೇನಿರುತ್ತೆ ನೋಡೋಣ ನಾವು ಫಸ್ಟ್. ಓಕೆ, ಸೊ ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಎರಡು ಸ್ಟೆಪ್ಸ್ ನ ನೋಡ್ತೀವಿ, ಒಂದು ಪ್ರೈಮರಿ ಟ್ರೀಟ್ಮೆಂಟ್, ಒಂದು ಸೆಕೆಂಡರಿ ಟ್ರೀಟ್ಮೆಂಟ್. ಏನ್ ಹೇಳಿದೆ ನಾನು ಇಲ್ಲಿ, ಒಂದು ಪ್ರೈಮರಿ ಟ್ರೀಟ್ಮೆಂಟ್ ಅಂಡ್ ಸೆಕೆಂಡರಿ ಟ್ರೀಟ್ಮೆಂಟ್. ಸೊ ಇವಾಗ ಪ್ರೈಮರಿ ಟ್ರೀಟ್ಮೆಂಟ್ ಅನ್ನ ನಾವು ನೋಡ್ತಾ ಇರೋದು, ಏನನ್ನ ನೋಡ್ತಾ ಇದೀವಿ, ಪ್ರೈಮರಿ ಟ್ರೀಟ್ಮೆಂಟ್. ಪ್ರೈಮರಿ ಟ್ರೀಟ್ಮೆಂಟ್ ಅಥವಾ ಫಿಸಿಕಲ್ ಟ್ರೀಟ್ಮೆಂಟ್ ಅಂತಾನು ಕರಿತೀವಿ ಇದಕ್ಕೆ, ಪ್ರೈಮರಿ ಆರ್ ಫಿಸಿಕಲ್ ಟ್ರೀಟ್ಮೆಂಟ್. ಓಕೆ, ಸೊ ಇಲ್ಲಿ ನೋಡಿ, ಇವಾಗ ನಾನು ಸೀವೇಜ್ ಅಂತ ಹೇಳ್ತಿದ್ದೀನಿ ಅಂದ್ರೆ ಹ್ಯೂಮನ್ ಎಕ್ಸ್ಕ್ರೀಟ್ ಆಸ್ ಅ ಮೇಜರ್ ಕಾಂಪೋನೆಂಟ್, ಸೊ ದಟ್ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ ಇಲ್ಲಿ ಜಾಸ್ತಿ ಇದೆ. ಅದ್ರ ಒಟ್ಟಿಗೆ ಏನಿರುತ್ತೆ ಇಲ್ಲಿ, ಕೆಲವೊಂದು ಸಾಯಿಲ್ ಪಾರ್ಟಿಕಲ್ಸ್ ಇರುತ್ತೆ ಅಂಡ್ ಪೆಬಲ್ಸ್. ಪೆಬಲ್ಸ್ ಅಂದ್ರೆ ಏನು, ಇಲ್ಲಿ ರಾಕ್ಸ್, ಸ್ಮಾಲ್ ರಾಕ್ಸ್. ಓಕೆ, ಸ್ಮಾಲ್ ರಾಕ್ಸ್ ಇರುತ್ತೆ, ಆಮೇಲೆ ಸಾಯಿಲ್ ಪಾರ್ಟಿಕಲ್ಸ್ ಇರುತ್ತೆ. ಆಮೇಲೆ ಸೀವೇಜ್ ವೇಸ್ಟ್ ಅಂತ ಹೇಳ್ತಿದೀವಿ ಅಂದ್ರೆ ದೊಡ್ಡ ದೊಡ್ಡದು, ಲೈಕ್ ಪ್ಲಾಸ್ಟಿಕ್ ಪೇಪರ್ ಇರ್ಬೋದು, ಅಥವಾ ಸಮ್ ಥ್ರೋನ್ ಫುಟ್ ವೇರ್ಸ್ ಇರ್ಬೋದು, ಬಾಟಲ್ಸ್ ಇರ್ಬೋದು, ಪೇಪರ್ಸ್ ಇರ್ಬೋದು, ವಾಟ್ ಎವರ್ ಬ್ಯಾಗ್ಸ್ ಇರ್ಬೋದು, ಇದು ಕೂಡ ಏನಾಗಿರುತ್ತೆ ಅಲ್ಲಿ ಬಂದಿರುತ್ತೆ. ಸೊ ಏನ್ ಹೇಳಿದೆ ನಾನು, ಇವಾಗ ಒಂದು ಸೀವೇಜ್ ಇದೆ ಅಂದ್ರೆ, ಸೊ ಇಲ್ಲಿ ಏನಿರುತ್ತೆ, ಸ್ಮಾಲ್ ಸಾಯಿಲ್ ಪಾರ್ಟಿಕಲ್ಸ್ ಇರ್ಬೋದು. ಓಕೆ, ಏನಿದು ಸಾಯಿಲ್ ಪಾರ್ಟಿಕಲ್ಸ್ ಅಥವಾ ಪೆಬಲ್ಸ್ ಇರ್ಬೋದು. ಓಕೆ, ಅಂಡ್ ಮೇಜರ್ ಏನಿದೆ ಅಂತ ಹೇಳ್ತಾ ಇದೀವಿ ನಾವಿಲ್ಲಿ, ದಟ್ ಈಸ್ ಆರ್ಗ್ಯಾನಿಕ್ ಮ್ಯಾಟರ್. ಓಕೆ, ಏನಿದೆ ಇಲ್ಲಿ ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟರ್ ಇದೆ. ಮೇಲ್ಗಡೆ ಏನಿದೆ ಅಂತ ಹೇಳಿದೆ ನಾನಿಲ್ಲಿ, ಏನಿದೆ ಫ್ಲೋಟಿಂಗ್ ಡೆಬ್ರಿಸ್, ಆಸ್ ಅ ಸೈಡ್ ಪ್ಲಾಸ್ಟಿಕ್ ಬಾಟಲ್ಸ್ ಇರ್ಬೋದು, ಪೇಪರ್ಸ್ ಇರ್ಬೋದು, ಇದೆಲ್ಲ. ಓಕೆ, ಸೊ ಮೇಲ್ಗಡೆ ಏನಿದೆ ಇಲ್ಲಿ ಫ್ಲೋಟಿಂಗ್ ಡೆಬ್ರಿಸ್. ಏನಿದು ಫ್ಲೋಟಿಂಗ್ ಡೆಬ್ರಿಸ್. ಸೊ ವಿಲ್ ಲೇಬಲ್ ಇಟ್ ನಾವು. ಮೇಲ್ಗಡೆ ಏನಿದೆ ಅಂತ ಹೇಳಿದ್ವಿ, ಫ್ಲೋಟಿಂಗ್ ಡೆಬ್ರಿಸ್, ಫ್ಲೋಟಿಂಗ್ ಡೆಬ್ರಿಸ್, ಫ್ಲೋಟಿಂಗ್ ಡೆಬ್ರಿಸ್. ಅಂಡ್ ಮಧ್ಯ ಏನಿದೆ ಇಲ್ಲಿ OM, ದಟ್ ಈಸ್ ಆರ್ಗ್ಯಾನಿಕ್ ಮ್ಯಾಟರ್. ಯಾವುದು, ಆರ್ಗ್ಯಾನಿಕ್ ಮ್ಯಾಟರ್. ಅಂಡ್ ಕೆಳಗಡೆ ಏನಿದೆ ಅಂತ ಹೇಳಿದ್ವಿ ನಾವಿಲ್ಲಿ, ಸಾಯಿಲ್ ಪಾರ್ಟಿಕಲ್ಸ್, ಸಾಯಿಲ್ ಪಾರ್ಟಿಕಲ್ಸ್ ಅಂಡ್ ಪೆಬಲ್ಸ್. ಪೆಬಲ್ಸ್ ಅಂದ್ರೆ ಏನು, ಇಲ್ಲಿ ಸ್ಮಾಲ್ ಆಗಿರುವಂತ ರಾಕ್ದು ಪಾರ್ಟಿಕಲ್ಸ್, ಅದಕ್ಕೆ ಪೆಬಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ, ಫಸ್ಟ್ ಫಿಸಿಕಲ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಎರಡು ಮೆಥಡ್ ಅನ್ನ ಫಾಲೋ ಮಾಡ್ತೀವಿ. ಸೊ ಏನೇನ್ ಟ್ರೀಟ್ ಮಾಡ್ತೀವಿ, ಫಸ್ಟ್ ಇಲ್ಲಿ ಫಿಲ್ಟ್ರೇಷನ್. ಫಸ್ಟ್ ಒನ್ ಯಾವುದು ಇಲ್ಲಿ, ಫಿಲ್ಟ್ರೇಷನ್. ಫಸ್ಟ್ ಒನ್ ಯಾವ್ದು ಹೇಳ್ತಾ ಇದ್ದೀನಿ, ಫಿಲ್ಟ್ರೇಷನ್. ಫಿಲ್ಟ್ರೇಷನ್. ನೆಕ್ಸ್ಟ್ ಸೆಡಿಮೆಂಟೇಷನ್. ಸೆಡಿಮೆಂಟೇಷನ್. ಸೊ ಇವಾಗ ಕೇರ್ಫುಲ್ ಆಗಿ ನೋಡಿ, ಇಲ್ಲಿ ಪ್ರೈಮರಿ ಅಥವಾ ಫಿಸಿಕಲ್ ಟ್ರೀಟ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಎರಡು ಮೆಥಡ್. ಒಂದು ಫಿಲ್ಟರ್ ಮಾಡ್ತಾ ಇದೀವಿ, ಇದು ಸೆಟಪ್ ಇದೆ. ಇವಾಗ ಕೆಳಗಡೆ ಪೆಬಲ್ಸ್ ಇದೆ, ಸಾಯಿಲ್ ಪಾರ್ಟಿಕಲ್ಸ್, ಮಧ್ಯ ಆರ್ಗ್ಯಾನಿಕ್ ಮ್ಯಾಟರ್ ಇದೆ, ಮೇಲ್ಗಡೆ ಫ್ಲೋಟ್ ಆಗ್ತಿರೋಂತ ಡೆಬ್ರಿಸ್ ಇದೆ, ಅಂದ್ರೆ ವೇಸ್ಟ್. ಸೊ ಇವಾಗ ನಾವೇನ್ ಮಾಡ್ತೀವಿ, ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ, ಫಿಲ್ಟ್ರೇಷನ್.
ಫಿಲ್ಟ್ರೇಷನ್ ಅಂದ್ರೆ ಏನು? ಫಿಲ್ಟರ್ ಹೇಗೆ ನಾವು ಚಾನ ಫಿಲ್ಟರ್ ಮಾಡ್ತೀವೋ ಫಿಲ್ಟ್ರೇಟ್ ಇಂದ ಚಪುಡಿ ಎಲ್ಲ ಏನಾಗುತ್ತೆ ಮೇಲ್ಗಡೆ ಕುತ್ಕೊಳ್ಳುತ್ತೆ ಅಂಡ್ ದ ಫ್ಲೂಯಿಡ್ ಟೀ ವಿಲ್ ಬಿ ಇನ್ ಅವ ಕಪ್ ಅಲ್ವಾ. ಅದೇ ರೀತಿ ಫಿಲ್ಟ್ರೇಷನ್ ಅಂದ್ರೆ ಏನು? ಈ ಫ್ಲೋಟಿಂಗ್ ಡೆಬ್ರಿಸ್, ಓಕೆ, ಏನ್ ಮಾಡ್ತೀವಿ ನೆಟ್ಟನ್ನ ಯೂಸ್ ಮಾಡ್ಕೊಂಡು ಫಿಲ್ಟರ್ ಮಾಡಿದವಾಗ ಈ ಫ್ಲೋಟಿಂಗ್ ಡೆಬ್ರಿಸ್ ಏನಾಗುತ್ತೆ ಆಚೆ ಹೊರಗಡೆ ಬರುತ್ತೆ. ಬಿಕಾಸ್ ಅದೆಲ್ಲ ಏನಿದೆ ಇಲ್ಲಿ ಲಾರ್ಜ್ ಇರುತ್ತೆ. ಓಕೆ, ಸೊ ಲಾರ್ಜ್ ಫ್ಲೋಟಿಂಗ್ ಡೆಬ್ರಿಸ್ ಫಿಲ್ಟರ್ ಮಾಡಿದವಾಗ ಹೊರಗಡೆ ಹೋಗುತ್ತೆ. ಹಾಗಾದ್ರೆ ಉಳ್ಕೊಂಡಿರೋದು ಯಾವ್ದಾವಾಗ? ಆರ್ಗ್ಯಾನಿಕ್ ಮ್ಯಾಟರ್ ಮತ್ತೆ ಈ ಸಾಯಿಲ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ. ಸೊ ಸೆಡಿಮೆಂಟೇಶನ್ ಅಂದ್ರೆ ಏನು? ಯಾವಾಗ ನಾವು ಇದನ್ನ ಫಿಲ್ಟರ್ ಮಾಡ್ತೀವೋ ಹೊರಗಡೆ ಏನಾಗುತ್ತೆ, ಫ್ಲೋಟಿಂಗ್ ಡೆಬ್ರಿಸ್ ಹೊರಗಡೆ ಹೋಯ್ತು ಲಾರ್ಜ್ ಇರೋದು, ಲೈಕ್ ಅದು ಯಾವ್ದೋ ಹಾಳಿ ಇರ್ಬೋದು ಅಥವಾ ಕಟ್ಟಿಗೆ ಇರ್ಬೋದು, ತುಂಡಿರ್ಬೋದು, ಕಟ್ಟಿಗೆ ತುಂಡಿಂದು ಅಥವಾ ಪ್ಲಾಸ್ಟಿಕ್ಸ್ ಇರ್ಬೋದು, ಇದೆಲ್ಲ ಹೊರಗಡೆ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಬೇರೆ ಟ್ಯಾಂಕಿಗೆ ಶಿಫ್ಟ್ ಮಾಡ್ತಾ ಇರ್ತೀವಿ ಇವಾಗ. ಸೊ ಶಿಫ್ಟ್ ಮಾಡಿದವಾಗ ಫಿಲ್ಟರ್ ಆಗ್ಬೇಕಾದ್ರೆ ಶಿಫ್ಟ್ ಮಾಡ್ಬೇಕು ತಾನೆ. ಸೊ ಆರ್ಗ್ಯಾನಿಕ್ ಮ್ಯಾಟರ್ ಜೊತೆಗೆ ಸೆಡಿಮೆಂಟ್ ಕೆಳಗಡೆ ಯಾವ್ದು ಉಳ್ಕೊಳ್ಳುತ್ತೆ ಇಲ್ಲಿ? ಸೆಡಿಮೆಂಟ್ ಆಗೋದು, ಉಳ್ಕೊಳ್ಳೋದು ಸೆಡಿಮೆಂಟ್ ಕೆಳಗಡೆ ಯಾರು ಕುತ್ಕೊಳ್ತಾರೆ ಇನ್ನೊಂದು ಟ್ಯಾಂಕಲ್ಲಿ ನೋಡೋಣ ಇವಾಗ. ಸೊ ಯಾರು ಕುತ್ಕೊಳ್ತಾರೆ? ಸೇಮ್ ದ ಸಾಯಿಲ್ ಪಾರ್ಟಿಕಲ್ಸ್ ಅಥವಾ ಪೆಬಲ್ಸ್. ಸೊ ಏನ್ ಹೇಳಿದೆ ನಾನು ಇಲ್ಲಿ? ಫಿಲ್ಟ್ರೇಷನ್ ಅಲ್ಲಿ ಏನಾಯ್ತು? ರಿಮೂವಲ್ ಆಫ್, ಏನಾಯ್ತು ಇಲ್ಲಿ? ರಿಮೂವ್ ಫ್ಲೋಟಿಂಗ್ ಡೆಬ್ರಿಸ್. ಓಕೆ, ಸೆಡಿಮೆಂಟೇಶನ್ ಅಂದ್ರೆ ಏನು ಇಲ್ಲಿ? ಸೆಡಿಮೆಂಟೇಶನ್ ಆಫ್ ಇಲ್ಲಿ ಏನಿದೆಯಲ್ಲ ಸಾಯಿಲ್ ಪಾರ್ಟಿಕಲ್ ಪೆಬಲ್ಸ್, ಇವಾಗ ಇದಕ್ಕೆ ಏನಂತ ಕರಿತೀವಿ? ಸೆಡಿಮೆಂಟೇಶನ್ ಆಫ್ ಪ್ರೈಮರಿ ಸ್ಲಡ್ಜ್. ಓಕೆ, ಸೊ ಇದನ್ನ ಇವಾಗ ಟ್ಯಾಂಕ್ ಅಲ್ಲಿ ಹಾಕ್ಬಿಟ್ಟು ನೋಡೋಣ. ಫಸ್ಟ್ ಒಂದು ಟ್ಯಾಂಕ್ ಅಲ್ಲಿ, ಓಕೆ, ಫಸ್ಟ್ ಟ್ಯಾಂಕ್ ಟೋಟಲಿ 4 ಟ್ಯಾಂಕ್ಸ್ ಬರುತ್ತೆ. ಓಕೆ, ಫಸ್ಟ್ ಟ್ಯಾಂಕ್ ಯಾವುದು? ಫಸ್ಟ್ ಟ್ಯಾಂಕ್ ಇಲ್ಲಿ ದಟ್ ಈಸ್ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಆರ್ ಸೆಟಲ್ಮೆಂಟ್ ಟ್ಯಾಂಕ್ ಅಂತ ಹೇಳ್ಬೋದು ನೀವು. ಸೊ ನಾನೇನ್ ಹೇಳಿದೆ? ಫಿಲ್ಟ್ರೇಷನ್ ಅಂದ್ರೆ ಏನನ್ನ ರಿಮೂವ್ ಮಾಡಿದೀವಿ? ಫ್ಲೋಟಿಂಗ್ ಡೆಬ್ರಿಸ್ ಫ್ಲೋಟ್ ಮಾಡ್ಬಿಟ್ಟಿದೀವಿ. ಓಕೆ, ತೆಗೆದುಬಿಟ್ಟಿದೀವಿ. ಓಕೆ, ಫಿಲ್ಟರ್ ಮಾಡ್ಬಿಟ್ಟು ತೆಗ್ದಿದೀವಿ ಅಂಡ್ ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಓಕೆ, ಸೊ ಕೆಳಗಡೆ ಏನ್ ಸೆಡಿಮೆಂಟ್ ಆಗುತ್ತೆ? ಕೆಳಗಡೆ ಏನಿದೆ ಇಲ್ಲಿ? ದಟ್ ಈಸ್ ಏನು ಉಳ್ಕೊಳ್ಳುತ್ತೆ ಕೆಳಗಡೆ? ಸೆಡಿಮೆಂಟೇಶನ್. ಈ ಸೆಡಿಮೆಂಟೇಶನ್ ಆಫ್ ವಾಟ್? ಸಾಯಿಲ್ ಪಾರ್ಟಿಕಲ್ಸ್ ಅಂಡ್ ಪೆಬಲ್ಸ್. ಅದಕ್ಕೆ ನಾವು ಇವಾಗ ಇದಕ್ಕೆ ಹೆಸರು ಏನ್ ಕರಿತಾ ಇದ್ದೀವಿ? ಪ್ರೈಮರಿ ಸ್ಲಡ್ಜ್. ಆ ಕಾರಣಕ್ಕೆ ಇಲ್ಲಿ ಏನಂತ ಬರ್ದಿವಿ? ಪ್ರೈಮರಿ ಸ್ಲಡ್ಜ್. ಜಸ್ಟ್ ಮಿನಿಟ್. ಓಕೆ, ಪ್ರೈಮರಿ ಸ್ಲಡ್ಜ್. ಓಕೆ, ಅಂಡ್ ಏನಿದೆ ಇಲ್ಲಿ? ಮೇನ್ ಥಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಇಲ್ಲಿ ಏನಿರುತ್ತೆ ಕಂಪ್ಲೀಟ್ ಆಗಿ? ಆರ್ಗ್ಯಾನಿಕ್ ಮ್ಯಾಟರ್. ದಿಸ್ ಇಸ್ ಆರ್ಗ್ಯಾನಿಕ್ ಮ್ಯಾಟರ್. ಏನಿದು? ಆರ್ಗ್ಯಾನಿಕ್ ಮ್ಯಾಟರ್. ಗೊತ್ತಾಯ್ತಾ? ಫಸ್ಟ್ ಟ್ಯಾಂಕ್ ಯಾವುದು? ಇದು ಪ್ರೈಮರಿ ಸೆಟಲ್ಮೆಂಟ್ ಅಥವಾ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್. ಇಲ್ಲೇನಿದೆ? ಸೆಡಿಮೆಂಟೇಶನ್ ಮಾಡಿರೋ ಕಾರಣಕ್ಕೆ ಸಾಯಿಲ್ ಪಾರ್ಟಿಕಲ್ಸ್ ಪೆಬಲ್ಸ್ ಕೆಳಗಡೆ ಸೆಟಲ್ ಆಗಿದೆ ಅಂಡ್ ಫಿಲ್ಟ್ರೇಟ್ ಮಾಡಿರೋದಕ್ಕೆ ಫ್ಲೋಟಿಂಗ್ ಡೆಬ್ರಿಸ್ ಎಲ್ಲ ಆಚೆ ಹೋಗಿದೆ. ಉಳಿದಿರೋದೇನು ಮಧ್ಯ ಇಲ್ಲಿ? ದಟ್ ಈಸ್ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ಇನ್ನೊಂದು ಏನಿದೆ ಇಲ್ಲಿ? ಪ್ರೈಮರಿ ಸ್ಲಡ್ಜ್ ಇದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು ಇವಾಗ? ಓಕೆ, ಈ ಆರ್ಗ್ಯಾನಿಕ್ ಮ್ಯಾಟರ್ಗೆ ಇವಾಗ ನಾವ್ ಏನಂತ ಕರೆಯಲ್ಲ, ಹೇಗೆ ಈ ಪೆಬಲ್ಸ್ ಅಥವಾ ಸಾಯಿಲ್ ಪಾರ್ಟಿಕಲ್ಸ್ಗೆ ಪ್ರೈಮರಿ ಸ್ಲಡ್ಜ್ ಅಂತ ಕರೆದ್ವು, ಈ ಆರ್ಗ್ಯಾನಿಕ್ ಮ್ಯಾಟರ್ಗೆ ಇವಾಗ ನಾವ್ ಏನಂತ ಕರಿತೀವಿ? ಎದ್ರಲ್ಲಿದೆ? ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಅಲ್ಲಿ ಇದೆ ತಾನೆ. ಸೊ ಹಾಗಾಗಿ ಈ ಆರ್ಗ್ಯಾನಿಕ್ ಮ್ಯಾಟರ್ಗೆ ಏನಂತ ಕರಿತೀವಿ ನಾವಿಲ್ಲಿ? ಪ್ರೈಮರಿ ಎಫ್ಲೂಯೆಂಟ್. ಏನಂತ ಕರಿತೀವಿ? ಪ್ರೈಮರಿ ಎಫ್ಲೂಯೆಂಟ್ ಅಂತ ಹೇಳಿ ಕರಿತೀವಿ. ಇಟ್ಸ್ ನಥಿಂಗ್ ಬಟ್ ಆರ್ಗ್ಯಾನಿಕ್ ಮ್ಯಾಟರ್, ಬಟ್ ಹೆಸರು ಏನಂತ ಕರಿತಾ ಇದೀವಿ? ಪ್ರೈಮರಿ ಎಫ್ಲೂಯೆಂಟ್. ಸೊ ಪ್ರೈಮರಿ ಎಫ್ಲೂಯೆಂಟ್ ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ನಾವು? ಇನ್ನೊಂದು ಟ್ಯಾಂಕ್ಗೆ. ಸೊ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಇದನ್ನ? ಪ್ರೈಮರಿ ಎಫ್ಲೂಯೆಂಟ್ ಅನ್ನ. ಓಕೆ, ಒನ್ ಮೋರ್ ಟ್ಯಾಂಕ್ ಇದೆ. ಫಸ್ಟ್ ಟ್ಯಾಂಕ್ ಆಯ್ತಾ? ಸೆಕೆಂಡ್ ಟ್ಯಾಂಕ್ ಯಾವ ಟ್ಯಾಂಕಿಗೆ ಕಳಿಸ್ತೀವಿ ಇಲ್ಲಿ? ಸೆಕೆಂಡ್ ಟ್ಯಾಂಕ್ ದಟ್ ಈಸ್ ಏರಿಯೇಷನ್ ಟ್ಯಾಂಕ್. ಸೊ ಏನಾಯ್ತು ಇಲ್ಲಿ? ಪ್ರೈಮರಿ ಎಫ್ಲೂಯೆಂಟ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ವಿ? ಟ್ರಾನ್ಸ್ಫರ್ಡ್ ಎಲ್ಲಿಗೆ? ಟ್ರಾನ್ಸ್ಫರ್ಡ್ ಟು ಏರಿಯೇಷನ್ ಟ್ಯಾಂಕ್. ಸೊ ಸೆಕೆಂಡ್ ಟ್ಯಾಂಕ್ ಯಾವ್ದಿದೆ ಇಲ್ಲಿ? ಏರಿಯೇಷನ್ ಟ್ಯಾಂಕ್. ಯಾವುದು? ಏರಿಯೇಷನ್ ಟ್ಯಾಂಕ್. ಇದ್ಯಾವುದು? ಏರಿಯೇಷನ್ ಟ್ಯಾಂಕ್. ಸೆಕೆಂಡ್ ಒನ್ ಏರಿಯೇಷನ್ ಟ್ಯಾಂಕ್ ಇದು. ಓಕೆ, ಸೊ ಏರಿಯೇಷನ್ ಟ್ಯಾಂಕ್ಗೆ ನಾವು ಏನನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ನೋಡಿ ಇಲ್ಲಿ? ಪ್ರೈಮರಿ ಎಫ್ಲೂಯೆಂಟ್ ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ.
ಪ್ರೈಮರಿ ಸ್ಲಡ್ಜ್ ಇಲ್ಲೇ ಉಳ್ಕೊಳ್ತು, ಇಲ್ಲಿಗೆ ಹೋಗಲ್ಲ. ಸೊ ಇಲ್ಲಿ ಯಾರಿದ್ದಾರೆ ಹಾಗಾದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಏನಿದೆ ಇವಾಗ ಪ್ರೈಮರಿ ಎಫ್ಲುಯೆಂಟ್ ಏನಿದೆ ಇಲ್ಲಿ ಪ್ರೈಮರಿ, ಈ ರೀತಿ ಬರೀತೀವಿ. ಓಕೆ, ಪ್ರೈಮರಿ ಎಫ್ಲುಯೆಂಟ್ ಇದೆ. ಬಟ್ ಏರಿಯೇಷನ್ ಟ್ಯಾಂಕ್ ಅನ್ನ ಏನ್ ಮಾಡ್ತಾರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಎಜಿಟೇಷನ್ ಅಂದ್ರೆ ಕಂಟಿನ್ಯೂಸ್ ಆಗಿ ಮೂವ್ ಆಗುತ್ತೆ ಎಜಿಟೇಷನ್, ಆಸ್ ವೆಲ್ ಆಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಏನ್ ಸಪ್ಲೈ ಆಗುತ್ತೆ ಇಲ್ಲಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಏನಾಗುತ್ತೆ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಆಕ್ಸಿಜನ್. ಬಿಕಾಸ್ ಇಲ್ಲಿ ನೋಡಿ ಏನಂತ ಹೇಳಿದೀವಿ, ಏನಿದೆ ಆರ್ಗ್ಯಾನಿಕ್ ಮ್ಯಾಟರ್ ಅಲ್ಲಿ ಅಂದ್ರೆ ಇಲ್ಲಿ ಏನ್ ಕರಿತಾ ಇದ್ವಿ ಪ್ರೈಮರಿ ಎಫ್ಲುಯೆಂಟ್ ಏನಿದೆ ಇದ್ರಲ್ಲಿ ಮೈಕ್ರೋಬ್ಸ್. ಯಾವ ರೀತಿ ಹಿಟ್ರೋಟ್ರೋಪ್ಸ್, ಅರೋಬಿಕ್ ಹಿಟ್ರೋಟ್ರೋಪ್ಸ್ ಇದೆ. ಸೊ ಯಾವಾಗ ಎಜಿಟೇಷನ್ ಆಗುತ್ತೋ ಏರಿಯೇಷನ್ ಟ್ಯಾಂಕ್ ಅನ್ನ ಎಜಿಟೇಟ್ ಮೂವ್ ಮಾಡ್ತೀವೋ ರ್ಯಾಪಿಡ್ ಆಗಿ ಕಂಟಿನ್ಯೂಸ್ ಆಗಿ, ಆವಾಗ ಇಲ್ಲಿ ಇರೋ ಅಂತ ಮೈಕ್ರೋಬ್ಸ್, ಯಾರು ಇಲ್ಲಿ ಇರೋ ಅಂತ ಮೈಕ್ರೋಬ್ಸ್. ಓಕೆ, ಸ್ಮಾಲ್ ಮೈಕ್ರೋಬ್ಸ್. ಓಕೆ, ಈ ಮೈಕ್ರೋಬ್ಸ್ ಗಳು ಏನಾಗುತ್ತೆ ಇವಾಗ ದೇ ವಿಲ್ ಸ್ಟಾರ್ಟ್ ಟು ಈಟ್. ಏನನ್ನ ಡಿಗ್ರೇಡ್ ಮಾಡ್ಲಿಕ್ಕೆ, ಈಟ್ ಅಂದ್ರೆ ಏನು ಈ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ, ಈ ಪ್ರೈಮರಿ ಎಫ್ಲುಯೆಂಟ್ ಅಲ್ಲಿ ಏನಿದೆ ಆರ್ಗ್ಯಾನಿಕ್ ಮ್ಯಾಟರ್ ಇದೆ ತಾನೆ, ಈ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಏನ್ ಮಾಡುತ್ತೆ ತಿನ್ಲಿಕ್ಕೆ ಶುರು ಮಾಡುತ್ತೆ. ಸೊ ಇದಕ್ಕೆ ಆಕ್ಸಿಜನ್ ಬೇಕು, ಆ ಕಾರಣಕ್ಕೆ ಮೇಲ್ಗಡೆಯಿಂದ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಏನ್ ಕೊಡ್ತಾ ಇದೀವಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ. ಅಂಡ್ ಇಲ್ಲಿ ಒಳಗಡೆ ಇರುವಂತ ಮೈಕ್ರೋಬ್ಸ್ ದಟ್ ಯಾವುದು ಇಲ್ಲಿ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ. ಯಾರಿರ್ತಾರೆ ಬ್ಯಾಕ್ಟೀರಿಯಾ ಅಂಡ್ ಫಂಗೈ, ಬ್ಯಾಕ್ಟೀರಿಯಾ ಅಂಡ್ ಫಂಗೈ ಎರಡು ಸೇರ್ಕೊಂಡು ಒಂದು ಮೆಶ್ ಲೈಕ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಫ್ಲಾಕ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಫ್ಲಾಕ್ಸ್. ಫ್ಲಾಕ್ಸ್ ಅಂದ್ರೆ ಏನು ಇಲ್ಲಿ ದಟ್ ಈಸ್ ಮೆಶ್ ಲೈಕ್ ಸ್ಟ್ರಕ್ಚರ್. ಯಾರಿಂದ ಫಾರ್ಮ್ ಆಗಿದ್ದು ಬ್ಯಾಕ್ಟೀರಿಯಾ ಅಂಡ್ ಫಂಗೈ, ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ಅಥವಾ ಫಂಗಸ್. ಓಕೆ, ಇದು ಎರಡೂ ಸೇರ್ಕೊಂಡು ಮೆಶ್ ಲೈಕ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡ್ಕೊಂಡು ಆಕ್ಸಿಜನ್ ಬರ್ತಾ ಇದೆಯಲ್ಲ, ಬಿಕಾಸ್ ದೇ ಆರ್ ಅರೋಬಿಕ್ ಮೈಕ್ರೋಬ್ಸ್. ಆಕ್ಸಿಜನ್ ನ ಯುಟಿಲೈಸ್ ಮಾಡ್ಕೊಂಡು ಇಲ್ಲಿ ಇರೋ ಅಂತ ಪ್ರೈಮರಿ ಎಫ್ಲುಯೆಂಟ್ ಅಥವಾ ಏನಂತ ಕರಿತೀವಿ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಏನ್ ಮಾಡುತ್ತೆ ಡಿಗ್ರೇಡ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಏನ್ ಹೇಳಿದ್ವಿ ನಾವಿಲ್ಲಿ ಬರೆಯೋಣ, ಏನ್ ಹೇಳಿದ್ವಿ ಇಲ್ಲಿ ಫ್ಲಾಕ್ಸ್ ಅಂದ್ರೆ ಏನು ಇಲ್ಲಿ ಬ್ಯಾಕ್ಟೀರಿಯಾ ಅಂಡ್ ಫಂಗಸ್ ಏನ್ ಮಾಡುತ್ತೆ ಸ್ಟಾರ್ಟ್ಸ್ ಟು ಡಿಗ್ರೇಡ್ ಅಂದ್ರೆ ಬ್ರೇಕ್ ಡೌನ್ ಮಾಡುತ್ತೆ ಇದನ್ನ, ಡಿಗ್ರೇಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತನಾದ್ರೂ ಹೇಳ್ಬೋದು ಅಥವಾ ಪ್ರೈಮರಿ ಎಫ್ಲುಯೆಂಟ್ ಅನ್ನಾದ್ರೂ ಹೇಳ್ಬೋದು ನೀವು. ಸೊ ಇವಾಗ ಏನಾಗುತ್ತೆ ಅಂದ್ರೆ ಇದೊಂದು ಇವಾಗ 1 ಲೀಟರ್ ಇದೆ ಅಂತ ಇಟ್ಕೊಳ್ಳಿ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಅನ್ಕೊಳ್ಳಿ. ಓಕೆ, 1 ಲೀಟರ್ ಇದೆ. ಸೊ ಈ 1 ಲೀಟರ್ ಪೊಲ್ಯೂಟೆಡ್ ವಾಟರ್ ಅಲ್ಲಿ ಎಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಇದೆಯಲ್ಲ ಅದನ್ನ ಡಿಗ್ರೇಡ್ ಮಾಡ್ಲಿಕ್ಕೆ ಏನ್ ಬೇಕು ಆಕ್ಸಿಜನ್ ಬೇಕು. ಯಾರಿಗೆ ಈ ಫ್ಲಾಕ್ಸ್ಗೆ. ಫ್ಲಾಕ್ಸ್ ಅಂದ್ರೆ ಏನು ಅಸೋಸಿಯೇಷನ್ ಅಥವಾ ಇಟ್ ಇಸ್ ಅ ಮೆಶಿ ಲೈಕ್ ಸ್ಟ್ರಕ್ಚರ್. ಯಾರಿಂದ ಫಾರ್ಮ್ ಆಗಿದ್ದು ಇಲ್ಲಿ ಬ್ಯಾಕ್ಟೀರಿಯಾ ಅಂಡ್ ಫಂಗಸ್. ಓಕೆ, ಸೊ ಈ ಬ್ಯಾಕ್ಟೀರಿಯಾ ಅಂಡ್ ಫಂಗಸ್ ಅಂದ್ರೆ ಫ್ಲಾಕ್ಸ್ಗೆ ಓಕೆ ಏನ್ ಬೇಕು ಇಲ್ಲಿ ಆಕ್ಸಿಜನ್ ಬೇಕು. ಯಾಕೆ ಈ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಏನ್ ಮಾಡ್ಬೇಕು ಡಿಗ್ರೇಡ್ ಮಾಡ್ಬೇಕು. ಸೊ ಹಾಗಾಗಿ ಎಷ್ಟು ಆಕ್ಸಿಜನ್ ಬೇಕು ಈ ಫ್ಲಾಕ್ಸ್ಗೆ 1 ಲೀಟರ್ ಇರೋ ಅಂತ ಪೊಲ್ಯೂಟೆಡ್ ವಾಟರ್ ಅನ್ನ ಅಲ್ಲಿರೋ ಅಂತ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಡಿಗ್ರೇಡ್ ಮಾಡ್ಲಿಕ್ಕೆ. ಅದಕ್ಕೆ ನಾವೇನಂತ ಕರಿತೀವಿ ಡಿಮ್ಯಾಂಡ್ ಅಂದ್ರೆ ಆಕ್ಸಿಜನ್ ಡಿಮ್ಯಾಂಡ್ ಇದೆಯಲ್ಲ ಇಲ್ಲಿ ರೈಟ್. ಯಾಕೆ ಈ ಫ್ಲಾಕ್ಸಿಗೆ ಆಕ್ಸಿಜನ್ ಬೇಕು, ಯಾಕೆ ಬಿಕಾಸ್ ಅಲ್ಲಿ ಇರೋಂತ ಫಾರ್ ಎಕ್ಸಾಂಪಲ್ 1 ಲೀಟರ್ ಇರೋ ಅಂತ ಆರ್ಗ್ಯಾನಿಕ್ ಮ್ಯಾಟರ್ ನ ಡಿಗ್ರೇಡ್ ಮಾಡ್ಲಿಕ್ಕೆ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಏನ್ ಬೇಕು ಆಕ್ಸಿಜನ್ ಬೇಕು. ಆ ಡಿಮ್ಯಾಂಡ್ಗೆ ನಾವೇನಂತ ಕರಿತೀವಿ ಇಲ್ಲಿ BOD ಅಂದ್ರೆ ಏನು ಇಲ್ಲಿ BOD ಅಂದ್ರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಸಾರಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಯಾವುದು ಇದು BOD ಅಂದ್ರೆ ಏನು ಇಲ್ಲಿ. ಸೊ BOD ಅಂದ್ರೆ ಏನು ಇಲ್ಲಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಏನು ಹಂಗಂದ್ರೆ ಸೊ ಹಂಗಂದ್ರೆ ಏನು ಇಲ್ಲಿ ಆಕ್ಸಿಜನ್ ರಿಕ್ವೈರ್ಡ್ ಯಾರಿಂದ ಯಾರಿಗ್ ಬೇಕು ಆಕ್ಸಿಜನ್ ಇಲ್ಲಿ ಫ್ಲಾಕ್ಸ್ಗೆ ಅಲ್ವಾ. ಆಕ್ಸಿಜನ್ ರಿಕ್ವೈರ್ಡ್ ಬೈ ಫ್ಲಾಕ್ಸ್ ಯಾರನ್ನ ಡಿಗ್ರೇಡ್ ಮಾಡ್ಲಿಕ್ಕೆ ಟು ಡಿಗ್ರೇಡ್, ಯಾರನ್ನ ಡಿಗ್ರೇಡ್ ಮಾಡ್ಲಿಕ್ಕೆ ಟು ಡಿಗ್ರೇಡ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 ಲೀಟರ್ ಆಫ್ polluted ವಾಟರ್. ಓಕೆ, ಅಸ್ಯೂಮ್ ಈ ಏರಿಯೇಷನ್ ಟ್ಯಾಂಕ್ ಅಲ್ಲಿ 1 ಲೀಟರ್ ಏನಿದೆ ಇಲ್ಲಿ ಪ್ರೈಮರಿ ಎಫ್ಲುಯೆಂಟ್ ಅಂತನಾದ್ರೂ ಹೇಳಿ ಅಥವಾ ಸೀವೇಜ್ ಅಂತನಾದ್ರೂ ಹೇಳಿ ಪೊಲ್ಯೂಟೆಡ್ ವಾಟರ್ ಅಂತನಾದ್ರೂ ಹೇಳಿ. ಸೊ ಇಲ್ಲಿರೋ ಈ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಈ ಫ್ಲೂಕ್ಸ್ ಗಳು ಏನ್ ಮಾಡ್ತಾ ಇದೆ ಡಿಗ್ರೇಡ್ ಮಾಡ್ತಾ ಇದೆ. ಯಾರನ್ನ ಯೂಸ್ ಮಾಡ್ಕೊಂಡು ಆಕ್ಸಿಜನ್ ಅನ್ನ. ಸೊ ಇಲ್ಲಿ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಯಾರಿಂದ ಫ್ಲೋಕ್ಸ್ ಏನಕ್ಕೆ ಟು ಡಿಗ್ರೇಡ್ ದಿಸ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 ಲೀಟರ್. ಇದಕ್ಕೆ ನಾವೇನಂತ ಕರಿತೀವಿ BOD. ಏನಂತ ಕರಿತೀವಿ BOD ಅಂತ ಹೇಳಿ ಕರಿತೀವಿ. ಓಕೆ, ಸೊ ಆಲ್ವೇಸ್ ರಿಮೆಂಬರ್ BOD ಅಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಆಕ್ಸಿಜನ್ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರುತ್ತೆ, ಯಾವಾಗ ಜಾಸ್ತಿ ಬೇಕು ಫ್ಲಾಕ್ಸ್ಗೆ ಆಕ್ಸಿಜನ್, ಯಾವಾಗ ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೋ ಅದಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಡಿಗ್ರೇಡ್ ಮಾಡಬೇಕು ಅಂದ್ರೆ ಜಾಸ್ತಿ ಏನ್ ಬೇಕು ಆಕ್ಸಿಜನ್ ಬೇಕು. ಸೊ ಆ ಕಾರಣಕ್ಕೆ BOD ಜಾಸ್ತಿ ಇದೆ ಅಂದ್ರೆ ಏನು ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ. ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ ಅಂದ್ರೆ ಏನು ಇಲ್ಲಿ ಪೊಲ್ಯೂಷನ್ ಏನಿದೆ ಪೊಲ್ಯೂಟೆಡ್ ಕಂಟೆಂಟ್ ಏನಿದೆ ಇಲ್ಲಿ ಜಾಸ್ತಿ ಇದೆ ಅಂತ ಅರ್ಥ.
ಓಕೆ. ಬಟ್ ಇಲ್ಲಿ ಏನಾಗ್ತಿದೆ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಆಕ್ಸಿಜನ್ ನ ಕೊಡ್ತಾ ಇದ್ವಿ, ಫ್ಲಾಕ್ಸ್ ಏನ್ ಮಾಡ್ತಾ ಇದೆ, ಡಿಗ್ರೇಡ್ ಮಾಡ್ತಾನೆ ಇದೆ. ಸೊ ಡಿಗ್ರೇಡ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ, ಇಲ್ಲಿ ಆಕ್ಸಿಜನ್ ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ. ಸೊ ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂದ್ರೆ ಬಿಒಡಿ ಕಡಿಮೆ ಆಗುತ್ತೆ, ಬಿಒಡಿಯೂ ಕಡಿಮೆ ಆಗ್ತಾ ಇದೆ, ಆರ್ಗ್ಯಾನಿಕ್ ಮ್ಯಾಟರು ಕಡಿಮೆ ಆಗ್ತಿದೆ ಅಂದ್ರೆ ಏನು, ಇಲ್ಲಿ ಪೊಲ್ಯೂಷನ್ ಕೂಡ ಏನಾಗ್ತಾ ಇದೆ, ಕಡಿಮೆ ಆಗ್ತಿದೆ. ಸೊ ಬಿಒಡಿ, ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆದ್ರೆ ಏನ್ ಕಡಿಮೆ, ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆಗಿದೆ ಅಂದ್ರೆ ಏನು, ಇಲ್ಲಿ ಪೊಲ್ಯೂಷನ್ ಕೂಡ ಏನಾಗಿರುತ್ತೆ, ಇಲ್ಲಿ ಕಡಿಮೆ ಆಗಿರುತ್ತೆ. ಓಕೆನಾ? ಎಸ್. ಸೊ ಆ ಕಾರಣಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಬಿಒಡಿ ಕಡಿಮೆ ಆಗೋವರೆಗೂ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಎಜಿಟೇಟ್ ಮಾಡ್ತಾನೆ ಇರುತ್ತೆ. ಸೊ ಅಲ್ಲಿವರೆಗೂ ಫ್ಲಾಕ್ಸ್ ಏನ್ ಮಾಡ್ತಾ ಇರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಡಿಗ್ರೇಡ್ ಮಾಡ್ತಾನೆ ಇರುತ್ತೆ. ಯಾವಾಗ ಬಿಒಡಿ ಕಡಿಮೆ ಆಗುತ್ತೋ ಅವಾಗ ಗೊತ್ತಾಗುತ್ತೆ ಏನು, ಸೀವೇಜ್ ಇವಾಗ ಆಲ್ಮೋಸ್ಟ್, ನಾಟ್ ಕಂಪ್ಲೀಟ್ಲಿ, ಆಲ್ಮೋಸ್ಟ್ ಏನಾಗಿದೆ, ಇವಾಗ ಆರ್ಗ್ಯಾನಿಕ್ ಮ್ಯಾಟರ್ ಇಂದ ಫ್ರೀ ಆಗಿದೆ, ಅಂದ್ರೆ ಪೊಲ್ಯೂಷನ್ ಕಡಿಮೆ ಆಗ್ತಾ ಬಂದಿದೆ ಅಂತ ಹೇಳಿ ಗೊತ್ತಾಯ್ತಾ ಇದು ಬಿಒಡಿ. ಸೊ ಇವಾಗ ನೆಕ್ಸ್ಟ್, ಇವಾಗ ಇದೇನಾಯ್ತು, ಏರಿಯೇಷನ್ ಟ್ಯಾಂಕ್ ಅಲ್ಲಿ ಈ ಕೆಲಸನ ಮಾಡಿದ್ವಿ ನಾವು. ಸೊ ಏರಿಯೇಷನ್ ಟ್ಯಾಂಕ್ ಅಲ್ಲಿ ನಮ್ಗೆ ಏನಿದೆಯಲ್ಲ ಇವಾಗ ಈ ಪ್ರೈಮರಿ ಎಫ್ಲುಯೆಂಟ್, ಓಕೆ. ಸೊ ಅದನ್ನ ಎಲ್ಲಿಗೆ ಅಂದ್ರೆ, ಈ ಪ್ರೈಮರಿ ಎಫ್ಲುಯೆಂಟ್ ಏನಿದೆ ನೋಡಿ, ಇವಾಗ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಹಾಕ್ದವಾಗ ಏನಿತ್ತು, ಪೊಲ್ಯೂಷನ್ ಬಿಒಡಿ ಜಾಸ್ತಿ ಇತ್ತು. ಬಟ್ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಏನ್ ಮಾಡಿದ್ವಿ, ಎಜಿಟೇಟ್ ಮಾಡ್ಬಿಟ್ಟು ಆಕ್ಸಿಜನ್ ಸಪ್ಲೈ ಮಾಡಿದ್ವಿ. ಹಾಗಾಗಿ ಫ್ಲಾಕ್ಸ್ ಏನ್ ಮಾಡ್ತು, ಆರ್ಗ್ಯಾನಿಕ್ ಮ್ಯಾಟರ್ ನ ಕಡಿಮೆ ಮಾಡ್ತು. ಸೊ ಹಾಗಾಗಿ ಏನಾಯ್ತು, ಇಲ್ಲಿ ಬಿಒಡಿ ಲೆವೆಲ್ ಕಡಿಮೆ ಆಯ್ತು, ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆಯ್ತು, ಪೊಲ್ಯೂಷನ್ ಕಡಿಮೆ ಆಯ್ತು. ಸೊ ಪೊಲ್ಯೂಷನ್ ಕಡಿಮೆ ಆಗಿರೋ ಅಂತ, ಲೆಸ್ ಟಾಕ್ಸಿಸಿಟಿ ಅಥವಾ ಲೆಸ್ ಪೊಲ್ಯೂಷನ್ ಇರೋ ಅಂತ ಈ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಪ್ರೈಮರಿ ಎಫ್ಲುಯೆಂಟ್ ನಾವೇನ್ ಮಾಡ್ತೀವಿ, ಇವಾಗ ಇನ್ನೊಂದು ಟ್ಯಾಂಕಿಗೆ ಹಾಕ್ತೀವಿ, 3ನೇ ಟ್ಯಾಂಕಿಗೆ. ಸೊ ಯಾವುದು 3ನೇ ಟ್ಯಾಂಕ್, ಇಲ್ಲಿ ನೋಡೋಣ. 3ನೇ ಟ್ಯಾಂಕ್ ಯಾವುದು, ಇಲ್ಲಿ ಸೆಕೆಂಡರಿ ಸೆಟಲ್ಮೆಂಟ್ ಆರ್ ಸೆಟ್ಲಿಂಗ್ ಟ್ಯಾಂಕ್. ಓಕೆ. ಸೊ ಇವಾಗ ಏನಿದೆ ನಮ್ಗೆ, ಈ ಪ್ರೈಮರಿ ಎಫ್ಲುಯೆಂಟ್ ಇದೆಯಲ್ಲ, ಫ್ಲೋಕ್ಸ್ ಏನ್ ಮಾಡಿದೆ, ಇವಾಗ ಅದನ್ನ ಡಿಗ್ರೇಡ್ ಮಾಡಿದೆ. ಹಾಗಾಗಿ ಲೆಸ್ ಪೊಲ್ಯೂಷನ್ ಅಲ್ವಾ, ರೈಟ್. ಸೊ ಇವಾಗ ಲೆಸ್ ಪೊಲ್ಯೂಟ್ ಆಗಿರೋ ಅಂತ ಪ್ರೈಮರಿ ಎಫ್ಲುಯೆಂಟ್ ಅನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ, ಅ ಟ್ಯಾಂಕ್ ಕಾಲ್ಡ್ ಸೆಕೆಂಡರಿ ಸೆಟಲ್ಮೆಂಟ್. ಸೊ ಇಲ್ಲಿ ಏನಂತ ಬರೀತಾ ಇದ್ದೀನಿ ನಾನು, ಲೆಸ್ ಆರ್ಗ್ಯಾನಿಕ್ ಮ್ಯಾಟರ್, ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆಗಿದೆ ಸಿವೇಜ್ ಅಲ್ವಾ. ಸೊ ಆರ್ಗ್ಯಾನಿಕ್ ಮ್ಯಾಟರ್ ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಎಲ್ಲಿಗೆ, ಸೆಕೆಂಡರಿ ಸೆಟಲ್ಮೆಂಟ್ ಟ್ಯಾಂಕ್. ಓಕೆ. ಸೊ ಕೆಳಗಡೆ ಯಾರು ಕುತ್ಕೊಳ್ತಾರೆ, ಇಲ್ಲಿ ಫ್ಲಾಕ್ಸ್. ಯಾರು, ಫ್ಲಾಕ್ಸ್. ಇದೇನು ಫ್ಲಾಕ್ಸ್. ಓಕೆ. ಅಂಡ್ ಮೇಲ್ಗಡೆ ಏನಿದೆ, ಇಲ್ಲಿ ಲೆಸ್, ಓಕೆ, ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇಲ್ಲ, ಆಲ್ಮೋಸ್ಟ್ ಏನಿರುತ್ತೆ, ಆಲ್ಮೋಸ್ಟ್ ದ ಲೆಸ್ ಪೊಲ್ಯೂಟೆಡ್ ವಾಟರ್. ಓಕೆ. ಸೊ ಇದೇನು ಫ್ಲಾಕ್ಸ್. ಓಕೆ. ಈ ಫ್ಲಾಕ್ಸ್ಗೆ ಇವಾಗ ನಾವ್ ಏನಂತ ಕರಿತಾ ಇದೀವಿ, ಆಕ್ಟಿವೇಟೆಡ್ ಸ್ಲಡ್ಜ್. ಏನಂತ ಕರಿತಾ ಇದೀವಿ ಈ ಫ್ಲಾಕ್ಸ್ಗೆ, ಇವಾಗ ಇನ್ನೊಂದು ಹೆಸರು ಆಕ್ಟಿವೇಟೆಡ್ ಸ್ಲಡ್ಜ್. ಸೊ ಫ್ಲಾಕ್ಸ್ ಅಂತ ಬರೆಯೋದು ಬೇಡ, ರೈಟ್, ಆಕ್ಟಿವೇಟೆಡ್ ಸ್ಲಡ್ಜ್. ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇನಿದೆಯಲ್ಲ, ಓಕೆ, ಲೆಸ್ OM ಇರೋವಂಥದ್ದು, ಅಂದ್ರೆ ಲೆಸ್ ಆರ್ಗ್ಯಾನಿಕ್ ಮ್ಯಾಟರ್ ಇರೋವಂಥ ವಾಟರ್ ಇದು. ಸೊ ಇದನ್ನ ಏನ್ ಮಾಡ್ತೀವಿ ಇವಾಗ ನಾವು, ದಿಸ್ ವಾಟರ್, ಓಕೆ, ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ಎಲ್ಲಿಗೆ, ಟು ರಿವರ್ ಅಥವಾ ವಾಟರ್ ಬಾಡೀಸ್ಗೆ ಇದನ್ನ ಕಳಿಸ್ತಾರೆ. ಬಿಕಾಸ್ ಏನಿದೆ, ಇಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಇದೆ, ಪೊಲ್ಯೂಷನ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಓಕೆ. ಸೊ ನಾವು ಇಟ್ ಇಸ್ ರೆಡಿ. ಹಾಗಾಗಿ ಇದನ್ನ ಏನ್ ಮಾಡ್ತೀವಿ ನಾವು ಇವಾಗ, ಈ ಪ್ರೈಮರಿ ಎಫ್ಲುಯೆಂಟ್, ಓಕೆ, ಇದನ್ನ ಏನ್ ಮಾಡ್ತೀವಿ ನಾವು ಇವಾಗ, ಟ್ರಾನ್ಸ್ಫರ್ ಮಾಡ್ತೀವಿ ರಿವರ್, ವಾಟರ್ ಬಾಡೀಸ್ಗೆ ಬಿಟ್ಬಿಡ್ತೀವಿ. ಓಕೆನಾ? ನೆಕ್ಸ್ಟ್ ಉಳ್ಕೊಂಡಿರೋದು ಯಾರು, ಇಲ್ಲಿ ಆಕ್ಟಿವೇಟೆಡ್ ಸ್ಲಡ್ಜ್ ಅಥವಾ ಫ್ಲಾಕ್ಸ್. ಸೊ ಈ ಆಕ್ಟಿವೇಟೆಡ್ ಸ್ಲಡ್ಜ್ ನ, ಮೇಜರ್ ಪಾರ್ಟ್ ಆಫ್ ದ ಆಕ್ಟಿವೇಟೆಡ್ ಸ್ಲಡ್ಜ್ ನ ಏನ್ ಮಾಡ್ತೀವಿ, ಇಲ್ಲಿ ಇನ್ನೊಂದು ಟ್ಯಾಂಕ್ಗೆ ಕಳಿಸ್ತೀವಿ. ಏನ್ ಕಳಿಸ್ತೀವಿ, ಇದನ್ನ ಇನ್ನೊಂದು ಟ್ಯಾಂಕ್ಗೆ ಕಳಿಸ್ತೀವಿ, ಅಂದ್ರೆ 4th ಟ್ಯಾಂಕ್ ಇಲ್ಲಿ. ಓಕೆ. ಆ ಟ್ಯಾಂಕ್ ಹೆಸರು ಏನು, ಇಲ್ಲಿ ಆನ್ ಅರೋಬಿಕ್ ಡೈಜೆಸ್ಟರ್. ಏನು, ಆನ್ aerobic digester, anaerobic digester. ಸೊ ಆಕ್ಟಿವೇಟೆಡ್ ಸ್ಲಡ್ಜ್ ಅಂದ್ರೆ ಫ್ಲಾಕ್ಸ್ ಗಳನ್ನ ಎಲ್ಲಿ ಕಳಿಸ್ತಾ ಇದ್ದೀವಿ, ಅ ಟ್ಯಾಂಕ್ ಕಾಲ್ಡ್, ಯಾವ ಟ್ಯಾಂಕ್ ಅಂತ ಹೇಳಿದ್ವಿ ನಾವಿಲ್ಲಿ, anaerobic digester ಗೆ ಯಾರನ್ನ ಕಳಿಸಿದ್ವಿ, ಆಕ್ಟಿವೇಟೆಡ್ ಸ್ಲಡ್ಜ್. ಸೊ ಆಕ್ಟಿವೇಟೆಡ್ ಸ್ಲಡ್ಜ್ ಇಲ್ಲಿ ಬಂದು ಕುತ್ಕೊಳ್ತು anaerobic digester ಅಲ್ಲಿ. ಏನಿದು, ಆಕ್ಟಿವೇಟೆಡ್ ಸ್ಲಡ್ಜ್. ಆಕ್ಟಿವೇಟೆಡ್ ಸ್ಲಡ್ಜ್. ನೋಡಿ ಇಲ್ಲಿ ಪ್ರೈಮರಿ ಎಫ್ಲುಯೆಂಟ್ ಲೆಸ್ ಟಾಕ್ಸಿಕ್, ಲೆಸ್ ಪೊಲ್ಯೂಷನ್, ಆ ಕಾರಣಕ್ಕೆ ಏನ್ ಮಾಡ್ಬಿಟ್ವಿ, ರಿವರ್ಗೆ ಕಳಿಸ್ಬಿಟ್ವಿ. ಬಟ್ ಫ್ಲಾಕ್ಸ್ ಅನ್ನ ಏನ್ ಮಾಡ್ತಿದ್ವಿ, ಮೇಜರ್ ಪೋರ್ಷನ್, ಓಕೆ, ಮೇಜರ್ ಪೋರ್ಷನ್
ಅಂದ್ರೆ ಮೋಸ್ಟ್ ಆಫ್ ದ ಆಕ್ಟಿವಿಟಿ ಸ್ಲಡ್ಜ್ ಅಂದ್ರೆ ಫ್ಲೋಕ್ಸ್ ನ ಎಲ್ಲಿ ಕಳ್ಸಿದ್ವಿ ಆನರೋಬಿಕ್ ಡೈಜೆಸ್ಟರ್ ಅಲ್ಲಿ. ಸೊ ಹೆಸರೇನಿದೆ ನೋಡಿ ಆನರೋಬಿಕ್ ಡೈಜೆಸ್ಟರ್. ಬಟ್ ನಮ್ದು ಆಕ್ಟಿವೇಟೆಡ್ ಸ್ಲಡ್ಜ್ ಯಾವುದು ಅರೋಬಿಕ್. ಅರೋಬಿಕ್ ತಾನೆ, ಬಿಕಾಸ್ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದೀವಿ ಅಂಡ್ ಇಲ್ಲೂ ಹೇಳಿದಿದೆ ಅರೋಬಿಕ್. ಸೊ ಆಕ್ಟಿವೇಟೆಡ್ ಸ್ಲಡ್ಜ್ ಏನಿದೆ ಇಲ್ಲಿ ಅರೋಬಿಕ್, ಅಂದ್ರೆ ಆಕ್ಸಿಜನ್ ಬೇಕು ಇದಕ್ಕೆ ಅಲ್ವಾ. ಬಟ್ ಈ ಟ್ಯಾಂಕ್ ಹೆಸರೇನು ಆನರೋಬಿಕ್ ಡೈಜೆಸ್ಟರ್. ಸೊ ಇದ್ರಲ್ಲಿ ಏನನ್ನ ಎಂಟರ್ ಮಾಡ್ತಾರೆ ಇವಾಗ ಆನರೋಬಿಕ್ ಅಥವಾ ಆನರೋಬಿಕ್ ಮೈಕ್ರೋಬ್ಸ್ ಗಳನ್ನ ಏನ್ ಮಾಡ್ತಾರೆ ಇಲ್ಲಿ ಎಂಟರ್ ಮಾಡ್ತಾರೆ. ಯಾರನ್ನ ಆನರೋಬಿಕ್ ಅಥವಾ ಆನರೋಬ್ಸ್ ಗಳನ್ನ ಎಂಟರ್ ಮಾಡ್ತಾರೆ. ಸೊ ಈ ಆನರೋಬ್ಸ್ ಏನ್ ಮಾಡುತ್ತೆ, ಈ ಅರೋಬಿಕ್ ಅಥವಾ ಆಕ್ಟಿವೇಟೆಡ್ ಸ್ಲಡ್ಜ್ ನ ಏನ್ ಮಾಡುತ್ತೆ ಇಲ್ಲಿ ಡೈಜೆಸ್ಟ್ ಮಾಡುತ್ತೆ. ಏನ್ ಮಾಡುತ್ತೆ ಡೈಜೆಸ್ಟ್ 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 ಡೈಜೆಸ್ಟ್. ಸೊ ಇಲ್ಲಿ ಏನಾಯ್ತು ಆನರೋಬಿಕ್ ಬ್ಯಾಕ್ಟೀರಿಯಾ ಇಂದ ಅರೋಬಿಕ್ ಬ್ಯಾಕ್ಟೀರಿಯಾ ಅಥವಾ ಆಕ್ಟಿವೇಟೆಡ್ ಸ್ಲಡ್ಜ್ ಏನಾಯ್ತು ಇಲ್ಲಿ ಡೈಜೆಸ್ಟ್ ಆಯ್ತು. ಸೊ ಡೈಜೆಸ್ಟ್ ಆಗಿರೋ ಕಾರಣಕ್ಕೆ ಇಲ್ಲಿಂದ ಏನಾಗುತ್ತೆ, ಯಾವಾಗ್ಲೂ ನೋಡಿ ಡೈಜೆಸ್ಟ್ ಅಂದ್ರೆ ಇಲ್ಲಿ ಏನಾದ್ರೂ ಒಂದು ಬ್ರೇಕ್ ಡೌನ್ ಆದ್ರೆ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾದಿಂದ ಗ್ಯಾಸ್ ಏನಾಗುತ್ತೆ ರಿಲೀಸ್ ಆಗುತ್ತೆ. ಸೊ ಹಾಗಾಗಿ ಈ ಆನರೋಬಿಕ್ ಡೈಜೆಸ್ಟರ್ ಇಂದ ಏನಾಗುತ್ತೆ ಇಲ್ಲಿ ಗ್ಯಾಸ್ ಹೊರಗಡೆ ಬರುತ್ತೆ, ಗ್ಯಾಸಸ್ ಲೈಕ್ ಬಯೋಗ್ಯಾಸಸ್. ಓಕೆ, ಸೊ ಮೇನ್ ಯಾವ್ದು ಬರುತ್ತೆ ಇಲ್ಲಿ CH4 ಮಿಥೇನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ H2 and H2S ಆಲ್ಸೋ. ಓಕೆ, ಸೊ ಏನ್ ಹೇಳ್ದೆ ನಾನು ಇಲ್ಲಿ, ನಾವೇನ್ ಮಾಡಿದ್ವಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇಲ್ಲಿ ಪ್ರೈಮರಿ ಫಿಸಿಕಲ್ ಟ್ರೀಟ್ಮೆಂಟ್ ಏನು, ಇಲ್ಲಿ ಮೇಲ್ಗಡೆ ಫ್ಲೋಟಿಂಗ್ ಡೆಬ್ರಿಸ್ ಇತ್ತು. ಓಕೆ, ಅಂದ್ರೆ ದೊಡ್ಡದು ಕಟ್ಟಿಗೆ ಪೀಸ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಯಾವ್ದೋ ಒಂದು ಬ್ಯಾಗ್ಸ್ ಇರ್ಬೋದು, ಅಥವಾ ಚಪ್ಪಲಿ ಇರ್ಬೋದು, ಬಾಟಲ್ ಇರ್ಬೋದು, ಇದೆಲ್ಲ. ಅಂಡ್ ಕೆಳಗಡೆ ಏನಿದೆ ಇಲ್ಲಿ ಮಣ್ಣಿಂದು ಅಥವಾ ಕಲ್ಲು. ಓಕೆ, ರಾಕ್ ದ ಪಾರ್ಟಿಕಲ್ಸ್ ಇರುತ್ತೆ, ಅದಕ್ಕೆ ಪೆಬಲ್ಸ್. ಅಂಡ್ ಮಧ್ಯ ಏನಿದೆ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸೀವೇಜ್ ಇದೆ. ಸೊ ಅದನ್ನ ಫಿಸಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಎರಡು ಮೆಥಡ್ ಅನ್ನ ಯೂಸ್ ಮಾಡಿದ್ವಿ. ಅಂದ್ರೆ ಮೊನ್ನೆದು ಫಿಲ್ಟ್ರೇಷನ್, ಅಂದ್ರೆ ಈ ಫ್ಲೋಟಿಂಗ್ ಡೆಬ್ರಿಸ್ ಏನಿದೆ ಫ್ಲೋಟ್ ಮೇಲ್ಗಡೆ ತೇಲ್ತಾ ಇರೋ ಎಲ್ಲ ಹೊಲ್ಸನ್ನು ತೆಗೆದು ಹಾಕಿದ್ವಿ. ಅಂಡ್ ನೆಕ್ಸ್ಟ್ ಸೆಡಿಮೆಂಟೇಶನ್. ಸೆಡಿಮೆಂಟೇಶನ್ ಅಂದ್ರೆ ಏನು, ಇದನ್ನ ನಾವು ಫಿಲ್ಟರ್ ಮಾಡ್ಬಿಟ್ಟು ಬೇರೆ ಟ್ಯಾಂಕ್ ಅಲ್ಲಿ, ಯಾವ್ದು ಫಸ್ಟ್ ಟ್ಯಾಂಕ್ ಪ್ರೈಮರಿ ಸೆಟಲ್ಮೆಂಟ್ ಟ್ಯಾಂಕ್ ಅಲ್ಲಿ ಹಾಕ್ಬೇಕಾದ್ರೆ ಏನು ಫ್ಲೋಟಿಂಗ್ ಡೆಬ್ರಿಸ್ ನ ತೆಗೆದು ಬಿಟ್ಟಿದೀವಿ. ಸೊ ಕೆಳಗಡೆ ಯಾರು ಸೆಟಲ್ ಆದ್ರೂ ಸೆಡಿಮೆಂಟ್ ಆದ್ರೂ ಕ್ವಶನ್ಸ್ ಬರುತ್ತೆ, ಯಾವ ಟ್ರೀಟ್ಮೆಂಟ್ ಇಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್. ಸೊ ರಿಮೆಂಬರ್ ಇಲ್ಲಿ ಸೆಕೆಂಡ್ ಇಂದ, ಓಕೆ, ಇಲ್ಲಿಂದ ನಾವು ಇದಕ್ಕೆ ಏನಂತ ಕರಿತೀವಿ ಸೆಕೆಂಡ್ ಟ್ಯಾಂಕ್, ಏರಿಯೇಷನ್ ಟ್ಯಾಂಕ್ ಇಂದ. ಓಕೆ, ಇಲ್ಲಿಂದ ನಾವು ಏನಂತ ಕರಿತೀವಿ ಇದಕ್ಕೆ, ವಿ ಕಾಲ್ ಇಟ್ ಆಸ್ ಸೆಕೆಂಡರಿ ಟ್ರೀಟ್ಮೆಂಟ್. ಏನಂತ ಕರಿತೀವಿ ಇದಕ್ಕೆ ಸೆಕೆಂಡರಿ ಟ್ರೀಟ್ಮೆಂಟ್ ಅಥವಾ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತಾನು ಕರಿತೀವಿ. ಏನಂತ ಕರಿತೀವಿ ಬಯೋಲಾಜಿಕಲ್ ಟ್ರೀಟ್ಮೆಂಟ್. ಯಾಕೆ ಬಯೋಲಾಜಿಕಲ್, ಬಿಕಾಸ್ ಹೆಸರೇನಿದೆ ನೋಡಿ ಇಲ್ಲಿ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್. ಸೊ ಇಲ್ಲಿ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಏನು, ಫ್ಲಾಕ್ಸ್ ಅಂದ್ರೆ ಮೈಕ್ರೋಬ್ಸ್, ಬಯೋ ಲಿವಿಂಗ್ಸ್ ನ ಯೂಸ್ ಮಾಡ್ತಾ ಇದೀವಿ. ಇಲ್ಲೂ ಕೂಡ ಲಿವಿಂಗ್ ಆನರೋಬ್ಸ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ನೆಕ್ಸ್ಟ್ ಏನಾಯ್ತು ಇಲ್ಲಿ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕಿಗೆ ನಾವು ಇದನ್ನ ಏನ್ ಮಾಡಿದ್ವಿ ಸೀವೇಜ್ ನ ಹಾಕಿದ್ವಿ. ಸೊ ಸೀವೇಜ್ ನ ಹಾಕಿದವಾಗ ಕೆಳಗಡೆ ಏನ್ ಸೆಟ್ಲ್ ಆಯ್ತಲ್ಲ ಸಾಯಿಲ್ ಅಂಡ್ ಪೆಬಲ್ಸ್, ಅದಕ್ಕೆ ಏನಂತ ಕರೆದ್ವಿ ಪ್ರೈಮರಿ ಸ್ಲಡ್ಜ್. ಮೇಲ್ಗಡೆ ಇರುವಂತ ಈ ವೇಸ್ಟ್ ಗೆ ಏನಂತ ಕರೆದ್ವಿ ಪ್ರೈಮರಿ ಎಫ್ಲೂಯೆಂಟ್. ಸೊ ನೆಕ್ಸ್ಟ್ ಇದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ನಾವು ಏರಿಯೇಷನ್ ಟ್ಯಾಂಕ್, ಸೆಕೆಂಡ್ ಟ್ಯಾಂಕ್. ಏರಿಯೇಷನ್ ಟ್ಯಾಂಕ್ ಅಲ್ಲಿ ಏನನ್ನ ಕಳ್ಸಿದ್ವಿ ಪ್ರೈಮರಿ ಎಫ್ಲೂಯೆಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಈ ಪ್ರೈಮರಿ ಎಫ್ಲೂಯೆಂಟ್ ಅಂದ್ರೆ ಸೀವೇಜ್ ಅಲ್ಲೂ ಆರ್ಗ್ಯಾನಿಕ್ ಮ್ಯಾಟರ್, ಅದ್ರಲ್ಲಿ ಮುಂಚೆನೆ ಏನಿತ್ತು ಅರೋಬಿಕ್ ಹಿಟೋಟ್ರೋಪ್ಸ್ ಮೈಕ್ರೋಬ್ಸ್ ಇತ್ತು. ಸೊ ಅದೇನ್ ಮಾಡ್ತು ಇಲ್ಲಿ, ಯಾವಾಗ ನಾವು ಏರಿಯೇಷನ್ ಟ್ಯಾಂಕ್ ಅಲ್ಲಿ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ವು ಆವಾಗ ಇಲ್ಲಿ ಮೈಕ್ರೋಬ್ಸ್ ಲೈಕ್ ಬ್ಯಾಕ್ಟೀರಿಯಾ ಫಂಗ ಏನ್ ಮಾಡುತ್ತೆ ಮೆಶ್ ಲೈಕ್ ಸ್ಟ್ರಕ್ಚರ್ ಮಾಡುತ್ತೆ, ಅದಕ್ಕೆ ಫ್ಲೋಕ್ಸ್ ಅಂತ ಕರಿತೀವಿ. ಸೊ ಈ ಫ್ಲೋಕ್ಸ್ ಗಳು ಮೇಲ್ಗಡೆಯಿಂದ ಬರುವಂತ ಆಕ್ಸಿಜನ್ ಅನ್ನ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಈ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಕಡಿಮೆ ಬ್ರೇಕ್ ಡೌನ್ ಡೈಜೆಸ್ಟ್ ಮಾಡ್ತಾ ಇತ್ತು, ಡಿಗ್ರೇಡ್ ಮಾಡ್ತಾ ಇತ್ತು. ಸೊ ಇಲ್ಲಿವರೆಗೂ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಏನಾಯ್ತು ಇಲ್ಲಿ, ಇವಾಗ ಇದೊಂದು BOD ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇದು 1 ಲೀಟರ್ ಇದೆ ಅಂತ ಇಟ್ಕೊಳ್ಳಿ ಈ ಸೀವೇಜ್. ಓಕೆ, ಪ್ರೈಮರಿ ಎಫ್ಲೂಯೆಂಟ್. ಸೊ ಈ 1 ಲೀಟರ್ ಇರೋ ಟ್ಯಾಂಕ್ ಅಲ್ಲಿ ಅಥವಾ ಪೊಲ್ಯೂಟೆಡ್ ವಾಟರ್ ಅಲ್ಲಿ ಈ ಮೈಕ್ರೋಬ್ಸ್ ಅಥವಾ ಫ್ಲಾಕ್ಸ್ ಗಳಿಗೆ ಎಷ್ಟು ಆಕ್ಸಿಜನ್ ಬೇಕೋ ಅಲ್ಲಿರುವಂತ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ನ ಡಿಗ್ರೇಡ್ ಮಾಡ್ಲಿಕ್ಕೆ, ಅದಕ್ಕೆ ನಾವೇನಂತ ಕರಿತೀವಿ ಆಕ್ಸಿಜನ್ ಡಿಮ್ಯಾಂಡ್ ಅಥವಾ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆನಾ. ಸೊ ಇವಾಗ ಬಯೋಕೆಮಿಕಲ್ ಆಕ್ಸಿಜನ್ ಅಥವಾ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಇದ್ರೆ ಏನು, ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ, ಪೊಲ್ಯೂಷನ್ ಜಾಸ್ತಿ ಇದೆ. ಸೊ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಇತ್ತು ಅಂದ್ರೆ ಏನು, ಪೊಲ್ಯೂಷನ್ ಕಡಿಮೆ. ಸೊ ಎಲ್ಲಿವರೆಗೂ ಇದು ಏರಿಯೇಷನ್ ಟ್ಯಾಂಕ್ ಅಲ್ಲಿ ನಡೀತಾನೆ ಇರುತ್ತೆ, BOD ಅಂದ್ರೆ ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಗೋವರೆಗೂ ಏನ್ ಮಾಡ್ತಾ ಇರ್ತೀವಿ, ಇದನ್ನ ಎಜಿಟೇಟ್ ಮಾಡ್ತಾನೆ ಇರ್ತೀವಿ. ಓಕೆ, ಏರಿಯೇಷನ್ ಟ್ಯಾಂಕ್ ಅನ್ನು. ಸೊ ಒನ್ಸ್ BOD ಲೆವೆಲ್ ಕಡಿಮೆ ಆದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಆಗಿದೆ ಅಂಡ್ ಪೊಲ್ಯೂಷನ್ ಕೂಡ ಕಡಿಮೆ ಆಗಿರುತ್ತೆ. ಸೊ ಇದನ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಇವಾಗ ಲೆಸ್ ಪೊಲ್ಯೂಟೆಡ್ ವಾಟರ್. ಓಕೆ, ಸೊ ಅದನ್ನ ಸೆಕೆಂಡರಿ ಸೆಟಲ್ಮೆಂಟ್ ಟ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಯಾರು ಸೆಟ್ಲ್ ಆಗ್ತಾರೆ, ಇದ್ರಲ್ಲಿ ಯಾರು ಇದ್ರು ಫ್ಲೋಕ್ಸ್ ಕೂಡ ಇದೆಯಲ್ಲ, ಆ ಫ್ಲೋಕ್ಸ್ ಸೆಟ್ಲ್ ಆಗುತ್ತೆ ಕೆಳಗಡೆ. ಅಂಡ್ ಈ ಲೆಸ್ ಪೊಲ್ಯೂಟೆಡ್ ವಾಟರ್ ಅನ್ನ, ಓಕೆ, ಆಲ್ಮೋಸ್ಟ್ ಲೀಸ್ಟ್ ಪೊಲ್ಯೂಟೆಡ್, ಇದನ್ನ ರಿವರ್ ಗೆ ಡೈರೆಕ್ಟ್ ಆಗಿ ಬಿಡ್ತೀವಿ. ಅಂಡ್ ಫ್ಲೋಕ್ಸ್ ಅನ್ನ ಏನ್ ಮಾಡ್ತೀವಿ, ಮೇಜರ್ ಪೋರ್ಷನ್ ಆಫ್ ಫ್ಲೋಕ್ಸ್ ಅನ್ನ ಏನ್ ಮಾಡ್ತೀವಿ ಇನ್ನೊಂದು ಟ್ಯಾಂಕ್ ಗೆ ಕಳಿಸ್ತೀವಿ. ಯಾವುದು ಅರೋಬಿಕ್ ಡೈಜೆಸ್ಟ್, ಅದರಲ್ಲಿ ಫ್ಲೋಕ್ಸ್ ಸೆಟಲ್ ಆಯ್ತು. ಈ ಫ್ಲೋಕ್ಸ್ ಮೇಲೆ ಯಾರನ್ನ ಕಳಿಸ್ತೀವಿ ಆಕ್ಟ್ ಮಾಡ್ಲಿಕ್ಕೆ, ಅದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಆನರೋಬಿಕ್ ಡೈಜೆಸ್ಟರ್ಸ್. ಓಕೆ, ಆನರೋಬಿಕ್ ಬ್ಯಾಕ್ಟೀರಿಯಾನ ಹಾಕ್ತಿವಿ. ಸೊ ಈ ಆನರೋಬಿಕ್ ಏನ್ ಮಾಡುತ್ತೆ, ಅರೋಬಿಕ್ ಅಥವಾ ಫ್ಲಾಕ್ಸ್ ಅನ್ನ ಏನ್ ಮಾಡುತ್ತೆ ಡೈಜೆಸ್ಟ್ ಮಾಡುತ್ತೆ. ಸೊ ಡೈಜೆಸ್ಟ್ ಮಾಡಿದಾಗ ಕೆಲವೊಂದು ಗ್ಯಾಸಸ್ ಬರುತ್ತೆ, ದೇ ಆರ್ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಸಲ್ಫೈಡ್ ಟು.
ಓಕೆನಾ. ಬಟ್ ಮಿಕ್ಕಿರೋ ಇನ್ನು ಸ್ವಲ್ಪ ನಾವಿಲ್ಲಿ ಏನ್ ಹೇಳಿದೀವಿ, ಪಾರ್ಷಿಯಲ್ ಅಥವಾ ಮೇಜರ್ ಪೋರ್ಷನ್ ಆಫ್ ಆಕ್ಟಿವೇಟೆಡ್ ಸ್ಲಡ್ಜ್ ಅಥವಾ ಫ್ಲಾಕ್ಸನ್. ಬಟ್ ಮಿಕ್ಕಿರೋ ಸ್ಲಡ್ಜ್ ನ ತಿರ್ಗಾ ಎಲ್ಲಿ ಕಳಿಸ್ತೀವಿ ನಾವು, ಸ್ಮಾಲ್ ಪೋರ್ಷನ್ ಏನು ಆಕ್ಟಿವೇಟೆಡ್ ಸ್ಲಡ್ಜ್ ಇರುತ್ತಲ್ಲ, ಸೊ ಸ್ಮಾಲ್ ಪೋರ್ಷನ್ ಆಫ್ ಆಕ್ಟಿವೇಟೆಡ್ ಸ್ಲಡ್ಜ್ ನ ತಿರ್ಗಾ ಎಲ್ಲಿ ಕಳಿಸ್ತೀವಿ ನಾವು, ಏರಿಯೇಷನ್ ಟ್ಯಾಂಕ್ಗೆ. ಸೊ ಸ್ಮಾಲ್ ಪೋರ್ಷನ್ ಆಫ್ ಫ್ಲಕ್ಸ್ ಎಲ್ಲಿ ಕಳಿಸ್ತೀವಿ, ಸೆಂಟ್ ಬ್ಯಾಕ್ ಟು ಏರಿಯೇಷನ್ ಟ್ಯಾಂಕ್. Okay, this is how the sewage is treated. Okay, so ಇದು ಕಂಪ್ಲೀಟ್ ಏನು ಇಲ್ಲಿ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್. ಸೊ ಸೀವೇಜ್ ಅನ್ನ ಟ್ರೀಟ್ ಮಾಡ್ಲಿಕ್ಕೆ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, ಅರೋಬಿಕ್ ಹಿಟೋಟ್ರೋಪ್ಸ್ ನ ಯೂಸ್ ಮಾಡ್ತಾ ಇದೀವಿ, ಆಸ್ ವೆಲ್ ಆಸ್ ಇಲ್ಲಿ ಆನರೋಬ್ಸ್ ಕೂಡ ಏನ್ ಮಾಡ್ತಾ ಇದೀವಿ, ಯೂಸ್ ಮಾಡ್ತಾ ಇದೀವಿ. ಕ್ಲಿಯರ್ ಇದು? ಎಸ್. ಓಕೆ, ಇವಾಗ ನಾವೇನ್ ಮಾಡೋಣ, ಇಲ್ಲಿ ಮೈಕ್ರೋಬ್ಸ್ ಇನ್ ಬಯೋಗ್ಯಾಸ್. ಅಂಡ್ ಒನ್ ಮೋರ್ ಥಿಂಗ್, ಇವಾಗ ಸಿಎಸ್ ಟ್ರೀಟ್ಮೆಂಟ್ ಅನ್ನ ನೋಡಿದ್ವಿ ನಾವು. ಓಕೆ, ಸೊ ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇದೆ, ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಬಟ್ ದೀಸ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಏನಾಗ್ತಾ ಇಲ್ಲ, ಇಲ್ಲಿ ಡೆವಲಪ್ ಆಗ್ತಾನೆ ಇಲ್ಲ. ಸೊ ಗವರ್ಮೆಂಟ್ ಏನ್ ಮಾಡ್ತು, ಇಲ್ಲಿ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಅಂಡ್ ಎನ್ವಿರಾನ್ಮೆಂಟ್ ಸೇರ್ಕೊಂಡು ಕೆಲವೊಂದು ಪ್ಲಾನ್ಸ್ ಅನ್ನ ಕೊಡ್ತು. ಲೈಕ್ 1985 ಅಲ್ಲಿ ಗಂಗಾ ಆಕ್ಷನ್ ಪ್ಲಾನ್, ಆಮೇಲೆ ಯಮುನಾ ಆಕ್ಷನ್ ಪ್ಲಾನ್ಸ್ ಕೂಡ ಬಂತು. ಸೊ ಇದನ್ನು ನೀವು ಬರ್ತಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಓಕೆನಾ, ಎಕ್ಸಾಮ್ಸ್ ಅಲ್ಲಿ MCQs ಅಲ್ಲಿ ದೇ ಮೇ ಆಸ್ಕ್. ಸೊ ಯಾವ ಪ್ಲಾನ್ಸ್ ಅಂತ ಹೇಳಿದ್ವಿ, ಗಂಗಾ ರಿವರ್ ಅನ್ನ ಕ್ಲೀನ್ ಮಾಡ್ಲಿಕ್ಕೆ, ಬಿಕಾಸ್ ಪೊಲ್ಯೂಟೆಡ್ ಇದೆ, ಸಿಎಚ್ ಪ್ಲಾಂಟ್ಸ್ ನ ಯೂಸ್ ಮಾಡ್ಕೊಂಡ್ರೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ಗಂಗಾ ಆಸ್ ವೆಲ್ ಆಸ್ ಯಮುನಾ ಪ್ಲಾಂಟ್ಸ್ ಅನ್ನ ರೆಡಿ ಮಾಡೋಣ. ಇಲ್ಲಿ ಮೈಕ್ರೋಬ್ಸ್ ಇನ್ ಬಯೋಗ್ಯಾಸ್ ಪ್ಲಾಂಟ್. ಸೊ ಬಯೋಗ್ಯಾಸ್ ಪ್ಲಾಂಟ್ ಇವಾಗ ತಾನೇ ನೋಡಿದ್ವಿ ನಾವು, ಹೇಗೆ ಅಲ್ಲಿ ಆಕ್ಟಿವೇಟೆಡ್ ಸ್ಲಡ್ಜ್ ಅನ್ನ ಆನರೋಬಿಕ್ ಬ್ಯಾಕ್ಟೀರಿಯಾಸ್ ಇಂದ ಡೈಜೆಸ್ಟ್ ಮಾಡಿದ್ವು, ವಿ ಗಾಟ್ ಸಮ್ ಗ್ಯಾಸಸ್. ಸೊ ಯಾವ್ದ್ರಿಂದ, ಲಿವಿಂಗ್ ಅರೋಬಿಕ್ ಆರ್ ದ ಲಿವಿಂಗ್ ಆರ್ಗಾನಿಸಮ್. ಸೊ ಲಿವಿಂಗ್ ಆರ್ಗಾನಿಸಮ್ಸ್ ಇಂದ ಕೆಲವೊಂದು ಗ್ಯಾಸಸ್ ಗಳು ಪ್ರೊಡ್ಯೂಸ್ ಆಯ್ತು ಅಲ್ವಾ. ಸೊ ಅದೇ ರೀತಿ ಆ ಗ್ಯಾಸಸ್ಗೆ ನಾವೇನಂತ ಕರಿತೀವಿ ಅಂದ್ರೆ, ಲಿವಿಂಗ್ ಆರ್ಗಾನಿಸಮ್ಸ್ ಗಳಿಂದ ಬರುವಂತ ಗ್ಯಾಸಸ್ ಗಳಿಗೆ ನಾವು ಏನಂತ ಕರಿತೀವಿ, ಬಯೋಗ್ಯಾಸ್. ಸೊ ಬಯೋಗ್ಯಾಸ್ ಪ್ಲಾಂಟ್ ಅಂದ್ರೆ ಏನು, ಈ ಲಿವಿಂಗ್ ಆರ್ಗಾನಿಸಮ್ಸ್ ಗಳು ಮಾಡೋ ಅಂತ ರಿಯಾಕ್ಷನ್ಸ್ ಗಳಿಂದ ಏನು ಗ್ಯಾಸ್ ರಿಲೀಸ್ ಆಗುತ್ತಲ್ಲ, ಆ ಗ್ಯಾಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಒಂದು ಸಿಸ್ಟಮ್ ಪ್ಲಾಂಟ್ ಇವಾಗ ಡ್ರಾ ಮಾಡೋಣ ನಾವು ಅದನ್ನ. ಓಕೆ, ಸೊ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕುಕಿಂಗ್ ಮಾಡ್ಲಿಕ್ಕೆ ಆಸ್ ವೆಲ್ ಆಸ್ ಲೈಟ್ನಿಂಗ್ಗೋಸ್ಕರ ಏನ್ ಮಾಡ್ತೀವಿ, ನಾವು ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಬಯೋಗ್ಯಾಸ್ ಪ್ಲಾಂಟ್ ಅಂದ್ರೆ ಇಲ್ಲಿ ಎಸ್ಪೆಷಲಿ ಕೌಡಂಗ್. ಓಕೆ, ಕೌಡಂಗ್ ಅಂದ್ರೆ ಏನು, ಇಲ್ಲಿ ದಟ್ ಈಸ್ ಎಕ್ಸ್ಕ್ರಿಟ್ ಆಫ್ ದ ಕ್ಯಾಟಲ್ಸ್. ಓಕೆ, ಸೊ ಇಲ್ಲಿ ಬಯೋಗ್ಯಾಸ್ ಅನ್ನ ಮಾಡ್ಬೇಕು ಅಂದ್ರೆ ಏನ್ ಬೇಕು ನಮ್ಗೆ, ಇಲ್ಲಿ ಗೋಬರ್. ಸೊ ಗೋಬರ್ ಇಸ್ ನಥಿಂಗ್ ಬಟ್ ವಾಟ್, ಏನಿದು ಗೋಬರ್, ಇಟ್ ಈಸ್ ನಥಿಂಗ್ ಬಟ್ ಏನು, ಇಲ್ಲಿ ಕೌಡಂಗ್ ಅಥವಾ ಕೌಡಂಗ್ ಕೇಕ್ ಅಂತಾನು ಕರಿತೀವಿ. ಅಂದ್ರೆ ಕ್ಯಾಟಲ್ಸ್ದು ಏನು, ಇದು ಎಕ್ಸ್ಕ್ರೀಟ. ಯಾಕೆ ಕ್ಯಾಟಲ್ಸ್ ಎಕ್ಸ್ಕ್ರೀಟಾನೇ ತಗೊಳ್ಬೇಕು ಬಯೋಗ್ಯಾಸ್ ಮಾಡ್ಲಿಕ್ಕೆ, ಬಯೋಗ್ಯಾಸ್ ಪ್ಲಾಂಟ್ ಅನ್ನ ಮಾಡ್ಲಿಕ್ಕೆ ಅಂದ್ರೆ, ಬಿಕಾಸ್ ಗೋಬರ್ ಸಿಗೋದು ಯಾರಿಂದ ನಮಗೆ, ದೀಸ್ ಕ್ಯಾಟಲ್ಸ್ದು ಕೌಡಂಗಳಿಂದ. ಯಾಕೆ, ಬಿಕಾಸ್ ಗೋಬರ್ ಹತ್ರ ಏನಿರುತ್ತೆ ಇಲ್ಲಿ, ಬಿಕಾಸ್ ಗೋಬರ್ ಏನಿರುತ್ತೆ, ರಿಚ್ ಇನ್ ಸೆಲ್ಯುಲೋಸ್. ಇದ್ರ ಹತ್ರ ಏನಿರುತ್ತೆ, ಸೆಲ್ಯುಲೋಸ್ ಅಂಡ್ ಮಿಥಾನೋಜನ್ಸ್. ಬಿಕಾಸ್ ನಮ್ಗೆ ಗೊತ್ತಿದೆ ಕ್ಯಾಟಲ್ಸ್ ಗಳ ಗಟ್ಟಲ್ಲಿ, ರೂಮಿನೆಂಟ್ ಅಲ್ಲಿ, ಸ್ಟಮಕ್ ಒಂದು ಚೇಂಬರ್ ಅಲ್ವಾ, ಆ ಪಾರ್ಟ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ, ಇಲ್ಲಿ ಮಿಥಾನೋಜನ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಅಂಡ್ ಮಿಥಾನೋಜನ್ಸ್. ಸೊ ಮಿಥಾನೋಜನ್ಸ್ ನೋಡಿ ಹೆಸರೇನಿದೆ, ಮೀಥೇನ್ ಜನ್ಸ್ ಫಾರ್ಮೇಶನ್. ಸೊ ಮೀಥೇನ್ ಪ್ರೊಡ್ಯೂಸ್ ಮಾಡುವಂತ ಬ್ಯಾಕ್ಟೀರಿಯಾ, ಲೈಕ್ ಯಾವ್ದು ಎಕ್ಸಾಂಪಲ್ ಇಲ್ಲಿ ಮಿಥಾನೋಬ್ಯಾಕ್ಟೀರಿಯಂ. ಓಕೆ, ಸೊ ಮಿಥಾನೋಬ್ಯಾಕ್ಟೀರಿಯಂ ಏನು, ಇಲ್ಲಿ ಇದು ಒಂದು ಮಿಥಾನೋಜನ್ ಅಂದ್ರೆ ಮೀಥೇನ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಒಂದು ಬ್ಯಾಕ್ಟೀರಿಯಾ. ಎಲ್ಲಿ ಪ್ರೆಸೆಂಟ್ ಇದೆ, ಇದು ಕೌಗಳ ಹತ್ರ ಇರುವಂತ ರೂಮಿನೆಂಟ್ ಅಥವಾ ಗಟ್ ಅಲ್ಲಿ ಏನ್ ಪ್ರೆಸೆಂಟ್ ಇದೆ, ಇದು ಮಿಥಾನೋಜನ್ ಪ್ರೆಸೆಂಟ್ ಇದೆ. ಸೊ ಸೆಲ್ಯುಲೋಸ್ ರಿಚ್ ಇರುತ್ತೆ, ಬಿಕಾಸ್ ಏನು ಇಲ್ಲಿ ಕ್ಯಾಟಲ್ಸ್ ಏನ್ ಮಾಡುತ್ತೆ, ಈ ಪ್ಲಾಂಟ್ಸ್ ಮೆಟೀರಿಯಲ್ ನ ಏನ್ ಮಾಡುತ್ತೆ, ಫೀಡ್ ಮಾಡುತ್ತೆ. ಸೊ ಪ್ಲಾಂಟ್ಸ್ ಅಲ್ಲಿ ಏನ್ ರಿಚ್ ಇರುತ್ತೆ, ಸೆಲ್ಯುಲೋಸ್ ಕಂಟೆಂಟ್ ರಿಚ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬಯೋಗ್ಯಾಸ್ ಮಾಡ್ಲಿಕ್ಕೆ ಏನ್ ಬೇಕು ನಮಗೆ, ಗೋಬರ್, ನಾಟ್ ಹ್ಯೂಮನ್ ಸೀಕ್ರೆಟ. ಹ್ಯೂಮನ್ ಎಕ್ಸ್ಕ್ರಿಟ ಯಾಕೆ ಬೇಡ ಅಂತ ಕೇಳಿದ್ರೆ, ಬಿಕಾಸ್ ಹ್ಯೂಮನ್ಸ್ ಹತ್ರ ನಮ್ಗೆ ಏನಿಲ್ಲ ಕೆಪಾಸಿಟಿ, ಇಲ್ಲಿ ಸೆಲ್ಯುಲೋಸ್ ಇಲ್ಲ ನಮ್ಮ ಹತ್ರ. ಬಿಕಾಸ್ ಸೆಲ್ಯುಲೋಸ್ ನ ಅಷ್ಟೊಂದು ಈಸಿಲಿ ನಾವೇನ್ ಮಾಡೋಕ್ಕಾಗಲ್ಲ, ಇಲ್ಲಿ ಡೈಜೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಹ್ಯೂಮನ್ ಎಕ್ಸ್ಕ್ರಿಟಾನ ನಾವೇನ್ ಮಾಡಲ್ಲ, ಇಲ್ಲಿ ಗೋಬರ್ ಗ್ಯಾಸ್ ಮಾಡ್ಲಿಕ್ಕೆ ಯೂಸ್ ಮಾಡಲ್ಲ. ಸೊ ಗೋಬರ್ ಗ್ಯಾಸ್ ಏನಕ್ಕೆ ನಾವು ಕೌಡಂಗನ್ನೇ ತಗೊಳ್ತೀವಿ, ಬಿಕಾಸ್ ಅದ್ರ ಹತ್ರ ಸೆಲ್ಯುಲೋಸ್ ರಿಚ್ ಇದೆ. ಆ ಸೆಲ್ಯುಲೋಸ್ ನ ಬ್ರೇಕ್ ಮಾಡ್ಲಿಕ್ಕೂ ಆಸ್ ವೆಲ್ ಆಸ್ ಮೀಥೇನ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೂ ಯಾರಿದ್ದಾರೆ, ಇಲ್ಲಿ ಮಿಥಾನೋಜನ್ಸ್ ಪ್ರೆಸೆಂಟ್ ಇದ್ದಾರೆ. ಓಕೆನಾ, ಬಟ್ ಸೆಲ್ಯುಲೋಸ್ ಮಿಥಾನೋಜನ್ಸ್ ಎರಡೂ ಏನಿಲ್ಲ, ಹ್ಯೂಮನ್ಸ್ ಹತ್ರ ಇಲ್ಲ. ಹಾಗಾಗಿ ಹ್ಯೂಮನ್ ಎಕ್ಸ್ಕ್ರಿಟ್ ಅನ್ನ ನಾವು ಯೂಸ್ ಮಾಡಲ್ಲ. ಓಕೆನಾ, ಹಾಗಾಗಿ ಬಯೋಗ್ಯಾಸ್ ಪ್ಲಾಂಟ್ ಇಂದ ಬರೋ ಅಂತ ಗ್ಯಾಸಸ್ಗಳು ಲೈಕ್ ಮೀಥೇನ್ ಇರ್ಬೋದು,
ಓಕೆ. ಅಂಡ್ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಹೈಡ್ರೋಜನ್ ಸಲ್ಫೈಡ್, ಈ ಸೆಟಪ್ ಅನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಏನ್ ಮಾಡೋಣ ನಾವಿಲ್ಲಿ ತಿಳ್ಕೊಳ್ಳೋಣ. ಅಂಡ್ ಆಲ್ವೇಸ್ ರಿಮೆಂಬರ್, ಈ ಪ್ರತಿಯೊಂದು ಬಯೋ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ ಗ್ಯಾಸಸ್ ಈ ಯಾವ ಗ್ಯಾಸಸ್ ರಿಲೀಸ್ ಮಾಡುತ್ತೋ ಅದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಸಬ್ಸ್ಟ್ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನ್ ಹೇಳಿದೆ ನಾನಿಲ್ಲಿ, ದಿ ಗ್ಯಾಸಸ್ released by microbes, or you can say organisms, okay, microbes, depends on substrate. ಸೊ ಹೇಗೆ, ಇವಾಗ ಫಾರ್ ಎಕ್ಸಾಂಪಲ್ ವೀಟ್ ತಗೊಳ್ಳಿ, ಫರ್ಮೆಂಟ್ ಮಾಡ್ತೀವಿ ನಾವು, ಓಕೆ, ರೈಸ್ ಇರ್ಬೋದು, ಅಂಡ್ ಸ್ವಿಸ್ ಚೀಸ್ ಇರ್ಬೋದು, ಅಂಡ್ ಇವನ್ ಬ್ರೆಡ್ ಇರ್ಬೋದು, ಓಕೆ. ಸೊ ಇದೆಲ್ಲದರಿಂದ ಏನ್ ಬರುತ್ತೆ ಹೊರಗಡೆ, ಕಾರ್ಬನ್ ಡೈಆಕ್ಸೈಡ್ ಅಲ್ವಾ, ಏನ್ ರಿಲೀಸ್ ಆಗ್ತಾ ಇದೆ, ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್. ಅದೇ ಇವಾಗ ಗೋಬರ್ ತಗೊಂಡ್ರೆ, ಓಕೆ, ಯಾವುದು ಗೋಬರ್, ಕೌಡಂಗ್ ತಗೊಂಡ್ರಿ, ಯಾವ ಗ್ಯಾಸ್ ಬರುತ್ತೆ ಇಲ್ಲಿ, ಮೇನ್, ದಟ್ ಈಸ್ ಮೀಥೇನ್. ಓಕೆ. ಸೊ ಸಬ್ಸ್ಟ್ರೇಟ್ ಯಾವ್ದಿದೆ ಅನ್ನೋ ಆಧಾರದ ಮೇಲೆ ಈ ಗ್ಯಾಸಸ್ಗಳು ಏನಾಗುತ್ತೆ ಇಲ್ಲಿ ರಿಲೀಸ್ ಆಗುತ್ತೆ. ಸೊ ಇವಾಗ ನಾವು ಯಾವ್ದು ನೋಡೋಣ, ಇಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಒಂದು ಡಯಾಗ್ರಾಮ್ ಅನ್ನ ನೋಡೋಣ. ಸೊ ಇಲ್ಲಿ ಒಂದು 10 to 15 ಮೀಟರ್ 15 ಫೂಟ್ ಲಾಂಗ್ ಇರೋಂತ ಒಂದು ಡೈಜೆಸ್ಟರ್, ಓಕೆ, ಡೈಜೆಸ್ಟರ್, ಇದಕ್ಕೆ ಏನಂತ ಕರಿತೀವಿ, ಡೈಜೆಸ್ಟರ್ ಅಂತ ಹೇಳಿ ಕರಿತೀವಿ, ಓಕೆ. ಸೊ ಎದ್ರಿಂದ ಫಾರ್ಮ್ ಆಗಿರುತ್ತೆ, ಇಟ್ ಇಸ್ ಅ ಕಾಂಕ್ರೀಟ್ ಟ್ಯಾಂಕ್, ಯಾವ್ದಿದು, ಕಾಂಕ್ರೀಟ್ ಟ್ಯಾಂಕ್, ದಿಸ್ ಇಸ್ ಕಾಂಕ್ರೀಟ್ ಟ್ಯಾಂಕ್. ಸೊ ಇವಾಗ ಈ ಟ್ಯಾಂಕ್ಗೆ ಏನ್ ಕನೆಕ್ಟೆಡ್ ಇರುತ್ತೆ ಇಲ್ಲಿ ನೋಡೋಣ, ಈ ಟ್ಯಾಂಕ್ಗೆ ಏನ್ ಕನೆಕ್ಟೆಡ್ ಇರುತ್ತೆ ಇಲ್ಲಿ, ಒಂದು ಇನ್ಲೆಟ್, ಏನ್ ಕನೆಕ್ಟೆಡ್ ಇರುತ್ತೆ ಇಲ್ಲಿ, ಒಂದು ಇನ್ಲೆಟ್ ಕನೆಕ್ಟೆಡ್ ಇರುತ್ತೆ. ಒಂದು ಇನ್ಲೆಟ್ ಕನೆಕ್ಟೆಡ್ ಇರುತ್ತೆ. ಅದೇ ರೀತಿ ಒಂದು ಔಟ್ಲೆಟ್ ಕೂಡ ಕನೆಕ್ಟೆಡ್ ಇರುತ್ತೆ. ಓಕೆ. ಸೊ ಇದೇನು ಇಲ್ಲಿ ಇನ್ಲೆಟ್, ಏನಿದು ಇನ್ಲೆಟ್, ಅಂಡ್ ದಿಸ್ ಇಸ್ ಔಟ್ಲೆಟ್, ಓಕೆ. ಸೊ ಇದೇನು ಇಲ್ಲಿ ಡೈಜೆಸ್ಟ್ 10 to 15 ಫೂಟ್ ಲಾಂಗ್ ಇರುತ್ತೆ, ಕಾಂಕ್ರೀಟ್ ಇಂದ ಆಗಿರುತ್ತೆ, ಓಕೆ. ಸೊ ಇದ್ರ ಮೇಲೆ ಇನ್ನೊಂದು ಏನಿರುತ್ತೆ, ಇಲ್ಲಿ ಒಂದು ಫ್ಲೋಟಿಂಗ್ ಕವರ್ ಇರುತ್ತೆ, ಯಾವುದು ಇದು, ದಿಸ್ ಇಸ್ ಫ್ಲೋಟಿಂಗ್ ಕವರ್. ಸೊ ಲೇಬಲ್ ಮಾಡೋಣ. ಲೇಬಲ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಈ ಫ್ಲೋಟಿಂಗ್ ಕವರ್ಗೆ ಅಟ್ಯಾಚ್ಡ್ ಆಗಿರುವಂತ ಒಂದು ಪೈಪ್ ಲೈನ್, ಇಲ್ಲಿಂದ ಗ್ಯಾಸ್ ಏನಾಗುತ್ತೆ ಹೊರಗಡೆ ಹೋಗುತ್ತೆ. ಸೊ ಇವಾಗ ಇದೇನು ಬಯೋಗ್ಯಾಸ್ ಪ್ಲಾಂಟ್ ಡಯಾಗ್ರಾಮ್. ಸೊ ಏನ್ ಬೇಕು ಬಯೋಗ್ಯಾಸ್ ಪ್ಲಾಂಟ್ ಮಾಡ್ಲಿಕ್ಕೆ, ನಮಗೆ ಗೋಬರ್, ಕೌಡಂಗ್ ಬೇಕು ಅಂತ ಹೇಳಿದ್ವಲ್ಲ. ಸೊ ಇದೇನಂತ ಹೇಳಿದ್ವಿ ನಾವಿಲ್ಲಿ, ದಿಸ್ ಈಸ್ ಇನ್ಲೆಟ್, ಅಂದ್ರೆ ಒಳಗಡೆ ಇನ್ಲೆಟ್, ಇದ್ರೊಳಗಡೆ ಏನನ್ನ ಹಾಕ್ತಿವಿ ನಾವು ಇವಾಗ, ಕೌಡಂಗ್ ಪ್ಲಸ್ ವಾಟರ್, ಏನನ್ನ ಹಾಕ್ತಿವಿ ಇದ್ರೊಳಗಡೆ, ಕೌಡಂಗ್ ಪ್ಲಸ್ ವಾಟರ್. ಏನ್ ಹಾಕಿದ್ವಿ ಇಲ್ಲಿ, ಕೌಡಂಗ್ ಪ್ಲಸ್ ವಾಟರ್, ಓಕೆ. ಇದಕ್ಕೆ ಏನಂತ ಕರೆದ್ವಿ ನಾವು ಇವಾಗ, ಸ್ಲರ್ರಿ, ಅಂದ್ರೆ ಕೌಡಂಗ್ ಒಟ್ಟಿಗೆ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಏನ್ ಮಾಡಿದ್ವಿ, ಇನ್ಲೆಟ್ ಒಳಗಡೆ ಹಾಕಿದ್ರೆ ಅದಕ್ಕೆ ಏನಂತ ಕರೆದ್ವಿ, ಸ್ಲರ್ರಿ. ಸೊ ಸ್ಲರ್ರಿ ಎಲ್ಲಿಗೆ ಹೋಗ್ತಾ ಇದೆ ನೋಡಿ, ಡೈಜೆಸ್ಟರ್. ಎಲ್ಲಿಗೆ ಬಂತು ಸ್ಲರ್ರಿ, ಡೈಜೆಸ್ಟರ್ ಅಲ್ಲಿ ಬಂತು, ಓಕೆ. ಸೊ ಡೈಜೆಸ್ಟರ್ ಅಂದ್ರೆ ಆಬ್ವಿಯಸ್ಲಿ ಡೈಜೆಸ್ಟ್ ಮಾಡ್ಲಿಕ್ಕೆ ಇರ್ಬೇಕಲ್ಲ. ಸೊ ಯಾರಿರ್ತಾರೆ ಇಲ್ಲಿ, ಮಿಥಾನೋಜನ್ಸ್, ಯಾರಿರ್ತಾರೆ, ಡೈಜೆಸ್ಟರ್ಸ್, ಲೈಕ್ ಮಿಥಾನೋಜನ್ಸ್, ಯಾರಿರ್ತಾರೆ ಇಲ್ಲಿ, ಯಾರಿರ್ತಾರೆ, ಮಿಥಾನೋಜನ್ಸ್. ಈ ಮಿಥಾನೋಜನ್ಸ್ ಏನ್ ಮಾಡುತ್ತೆ, ಈ ಸ್ಲರ್ರಿನ ಡೈಜೆಸ್ಟ್ ಮಾಡುತ್ತೆ, ಹೆಸರೇನಿದೆ ಡೈಜೆಸ್ಟರ್. ಸೊ ಮಿಥಾನೋಜನ್ಸ್ ಏನ್ ಮಾಡುತ್ತೆ, ಈ ಸ್ಲರ್ರಿನ ಡೈಜೆಸ್ಟ್ ಮಾಡುತ್ತೆ. ಸೊ ಡೈಜೆಸ್ಟ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಏನಾಗುತ್ತೆ, ಇಲ್ಲಿ ಗ್ಯಾಸಸ್ಗಳು ರಿಲೀಸ್ ಆಗುತ್ತೆ, ಬಿಕಾಸ್ ಈ ಮಿಥಾನೋಜನ್ಸ್, ಓಕೆ, ಈ ಮಿಥಾನೋಜನ್ಸ್ ಏನ್ ಮಾಡುತ್ತೆ, ಈ ಸ್ಲರ್ರಿನ ಬ್ರೇಕ್ ಡೌನ್ ಮಾಡುತ್ತೆ, ಓಕೆ. ಸೊ ಏನ್ ಮಾಡುತ್ತೆ, ಬ್ರೇಕ್ ಡೌನ್. ಇಲ್ಲಿ ಆಕ್ಚುಲಿ ಸುಮಾರು ಸ್ಟೆಪ್ಸ್ ಇದೆ, ಓಕೆ. ಈ ರಿಯಾಕ್ಷನ್ಸ್ ಎಲ್ಲ ಆಗುತ್ತೆ, ಅಂದ್ರೆ ಬ್ರೇಕ್ ಡೌನ್, ಕಾಂಪ್ಲೆಕ್ಸ್ ಮೆಟೀರಿಯಲ್ ಇದು ಸಿಂಪಲ್ ಆಗಬೇಕು, ಅದಾದ್ಮೇಲೆ ಏನಾಗುತ್ತೆ, ಇಲ್ಲಿ ಗ್ಯಾಸಸ್ ರಿಲೀಸ್ ಆಗುತ್ತೆ. ಬಟ್ ನಮ್ಗೆ ಅದು ಬೇಡ. ಸೊ ಮಿಥಾನೋಜನ್ಸ್ ಈ ಸ್ಲರ್ರಿನ ಏನ್ ಮಾಡುತ್ತೆ, ಬ್ರೇಕ್ ಡೌನ್ ಮಾಡುವಾಗ ಏನಾಗುತ್ತೆ, ಇಲ್ಲಿ ಗ್ಯಾಸಸ್ಗಳು ರಿಲೀಸ್ ಆಗುತ್ತೆ. ಮೇನ್ ಯಾವ್ದು ಗ್ಯಾಸ್ ಅಂತ ಹೇಳಿದ್ವಿ ನಾವಿಲ್ಲಿ, ಮೀಥೇನ್, ಓಕೆ, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್, ಓಕೆ. ಇದೆಲ್ಲ ಗ್ಯಾಸಸ್ಗಳು ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ಯಾವಾಗ ಈ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೋ ಆವಾಗ ಈ ಪರ್ಟಿಕ್ಯುಲರ್ ಚೇಂಬರ್, ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ಫ್ಲೋಟಿಂಗ್ ಕವರ್, ಓಕೆ. ಇದ್ಯಾವುದು, ಫ್ಲೋಟಿಂಗ್ ಕವರ್.
ಫ್ಲೋಟಿಂಗ್ ಕವರ್. ಸೊ ಇಲ್ಲಿ ಡೈಜೆಸ್ಟರ್ ಒಳಗಡೆ ಮೀಥೆನೋಜೆನ್ಸ್ ಏನ್ ಮಾಡ್ತಾ ಇದೆ, ಈ ಸ್ಲರ್ರಿನ ಡಿಗ್ರೇಡ್ ಮಾಡ್ತಾ ಇದೆ. ಡಿಗ್ರೇಡ್ ಮಾಡಿದಾಗ ಇಲ್ಲಿಂದ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಸೊ ಈ ಗ್ಯಾಸ್ ರಿಲೀಸ್ ಆದವಾಗಿಲ್ಲ ಈ ಫ್ಲೋಟಿಂಗ್ ಕವರ್ ಏನಾಗುತ್ತೆ, ಮೇಲ್ಗಡೆ ಫ್ಲೋಟ್ ಆಗುತ್ತೆ, ಮೇಲ್ಗಡೆ ಹೋದಂಗಾಗುತ್ತೆ. ಸೊ ಈ ಫ್ಲೋಟಿಂಗ್ ಕವರ್ ಒಳಗಡೆ ಏನಾಯ್ತು, ಇವಾಗ ಗ್ಯಾಸಸ್ ಲೈಕ್ ಮೀಥೇನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಹೈಡ್ರೋಜನ್ ಸಲ್ಫೈಡ್. ಸೊ ಇದೆಲ್ಲ ಗ್ಯಾಸಸ್ಗಳು ಎಲ್ಲಿ ಹೋಗುತ್ತೆ, ಇವಾಗ ಈ ಪೈಪಲ್ಲಿ ಔಟ್ಲೆಟ್, ಈ ಪೈಪಲ್ಲಿ ಹೋಗುತ್ತೆ ಗ್ಯಾಸ್ ಅಲ್ಲಿ. ಸೊ ಹೋಗ್ಬಿಟ್ಟು ಯಾರ ಹತ್ರ ಹೋಗುತ್ತೆ, ಇಲ್ಲಿ ನಿಯರ್ ಬೈ ಯಾವ್ದಾದ್ರು ಮನೆಗಳಿಗೆ ಈ ಪೈಪ್ ಲೈನ್ ಮುಖಾಂತರ ಏನಾಗುತ್ತೆ ಅಲ್ಲೇ ಹೋಗುತ್ತೆ. ಏನಕ್ಕೆ ಯೂಸ್ ಮಾಡ್ತಾರೆ, ಫಾರ್ ಕುಕಿಂಗ್. ಈ ಗ್ಯಾಸ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಐದರ್ ಫಾರ್ ಕುಕಿಂಗ್ ಅಥವಾ ಲೈಟ್ನಿಂಗ್ ಏನ್ ಮಾಡ್ತಾರೆ, ಈ ಗ್ಯಾಸ್ ಅನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ಮಿಕ್ಕಿರೋದು ಸ್ವಲ್ಪ ಏನಾಗಿರುತ್ತೆ, ಇಲ್ಲಿ ಕೌಡಂಗ್ ಸ್ಲರಿ ಅಥವಾ ಸ್ಲರಿ ಇರುತ್ತಲ್ಲ, ಕೌಡಂಗ್ ಮತ್ತೆ ವಾಟರ್ ಅದೇನಿರುತ್ತೆ ಉಳ್ದಿರುತ್ತೆ. ಸೊ ಉಳ್ದಿರೋದನ್ನ ಸ್ಪೆಂಟ್ ಯೂಸ್ ಮಾಡಿ ಬಿಟ್ಟಿರೋದು ಅದನ್ನ ಏನ್ ಮಾಡ್ತೀವಿ, ಇಲ್ಲಿ ಈ ಔಟ್ಲೆಟ್. ಸೊ ಯಾವುದು, ಈ ಔಟ್ಲೆಟ್ಗೆ ಕಳಿಸ್ತೀವಿ. ಔಟ್ಲೆಟ್ ಏನಿರುತ್ತೆ, ಇಲ್ಲಿ ಸ್ಪೆಂಟ್ ಸ್ಲರಿ ಅಂದ್ರೆ ಸಮ್ ಸ್ಲರಿ ಏನಾಗಿದೆ, ಇಲ್ಲಿ ಡಿಗ್ರೇಡ್ ಆಗಿ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಆಗಿದೆ. ಅಂಡ್ ಮಿಕ್ಕಿರೋದು ಅದು ಕೂಡ ಸ್ಲರಿನೇ, ಅದನ್ನ ಈ ಚೇಂಬರ್ಗೆ ಕಳಿಸ್ತಾ ಇದೀವಿ. ಇದಕ್ಕೆ ಏನಂತ ಕರಿತೀವಿ, ಸ್ಪೆಂಟ್ ಸ್ಲರಿ. ಈ ಸ್ಲರಿನ ಏನ್ ಮಾಡ್ತೀವಿ, ಮೆನ್ಯೂರ್ ಆಗಿ ಯೂಸ್ ಮಾಡ್ತೀವಿ, ಗೊಬ್ಬರ ತರ. ಓಕೆ, ಅಥವಾ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೀವಿ. ಮೆನ್ಯೂರ್ ಆರ್ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೀವಿ. ಕ್ಲಿಯರ್? ಸೊ ದಿಸ್ ಇಸ್ ಹೌ ದ ಬಯೋಗ್ಯಾಸ್ ಪ್ಲಾಂಟ್. ಅಂಡ್ ಇಷ್ಟು ಏನಿರುತ್ತೆ ಒಂದೇ ಲೆವೆಲ್ ಅಲ್ಲಿ ಇರುತ್ತೆ, ಒಂದೇ ಲೆವೆಲ್. ಇದು ಅಂಡರ್ ಗ್ರೌಂಡ್ ಅಲ್ಲಿ ಇರುತ್ತೆ, 10 to 15 ಫುಟ್ ಲಾಂಗ್. ಓಕೆನಾ? ಸೊ ಇದೇನು ಬಯೋಗ್ಯಾಸ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಕೌಡಂಗ್ ಅನ್ನ ಯೂಸ್ ಮಾಡ್ಕೊಂಡು, ವಾಟರ್ ಅನ್ನ ಯೂಸ್ ಮಾಡ್ಕೊಂಡು, ಮಿಥೆನೋಜೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಗ್ಯಾಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅಂಡ್ ಆ ಗ್ಯಾಸಸ್ ಅನ್ನ ನಾವೇನ್ ಮಾಡ್ತೀವಿ, ಥ್ರೂ ಪೈಪ್ ಲೈನ್ ಕುಕಿಂಗ್ಗೆ ಆಸ್ ವೆಲ್ ಆಸ್ ಲೈಟ್ನಿಂಗಿಗೆ ಏನ್ ಮಾಡ್ತೀವಿ, ಇಲ್ಲಿ ಯೂಸ್ ಮಾಡ್ತೀವಿ. ಕ್ಲಿಯರ್ ಆಯ್ತು? ಸೊ ಇದೇನು ಬಯೋಗ್ಯಾಸ್ ಪ್ಲಾಂಟ್. ಸೊ ನೆಕ್ಸ್ಟ್ ಏನಿದೆ ನಮಗೆ, ಇಲ್ಲಿ ಮೈಕ್ರೋಬ್ಸ್ ಗಳನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಇಲ್ಲಿ ವಿ ಯೂಸ್ ಇಟ್ ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರ್ಸ್. ಸೊ ಏನಂತ ಹೇಳಿದೆ ನಾನು, ಇಲ್ಲಿ ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರ್ಸ್. Microbes as bio fertilizers. ಸೊ ಹೆಸರೇನಿದೆ ನೋಡಿ, ಬಯೋ ಫರ್ಟಿಲೈಸರ್ಸ್. ಸೊ ಹೊಲಗಳಿಗೆಲ್ಲ ಏನ್ ಮಾಡ್ತಾರೆ ರೈತರು, ಫರ್ಟಿಲೈಸರ್ಸ್. ಓಕೆ, ಫರ್ಟಿಲೈಸರ್ಸ್ ಎಲ್ಲ ಏನಕ್ಕೆ ಹಾಕ್ತಾರೆ, ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗಲಿ, ಸೊ ದಟ್ ಪ್ಲಾಂಟ್ ಕ್ರಾಪ್ ಗ್ರೋತ್ ಏನಾಗುತ್ತೆ, ಇಲ್ಲಿ ಈಲ್ಡ್ ಕೂಡ ಜಾಸ್ತಿ ಬರುತ್ತೆ ಅಂತ. ಬಟ್ ಇವಾಗ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾ ಇದ್ದಾರೆ, ಫರ್ಟಿಲೈಸರ್ಸ್ಗೋಸ್ಕರ ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್, ಉಡಿಸೈಡ್ಸ್ ಅಂದ್ರೆ ಕೆಲವೊಂದು ಇಲ್ಲಿ ಕೆಮಿಕಲ್ಸ್ ಗಳನ್ನ ಏನ್ ಮಾಡ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡಿದ್ರೆ ಪ್ಲಾಂಟ್ಸ್ಗೆ ಮೇ ಬಿ ಈಲ್ಡ್ ಬರಬಹುದು, ಇಲ್ಲ ಅಂತಲ್ಲ. ಬಟ್ ನಾವೇನು ಕೆಮಿಕಲ್ ಅನ್ನ ಸ್ಪ್ರೇ ಮಾಡಿರ್ತೀವೋ ಅದ್ ನೆಲಕ್ಕೆ ಹೋಗುತ್ತೆ, ಸಾಯಿಲ್ಗೆ. ಸೊ ಸಾಯಿಲ್ ಫರ್ಟಿಲಿಟಿ ರೆಡ್ಯೂಸ್ ಆಗುತ್ತೆ. ಅಂಡ್ ಯಾವ ಪ್ಲಾಂಟ್ಗೆ ಸ್ಪ್ರೇ ಮಾಡಿರ್ತೀವೋ ಸೊ ಅದೇನಾಗುತ್ತೆ, ಆ ಕೆಮಿಕಲ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕ್ರಾಪ್ ಅಲ್ಲಿ ಕೂಡ ಅದೇ ಕೆಮಿಕಲ್ ಹೋಗುತ್ತೆ. ಅಂಡ್ ಆ ಕ್ರಾಪ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಕನ್ಸ್ಯೂಮ್ ಮಾಡ್ತಾ ಇದೀವಿ. ಆಸ್ ವೆಲ್ ಆಸ್ ಸಮ್ ಅದರ್ ಅನಿಮಲ್ಸ್ ಡಿಪೆಂಡ್ ಆಗಿರುತ್ತೆ, ಅದು ಕೂಡ ಕನ್ಸ್ಯೂಮ್ ಮಾಡಿಬಿಟ್ಟು ಟಾಕ್ಸಿಸಿಟಿ, ಅನ್ವಾಂಟೆಡ್ ಕೆಮಿಕಲ್ಸ್ ಏನಾಗ್ತಾ ಇದೆ, ಇಲ್ಲಿ ಬಾಡಿಲಿ ಅಕ್ಯುಮುಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೆ ಈ ಕೆಮಿಕಲ್ಸ್ ನ ಯೂಸ್ ಮಾಡೋದ್ ಬಿಟ್ಟು ಏನನ್ನ ಮಾಡ್ಬೇಕು, ನಾವು ಮೈಕ್ರೋಬ್ಸ್ ಗಳನ್ನೇ ಅಂದ್ರೆ ಲಿವಿಂಗ್ ಆರ್ಗನಿಸಮ್ಸ್ ಏನ್ ಮಾಡ್ಬೇಕು, ಇಲ್ಲಿ ಬಯೋ ಫರ್ಟಿಲೈಸರ್ಸ್ ಆಗಿ ಯೂಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಇಲ್ಲಿ ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರ್ಸ್ ಅಂತ ಏನು, ಇಲ್ಲಿ ಯೂಸಿಂಗ್ living organisms as biofertilizers. ಸೊ ಏನಾಗುತ್ತೆ, ಇಲ್ಲಿ ಬರೀ ಪೆಸ್ಟಿಸೈಡ್ಸ್ ಮತ್ತೆ ಇನ್ಸೆಕ್ಟಿಸೈಡ್ಸ್, ಉಡಿಸೈಡ್ಸ್ ಅನ್ನ ಯೂಸ್ ಮಾಡಿಬಿಟ್ರೆ ಅನ್ವಾಂಟೆಡ್ ಬೇರೆ ಏನು ಗೊತ್ತಿರೋ ಬೇರೆ ಇನ್ಸೆಕ್ಟ್ಸ್, ಪೆಸ್ಟ್ಸ್ ಕೂಡ ಇರ್ತವೆ. ಓಕೆ, ಅವುಗಳಿಗೂ ಏನ್ ಮಾಡುತ್ತೆ, ಈ ಇನ್ಸೆಕ್ಟಿಸೈಡ್ಸ್ ಅಂದ್ರೆ ಕೆಮಿಕಲ್ಸ್ ಏನ್ ಸ್ಪ್ರೇ ಮಾಡಿರ್ತೀವಲ್ಲ ನಾವು, ಅದನ್ನ ಡ್ಯಾಮೇಜ್ ಮಾಡಿಬಿಟ್ಟು ಅದರದ್ದು ಪಾಪ್ಯುಲೇಷನ್ ಇಲ್ಲಿ ಸ್ಟಾಪ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ಅದ್ರದ್ದು ಪಾಪ್ಯುಲೇಷನ್ ಕಡಿಮೆ ಆಯ್ತು, ಅದು ಕಂಪ್ಲೀಟ್ ಸತ್ತೋದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ಪ್ರಿಡೇಟರ್ಸ್, ಅದನ್ನೇ ಫುಡ್ ಆಗಿ ಇಟ್ಕೊಂಡಿರುವಂತ ಅನಿಮಲ್ಸ್ ಗಳಿಗೆ ಏನ್ ಸಿಗಲ್ಲ, ಫುಡ್ ಸಿಗಲ್ಲ. ಸೊ ಅಲ್ಟಿಮೇಟ್ಲಿ ಈ ಎಕಾಲಜಿಕಲ್ ಚೈನ್ ಅನ್ನ ಏನ್ ಮಾಡುತ್ತೆ, ಇದು ಅಲ್ಟರ್ ಮಾಡುತ್ತೆ. ಆ ಕಾರಣಕ್ಕೆ ಈ ಕೆಮಿಕಲ್ಸ್ ಅನ್ನ ಬಿಟ್ಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್. ಓಕೆ, ಆರ್ಗ್ಯಾನಿಕ್ ಅಂದ್ರೆ ಏನು, ಇಲ್ಲ ಅಗೇನ್ ಲಿವಿಂಗ್. ಓಕೆ, ಸೊ ಆರ್ಗ್ಯಾನಿಕ್ ಮ್ಯಾಟರ್ ಇರುವಂತದ್ದು. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಇಲ್ಲಿ ಏನ್ ಮಾಡ್ಬೇಕು, ಮೈಕ್ರೋಬ್ಸ್ ಅಥವಾ ಲಿವಿಂಗ್ ಆರ್ಗಾನಿಸಮ್ಸ್ ಬಯೋ ಫರ್ಟಿಲೈಸರ್ಸ್ ಆಗಿ ಯೂಸ್ ಮಾಡೋದು, ದಟ್ ಈಸ್ ಅ ಗುಡ್ ಸೈನ್. ಓಕೆನಾ? ಸೊ ಹಾಗಾದ್ರೆ ಬಯೋ ಫರ್ಟಿಲೈಸರ್ಸ್ ಆಗಿ ಯಾರನ್ನ ಯೂಸ್ ಮಾಡ್ಬೋದು, ಬ್ಯಾಕ್ಟೀರಿಯಾನ ಯೂಸ್ ಮಾಡ್ಬೋದು, ಫಂಗೈನ ಯೂಸ್ ಮಾಡ್ಬೋದು, ಆಸ್ ವೆಲ್ ಆಸ್ ಬ್ಯಾಕ್ಟೀರಿಯಾ, ಫಂಗೈ, ಬ್ಲೂ ಗ್ರೀನ್ ಆಲ್ಗೆನು ಕೂಡ ಏನ್ ಮಾಡ್ಬೋದು, ಇಲ್ಲಿ ಫರ್ಟಿಲೈಸರ್ಸ್ ಆಗಿ ಯೂಸ್ ಮಾಡ್ಬೋದು. ಸೊ ಬ್ಯಾಕ್ಟೀರಿಯಾ ಅಲ್ಲಿ ಫಸ್ಟ್ ಯಾರು ನೋಡೋಣ. ಬ್ಯಾಕ್ಟೀರಿಯಾ ಮೇನ್ ಏನ್ ಮಾಡುತ್ತೆ, ಇಲ್ಲಿ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ನೋಡೋಣ.
ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಸಿಂಬಯೋಟಿಕ್ ಅಸೋಸಿಯೇಷನ್ ಅನ್ನ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ರೈಸೋಬಿಯಂ ಕೇಳಿರ್ತೀರಾ ನೀವು. ರೈಸೋಬಿಯಂ ಯಾರೊಟ್ಟಿಗೆ ಸಿಂಬಯೋಟಿಕ್ ಅಸೋಸಿಯೇಷನ್ ನ ತೋರಿಸುತ್ತೆ? ರೂಟ್ಸ್ ಆಫ್ ಲೆಗ್ಯೂಮ್ ಪ್ಲಾಂಟ್ಸ್ ರೂಟ್ ಅಲ್ಲಿ ಏನಿರುತ್ತೆ? ಈ ರೈಸೋಬಿಯಂ. ಓಕೆ, ರೈಸೋಬಿಯಂ ಇರುತ್ತೆ. ಸೊ ಇಲ್ಲಿ ಸಿಂಬಯೋಟಿಕ್ ಯಾರು? ಬ್ಯಾಕ್ಟೀರಿಯಾ ಕಾಲ್ಡ್ ರೈಸೋಬಿಯಂ. ಸೊ ಯಾರೊಟ್ಟಿಗೆ ತನ್ನ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅನ್ನ ತೋರಿಸುತ್ತೆ ಇದು? ರೂಟ್ಸ್ ಆಫ್ ಲೆಗ್ಯೂಮ್ಸ್ ಆರ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಒಟ್ಟಿಗೆ. ಓಕೆ, ಸೇಮ್ ಲೈಕ್ ಫ್ರಾಂಕಿಯಾ ಇರ್ಬೋದು. ಸೊ ಅದು ಕೂಡ ಏನ್ ಮಾಡುತ್ತೆ ಇಲ್ಲಿ? ನಾನ್ ಲೆಗ್ಯುಮಿನಸ್ ರೂಟ್ಸ್ ಜೊತೆ ತನ್ನ ಸಿಂಬಯೋಟಿಕ್ ಅಸೋಸಿಯೇಷನ್ ಅನ್ನ ತೋರಿಸುತ್ತೆ. ಅಂಡ್ ಏನಕ್ಕೆ ಹೆಲ್ಪ್ ಮಾಡುತ್ತೆಪ್ಪ ರೈಸೋಬಿಯಂ? ಇದು ನೈಟ್ರೋಜನ್ ಫಿಕ್ಸೇಷನ್. ನೋಡಿ, ನೈಟ್ರೋಜನ್ ಫಿಕ್ಸೇಷನ್. ಓಕೆ, ನೈಟ್ರೋಜನ್ ಈಸ್ ಅ ಕ್ರುಷಿಯಲ್ ಎಲಿಮೆಂಟ್ ಫಾರ್ ಪ್ಲಾಂಟ್ ಅಲ್ವಾ? ಎಸ್, ಅಬ್ಸರ್ವ್ ಮಾಡ್ಬೇಕಲ್ವಾ? ಇನ್ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ಇರುತ್ತೆ, ಅದನ್ನ ಪ್ಲಾಂಟ್ಗೆ ಈಸಿಲಿ ತಗೊಳಕ್ಕಾಗಲ್ಲ. ಸೊ ಯಾವಾಗ ಈ ಬ್ಯಾಕ್ಟೀರಿಯಾ ಆ ಇನ್ಆರ್ಗ್ಯಾನಿಕ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ಇರುವಂತ ನೈಟ್ರೇಟ್ಸ್, ಅಮೋನಿಯಾ ನೈಟ್ರೇಟ್ಸ್ ನೈಟ್ರೋಜನ್ಗೆ, ಸಿಂಪಲ್ ನೈಟ್ರೋಜನ್ಗೆ ಕನ್ವರ್ಟ್ ಮಾಡುತ್ತೋ, ಆಕ್ಸಿಡೈಸ್ ಮಾಡುತ್ತೋ, ಆವಾಗ ಈಸಿಲಿ ನೈಟ್ರೋಜನ್ ಅನ್ನ ಯಾರು ತಗೊಳ್ತಾರೆ, ಅಬ್ಸರ್ವ್ ಮಾಡ್ಕೊಳ್ತಾರೆ? ಇಲ್ಲಿ ಪ್ಲಾಂಟ್ಸ್. ಓಕೆ, ಸೊ ರೈಸೋಬಿಯಂ ಆಯ್ತು, ನೈಟ್ರೋಜನ್ ಫಿಕ್ಸೇಷನ್ ಅನ್ನ ಮಾಡುತ್ತೆ. ಅಂಡ್ ಫ್ರೀ ಲಿವಿಂಗ್ ಇರ್ಬೋದು. ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ಯಾರೊಟ್ಟಿಗೆ ಅಸೋಸಿಯೇಷನ್ ತೋರಿಸಲ್ಲ. ಲೈಕ್ ಎಸ್ಟೋಬ್ಯಾಕ್ಟರ್, ಅಜೆಲೋಸ್ಪೈರಲ್ಲ. ಸೊ ಇದೆರಡು ಬ್ಯಾಕ್ಟೀರಿಯಾ ಕೂಡ ಏನ್ ಮಾಡುತ್ತೆ? ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಅನ್ನ ಮಾಡುತ್ತೆ. ಅಜೆಲೋಸ್ಪೈರಿಲ್ಲ, ಎಜೋಸ್ಪೈರಲಮ್, ಎಜೋಸ್ಪೈರಲಮ್, ಎಜೋಸ್ಪೈರಿಲಮ್. ಓಕೆ, ಬ್ಯಾಕ್ಟೀರಿಯಾಸ್. ನೆಕ್ಸ್ಟ್ ಇವಾಗ ಯಾರಿದ್ದಾರೆ? ತಿರ್ಗಾ ಫಂಗೈ. ಫಂಗೈ ಅಲ್ಲಿ ನೋಡೋದಾದ್ರೆ ಮೈಕೋರೈಸಾ. ಯಾರು? ಮೈಕೋರೈಸಾ. ಮೈಕೋರೈಸಾ ಅಂದ್ರೆ ಏನು ಇಲ್ಲಿ? ಸೊ ಮೈಕೋ ಅಂದ್ರೆ ಏನು? ಫಂಗೈ. ರೈಸಾ ಅಂದ್ರೆ ರೂಟ್ಸ್. ಸೊ ಈ ಫಂಗಸ್ ಏನ್ ಮಾಡಿರುತ್ತೆ ಇಲ್ಲಿ? ಹೈಯರ್ ಪ್ಲಾಂಟ್ ರೂಟ್ಸ್ ಒಟ್ಟಿಗೆ ತನ್ನ ಅಸೋಸಿಯೇಷನ್ ಅನ್ನ ತೋರಿಸಿರುತ್ತೆ. ಸೊ ಮೈಕೋರೈಸಾ ಅಂದ್ರೆ ಏನು? ಇಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ಫಂಗಸ್ ವಿತ್ ಯಾರೊಟ್ಟಿಗೆ? ವಿತ್ ರೂಟ್ಸ್ ಆಫ್, ವಿತ್ ರೂಟ್ಸ್ ಆಫ್ higher plants, with roots of higher plants. ಅದಕ್ಕೆ ಮೈಕೋ ರೈಸಾ. ಮೈಕೋ ಅಂದ್ರೆ ಏನು? ಫಂಗೈ. ರೈಸಾ ಅಂದ್ರೆ ಏನು? ರೂಟ್ ಆಫ್ ದಿ ಹೈಯರ್ ಪ್ಲಾಂಟ್ಸ್. ಸೊ ಇವಾಗ ಈ ಫಂಗೈ ಏನ್ ಮಾಡುತ್ತೆ ಹಾಗಾದ್ರೆ ರೂಟ್ಸ್ಗೆ ಅಥವಾ ಈ ಪ್ಲಾಂಟ್ಗೆ ಏನ್ ಮಾಡುತ್ತೆ? ಇಲ್ಲಿ ಬೆನಿಫಿಟ್ ಇರ್ಬೇಕಲ್ಲ ಮ್ಯೂಚುವಲಿ ಇಲ್ಲಿ. ಸೊ ಫಂಗೈ ಏನ್ ಮಾಡುತ್ತೆ ರೂಟ್ಗೆ? ಓಕೆ, ಇಟ್ ಪ್ರೊವೈಡ್ಸ್ ಅಥವಾ gives or it increases water, ಫಾಸ್ಫರಸ್, ಸ್ಪೆಷಲಿ ಫಾಸ್ಫರಸ್. ಓಕೆ, ಮಿನರಲ್ ಅಂತಾನು ಹೇಳ್ಬೋದು ನಾವು. ಫಾಸ್ಫರಸ್ ಅಬ್ಸರ್ಪ್ಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಓಕೆ, ದಿಸ್ ಫಂಗೈ ಏನ್ ಮಾಡುತ್ತೆ ನೆಕ್ಸ್ಟ್? ಓಕೆ, ಇಟ್ ಹೆಲ್ಪ್ಸ್ ಇನ್ ಈ ರೂಟ್ ಹತ್ರ ಏನು ಬೇರೆ ಬ್ಯಾಕ್ಟೀರಿಯಾಸ್ ಅಥವಾ ಬೇರೆ ಪ್ಯಾಥೋಜನ್ಸ್ ಬಂದು ಡಿಸೀಸ್ ಅನ್ನ ಕಾಸ್ ಮಾಡುತ್ತೋ ಆ ಪ್ಯಾಥೋಜನ್ಸ್ ಅನ್ನ ಏನ್ ಮಾಡುತ್ತೆ? ಇದು ಕ್ಲಿಯರ್ ಮಾಡುತ್ತೆ, ಇಗ್ನೋರ್ ಮಾಡುತ್ತೆ. ಸೊ ಇಟ್ ಅವಾಯ್ಡ್ಸ್. ಫಂಗಸ್ ಏನ್ ಮಾಡ್ತಾ ಇದೆ? ಇಟ್ ಅವಾಯ್ಡ್ಸ್. ಏನ್ ಮಾಡ್ತಾ ಇದೆ ಇಲ್ಲಿ? ರೂಟ್ ಬೋರ್ನ್ ಪ್ಯಾಥೋಜನ್ಸ್. ಸೊ ದಟ್ ಪ್ಲಾಂಟ್ ಏನಿರುತ್ತೆ ಇಲ್ಲಿ ಹೆಲ್ದಿ, ಡಿಸೀಸ್ ಆಗಲ್ಲ, ಇದಕ್ಕೆ ಕಾಸ್ ಆಗಲ್ಲ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾ ಇದೆ? ಯಾವಾಗ ಪ್ರೊಟೆಕ್ಟ್ ಮಾಡುತ್ತೆ ಇದು? ಇಟ್ ಪ್ರೊಟೆಕ್ಟ್ಸ್ ಪ್ಲಾಂಟ್ಸ್ ಡ್ಯೂರಿಂಗ್ ಡ್ರಾಟ್. ಸೊ ಡ್ರಾಟ್ ಅಂದ್ರೆ ಬರಗಾಲ ಇದ್ದವಾಗ್ಲೂ ಏನ್ ಮಾಡ್ತೀವಿ? ಬಿಕಾಸ್ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡ್ತಾ ಇದೆಯಲ್ಲ, ಡ್ರಾಟ್ ಅಂಡ್ ಸ್ಯಾಲಿನಿಟಿ ಜಾಸ್ತಿ ಕಂಡೀಷನ್ ಇದ್ದವಾಗ ಅವಾಗ್ಲೂ ಕೂಡ ಏನ್ ಮಾಡ್ತಾ ಇದೆ? ಇದು ಪ್ಲಾಂಟ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಇನ್ಕ್ರೀಸ್ ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆದ್ರೆ ಓವರ್ ಆಲ್ ಆಗಿ ಏನಾಗುತ್ತೆ? ಅಬ್ಸರ್ಪ್ಷನ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಓವರ್ ಆಲ್ ಆಗಿ ನಾವೇನ್ ಹೇಳ್ಬೋದು ಇಲ್ಲಿ? ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಮಾಡ್ತಾ ಇದೆ. ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಸೊ ಮೈಕೋರೈಸಾಲಿ ಇರುವಂತ ಫಂಗಸ್ ಯೂಶ್ವಲಿ ಯಾವ ಜೀನಸ್ಗೆ ಸೇರಿರುತ್ತೆ? ಇಲ್ಲಿ ಗ್ಲೋಮಸ್. ಕೇಳ್ತಾರೆ ಇದನ್ನು, ಗ್ಲೋಮಸ್ ಅನ್ನೋ ಜೀನಸ್ಗೆ ಈ ಮೈಕೋರೈಸಾಲಿ ಇರುವಂತ ಫಂಗೈಗಳು ಸೇರಿರ್ತವೆ. ಓಕೆ, ಹಾಗಾದ್ರೆ ಇಲ್ಲಿ ರೂಟ್ ಏನ್ ಮಾಡುತ್ತೆ? ಇದಕ್ಕೆ ಏನನ್ನ ಕೊಡುತ್ತೆ? ಬಿಕಾಸ್ ಎರಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಇದೆಯಲ್ಲ. ಸೊ ಫಂಗೈಗೆ ಏನ್ ಸಿಕ್ಕುತ್ತೆ ಇಲ್ಲಿ? ಫಂಗೈ ಗೆಟ್ಸ್ ಫುಡ್. ಓಕೆ, ಅಥವಾ ಫುಡ್ ಸಿಗುತ್ತೆ ಫಂಗೈಗೆ. ಬಟ್ ಇನ್ ಟರ್ನ್ ಫಂಗೈ ನೋಡಿ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದೆ ಇದಕ್ಕೆ, ಪ್ಲಾಂಟ್ಗೆ ಅಲ್ವಾ? ಓಕೆ, ಸೊ ಫಂಗೈ ಆಯ್ತು. ಅಂಡ್ ನೆಕ್ಸ್ಟ್ ಯಾವುದು ಇಲ್ಲಿ? ಬ್ಲೂ ಗ್ರೀನ್ ಆಲ್ಗೆ. ಯಾವುದು? ಬ್ಲೂ ಗ್ರೀನ್ ಆಲ್ಗೆ. ಸೊ ಬ್ಲೂ ಗ್ರೀನ್ ಆಲ್ಗೆಲಿ ಯಾರು ಹಾಗಾದ್ರೆ ನಮಗೆ? ಸೊ ಇಫ್ ನೋಡೋದಾದ್ರೆ ನಾವು
ನಾಸ್ಟಾಕ್, ಆನಬೀನಾ. ಏನ್ ಮಾಡುತ್ತೆ ಇದು? ದೀಸ್ ಆರ್ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ ಅಲ್ವಾ? ಅಂಡ್ ಪ್ಯಾಡಿ ಫೀಲ್ಡ್ ಅಲ್ಲಿ ಜಾಸ್ತಿ ಯಾರಿರ್ತಾರೆ? ಲೈಕ್ ಆನಬೀನಾ, ಅಲ್ಸೋರಿಯಾ. ಸೊ ಇದು ಪ್ಯಾಡಿ ಫೀಲ್ಡ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಇನ್ಕ್ರೀಸಸ್ ದ ಸಾಯಿಲ್ ಫರ್ಟಿಲಿಟಿ ಅಂಡ್ ನೈಟ್ರೋಜನ್ ಫಿಕ್ಸೇಷನ್. ಸೊ ಸಾಯಿಲ್ ಫರ್ಟಿಲಿಟಿ ಕೂಡ ಇನ್ಕ್ರೀಸ್ ಮಾಡುತ್ತೆ. ಇನ್ಕ್ರೀಸಸ್ ಸಾಯಿಲ್ ಫರ್ಟಿಲಿಟಿ. ಓಕೆ. ಇವನ್ ಆಸಿಲಿಟೋರಿಯಾ ಕೂಡ ಏನ್ ಮಾಡುತ್ತೆ? ಇಲ್ಲಿ ಪ್ಯಾಡಿ ಫೀಲ್ಡ್ಸ್ ಅಲ್ಲಿ ನಮಗೆ ಕಂಡು ಬರುತ್ತೆ. ಓಕೆ. ಅನಬೀನಾ, ಅಲ್ಸೋರಿಯಾ ಅಂಡ್ ಆಸಿಲಿಟೋರಿಯಾ ಪ್ಯಾಡಿ ಫೀಲ್ಡ್ ಅಲ್ಲಿ ಕಂಡು ಬರುತ್ತೆ. ನೈಟ್ರೋಜನ್ ಫಿಕ್ಸೇಷನ್ಗೆ ಆಸ್ ವೆಲ್ as ಸಾಯಿಲ್ ಫರ್ಟಿಲಿಟಿನ ಏನ್ ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತೆ. ಸೊ ನೋಡಿ, ವಿ ಆರ್ ಯೂಸಿಂಗ್ ಓನ್ಲಿ ಮೈಕ್ರೋಬ್ಸ್, ಲಿವಿಂಗ್ ಫೆಲೋಸ್ ಅಲ್ವಾ? ರೈಟ್. ಸೊ ಹಾಗಾಗಿ ಬಯೋ ಫರ್ಟಿಲೈಸರ್ಸ್ ಆಗಿ ನಾವೇನ್ ಮಾಡ್ಬೋದು? ಈ ಮೈಕ್ರೋಬ್ಸ್ ಗಳನ್ನ ಯೂಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಅಂದ್ರೆ ಇನ್ಸ್ಟೆಡ್ ಆಫ್ ಕೆಮಿಕಲ್ಸ್ ನಾವೇನ್ ಮಾಡ್ಬೋದು? ಇಲ್ಲಿ ಮೈಕ್ರೋಬ್ಸ್ ಗಳನ್ನೇ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಇವಾಗ ಯಾವ್ದಿದೆ? ಲಾಸ್ಟ್, ದಟ್ ಈಸ್ ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರ್ಸ್ ನೋಡಿದ್ವಿ. ಇವಾಗ ಮೈಕ್ರೋಬ್ಸ್ ಆಸ್ ಕಂಟ್ರೋಲ್ ಏಜೆಂಟ್ಸ್, ಬಯೋ ಕಂಟ್ರೋಲ್ ಏಜೆಂಟ್ಸ್. ಸೊ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ನೋಡೋಣ. Microbes as biocontrol agents. ಸೊ ಇವಾಗ ಕೆಲವೊಂದು ಕ್ರಾಪ್ಸ್ ಮತ್ತೆ ಪ್ಲಾಂಟ್ಸ್ ಮೇಲೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತೆ? ತಿಂತಾನೆ ಇರುತ್ತೆ, ಹಾಳು ಮಾಡ್ತಾ ಇರುತ್ತೆ. ಬೆಳೆ ಎಲ್ಲ ಏನಾಗ್ತಿರುತ್ತೆ? ಹಾಳಾಗ್ತಿರುತ್ತೆ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ? ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡ್ತೀವಿ. ಬಟ್ ಕೆಮಿಕಲ್ ಅನ್ನ ಸ್ಪ್ರೇ ಮಾಡಿದಾಗ, ಆಸ್ ಐ ಸೆಡ್ ಅರ್ಲಿಯರ್ ಹೇಳಿದೆ, ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡಿದ್ರೆ ಸಾಯಿಲ್ ಅಲ್ಲಿ ಕಲೆಕ್ಟ್ ಆಗುತ್ತೆ, ಪ್ಲಾಂಟ್ಸ್ ಹೋಗುತ್ತೆ. ಆ ಪ್ಲಾಂಟ್ಸ್ ಅನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಲೈಕ್ ಅದ್ರದ್ದು ಫ್ರೂಟ್ಸ್ ಇರ್ಬೋದು. ಓಕೆ. ಅದೆಲ್ಲವನ್ನು ನಾವು ತಿನ್ಬಿಟ್ಟು ನಮಗೂ ಬರುತ್ತೆ. ಅಥವಾ ಬೇರೆ ಎನಿಮಲ್ಸ್ ಯಾವ್ದಾದ್ರು ಡಿಪೆಂಡ್ ಇದ್ರೆ ಅದು ಏನ್ ಮಾಡುತ್ತೆ? ತಿನ್ಬಿಟ್ಟು ಅದಕ್ಕೂ ಏನಾಗುತ್ತೆ? ಇಲ್ಲಿ ಡಿಸೀಸ್ ಬರ್ಬೋದು. ಅಂಡ್ ಅಲ್ಟಿಮೇಟ್ಲಿ ಸ್ಪ್ಯಾನ್ ಲೈಕ್ ದ ಪಾಪ್ಯುಲೇಷನ್ ಕೂಡ ಏನಾಗ್ಬೋದು? ಇಲ್ಲಿ ಕಡಿಮೆ ಆಗ್ಬೋದು ಅಲ್ವಾ? ಸೊ ಹಾಗಾಗಿ ಆ ಕೆಮಿಕಲ್ಸ್ ಗಳನ್ನ ಸ್ಪ್ರೇ ಮಾಡೋ ಬದಲಾಗಿ ನಾವೇನ್ ಮಾಡ್ಬೋದು? ಕೆಲವೊಂದು ಆರ್ಗ್ಯಾನಿಸಮ್ಸ್ ಅನ್ನ ಯೂಸ್ ಮಾಡ್ಬೋದಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿದೆ, ಪ್ರಿಡೇಟರ್ಸ್ ವರ್ಡ್ ಕೇಳಿರ್ತೀರಾ, ಪ್ರೇ ವರ್ಡ್ ಕೇಳಿರ್ತೀರಾ ಅಲ್ವಾ? ಸೊ ಹೇಗೆ ಕಪ್ಪೆಗೆ ಹಾವು ಕಂಡ್ರೆ ಭಯಾನು. ಸೊ ಕಪ್ಪೆ ಏನ್ ಮಾಡುತ್ತೆ? ಹಾವಿದ್ರೆ ಇಲ್ಲ, ನಾನು ಇಲ್ಲೇ ಇರ್ತೀನಿ, ನನ್ನ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡ್ಕೊಳ್ತೀನಿ ಅನ್ನೋ. ರೈಟ್. ಅದೇ ರೀತಿ ಹಾವು ಕೂಡ ಏನ್ ಮಾಡಲ್ಲ, ಈಗಲ್ಗೆ ಭಯ ಪಡಲ್ಲ. ಅದೇ ರೀತಿ ಸೊ ಇವಾಗ ಏನ್ ಮಾಡ್ಬೇಕು? ಕೆಲವೊಂದು ಪೆಸ್ಟ್ ಗಳನ್ನ ಅಥವಾ ಇನ್ಸೆಕ್ಟ್ಸ್ ಗಳ ಪಾಪ್ಯುಲೇಷನ್ ಅದೇನ್ ಮಾಡ್ತಾ ಇದೆ? ಪ್ಲಾಂಟ್ಸ್ ಗೆ ಹಾರ್ಮ್ ಮಾಡ್ತಾ ಇದೆ. ಸೊ ಹಾಗಾಗಿ ಆ ಪೆಸ್ಟ್ ಮತ್ತೆ ಇನ್ಸೆಕ್ಟ್ಸ್ ಗಳ ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು? ಅಗೇನ್ ಬೇರೆ ಆರ್ಗ್ಯಾನಿಸಮ್ಸ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯೂಸ್ ಮಾಡ್ಬೇಕು, ಕೆಮಿಕಲ್ಸ್ ಅಲ್ಲ. ಆಸ್ ಐ ಸೆಡ್, ಮುಳ್ಳನ್ನೇ ತೆಗಿಬೇಕು. ಸೊ ಏನು ಇಲ್ಲಿ? to avoid yarana to avoid pest and insects ಏನನ್ನ ಯೂಸ್ ಮಾಡಬೇಕು? ನಾವು ಯೂಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್. ಸೊ ಹಾಗಾದ್ರೆ ಯಾರ್ಯಾರಪ್ಪ ಬಯೋ ಕಂಟ್ರೋಲ್ ಏಜೆಂಟ್ಸ್? ನೋಡೋಣ. ಫಸ್ಟ್ ಒನ್ ಯಾವ್ದಿದೆ ನಿಮ್ಗೆ ಇಲ್ಲಿ? ಬ್ಯಾಸಿಲಸ್ ತುರಂಜೆನಿಸಿಸ್. ಓಕೆ. ಬಿಟಿ ಕಾಟನ್ ಕೇಳಿರ್ತೀರಾ ನೀವು. ಓಕೆ. ಬಯೋಟೆಕ್ನಾಲಜಿ ಆಗಿತ್ತು, ತಿರ್ಗಾ ಅಲ್ಲೂ ಕಲಿತೀರಾ ಬಯೋಟೆಕ್ನಾಲಜಿ. ಸೊ ಬ್ಯಾಸಿಲಸ್ ತುರಂಜೆನಿಸಿಸ್ ಏನು? ಇದು ಬ್ಯಾಸಿಲಸ್ ಬ್ಯಾಕ್ಟೀರಿಯಾ, ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ಓಕೆ. ಸೊ ಇದೇನ್ ಸಿಗುತ್ತೆ ನಿಮ್ಗೆ? ಆಕ್ಚುಲಿ ಇದ್ರ ಹತ್ರ ಏನಿರುತ್ತೆ? ಒಂದು ಕ್ರೈಜೀನ್ ಅಂತ ಇರುತ್ತೆ. ಏನಿರುತ್ತೆ? ನಿಮ್ಗೆ ಬೇಕಂದ್ರೆ ನೆನ್ಪಿಟ್ಕೊಳ್ಳಿ. ಇದ್ರ ಹತ್ರ ಏನಿದೆ? ಕ್ರೈಜೀನ್ ಇದೆ. ಓಕೆ. ಈ ಕ್ರೈಜೀನ್ ಇಂದ ಏನ್ ಪ್ರೊಡ್ಯೂಸ್ ಆಗ್ತಾ ಇದೆ? ಇಲ್ಲಿ ಕ್ರೈ ಪ್ರೋಟೀನ್ ರಿಲೀಸ್ ಆಗ್ತಾ ಇದೆ. ಅಂಡ್ ಈ ಕ್ರೈ ಪ್ರೋಟೀನ್ ಏನಿದೆ? ಟಾಕ್ಸಿಕ್ ಟು ಅದರ್ ಆರ್ಗ್ಯಾನಿಸಮ್ಸ್, ಬೇರೆ ಆರ್ಗ್ಯಾನಿಸಮ್ಸ್ಗೆ ಇದು ಟಾಕ್ಸಿಕ್. ಸೊ ಇವಾಗ ಈ ಬ್ಯಾಸಿಲಸ್ ತುರಂಜೆನ್ಸಿಸ್ ನ ಏನ್ ಮಾಡ್ತಾ ಇದ್ದಾರೆ? ಇವಾಗ ಇಲ್ಲಿ ರಿಸರ್ಚ್. ಓಕೆ. ಏನ್ ಮಾಡ್ತಾ ಇದ್ದಾರೆ? ಈ ಬ್ಯಾಸಿಲಸ್ ತುರಂಜೆನ್ಸಿಸ್ ಇಂದ ಇರುವಂತ ಕ್ರೈಜಿನ್ ಇಂದ ಪ್ರೊಡ್ಯೂಸ್ ಆಗುವಂತ ಕ್ರೈ ಪ್ರೋಟೀನ್ ಅನ್ನ, ಓಕೆ, ಟಾಕ್ಸಿಕ್ ಇದೆಯಲ್ಲ ಆ ಸಬ್ಸ್ಟೆನ್ಸ್ ಅನ್ನ ಏನ್ ಮಾಡ್ತಾ ಇದ್ದಾರೆ? ಸ್ಯಾಚೆಟ್ ಫಾರ್ಮ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಆ ಸ್ಯಾಚೆಟ್ಗೆ ವಾಟರ್ ಅನ್ನ ಮಿಕ್ಸ್ ಮಾಡಿ ನೀವೇನಾದ್ರೂ ಪ್ಲಾಂಟ್ಸ್ ಗಳಿಗೆ, ಓಕೆ, ಬ್ರಸಿಕಾ ಪ್ಲಾಂಟ್ ಎಸ್ಪೆಷಲಿ ಪ್ಲಾಂಟ್ಸ್, ಬಿಕಾಸ್ ಅದರ ಮೇಲೆ ಅಟ್ಯಾಕ್ ಮಾಡೋದು ಜಾಸ್ತಿ ಇದೆ. ಓಕೆ. ಯಾರು? ಕ್ಯಾಟರ್ಪಿಲ್ಲರ್, ಲಾರ್ವಾ ಆಫ್ ದಿ ಬಟರ್ಫ್ಲೈ. ಓಕೆ. ಅದು ಜಾಸ್ತಿ ಅಟ್ಯಾಕ್ ಮಾಡುತ್ತೆ ಬ್ರಸಿಕಾ ಪ್ಲಾಂಟ್ಸ್ಗೆ. ಸೊ ಇವಾಗ ಕ್ಯಾಟರ್ಪಿಲ್ಲರ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ, ಕ್ಯಾಟರ್ಪಿಲ್ಲರ್ ಏನು ಇಲ್ಲಿ? ಇಟ್ ಈಸ್ ಒನ್ ಆಫ್ ದ ಇನ್ಸೆಕ್ಟಿಸೈಡ್ ಅಥವಾ ಪೆಸ್ಟ್ ಅಂತ ಹೇಳ್ಬೋದು ನಾವು. ಸೊ ಇದೇನ್ ಮಾಡ್ತಾ ಇದೆ? ಪ್ಲಾಂಟ್ ಅನ್ನೆಲ್ಲ, ಬ್ರಸಿಕಾ ಪ್ಲಾಂಟ್ ಅನ್ನೆಲ್ಲ ತಿಂತಾ ಇದೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಕೆಮಿಕಲ್ ಅನ್ನ ಯೂಸ್ ಮಾಡೋ ಬದಲು ನಾವ್ ಏನನ್ನ ಯೂಸ್ ಮಾಡ್ಬೋದು ಇಲ್ಲಿ? ಇದು ನೋಡಿ, ಮೈಕ್ರೋಬ್ ಇಂದ ಬಂದಿರೋಂಥದ್ದೇ. ಓಕೆ. ಯಾವುದು? ಕ್ರೈ ಪ್ರೋಟೀನ್, ಟಾಕ್ಸಿಕ್ ಇರೋ ನೇಚರ್. ಸೊ ಆ ಸ್ಯಾಚೆಟ್ ಅನ್ನ, ಟಾಕ್ಸಿಕ್ ಪ್ರೋಟೀನ್, ಆ ಸಬ್ಸ್ಟೆನ್ಸ್ ಅನ್ನ ನೀರೊಳಗಡೆ ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡಿದ್ರೆ ಬ್ರಸಿಕಾ ಪ್ಲಾಂಟ್ಗೆ,
ಆ ಪ್ಲಾಂಟ್ ಹತ್ರ ಇವಾಗ ಏನಾದ್ರು ಕ್ಯಾಟರ್ಪಿಲ್ಲರ್ ತಿನ್ನಕ್ ಬಂತು ಅಂತ ಇಟ್ಕೊಳ್ಳಿ, ತಿಂದ್ರು ಕೂಡ ಏನಾಗುತ್ತೆ ಅದು ಅದ್ರ ಗಟ್ಟಲ್ಲಿ ಏನಾಗುತ್ತೆ ಈ ಟಾಕ್ಸಿಕ್ ಹೋಗ್ಬಿಟ್ಟು ಅದು ಸತ್ತೋಗುತ್ತೆ. ಓಕೆ, ಸೊ ಈ ರೀತಿ ಏನ್ ಮಾಡ್ಬೋದು ನಾವು ಪಾಪ್ಯುಲೇಷನ್ ಅಥವಾ ಪೆಸ್ಟ್ ಪಾಪ್ಯುಲೇಷನ್ ಅಟ್ಯಾಕ್ ಮಾಡೋದನ್ನ ಏನ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೊ ಕ್ರೈಜಿನ್, ಕ್ರೈ ಪ್ರೋಟೀನ್, ಸೊ ಏನಿರುತ್ತೆ ಇಲ್ಲಿ ಸ್ಯಾಚೆಟ್ಸ್, ಏನ್ ಮಾಡ್ಬೋದು ನಾವು ಇದನ್ನ ಬೈ ಯೂಸಿಂಗ್ ದಿ ಸ್ಯಾಚೆಟ್ಸ್ ಆಫ್ ಕ್ರೈ ಪ್ರೋಟೀನ್ ಪ್ಲಸ್ ವಾಟರ್ ಸ್ಪ್ರೇ ಮಾಡಿದ್ರೆ ಯಾವ ಪ್ಲಾಂಟ್ಗೆ, ಬ್ರಾಸಿಕಾ ಪ್ಲಾಂಟ್, ಬ್ರಾಸಿಕಾ ಪ್ಲಾಂಟ್ಸ್. ಸೊ ಹೀಗೆ ಮಾಡಿದ್ರೆ ನಾವೇನ್ ಮಾಡ್ಬೋದು, ಕ್ಯಾನ್ ಇನ್ಹಿಬಿಟ್ ದಿ, ಯಾರಿಲ್ಲಿ ಪ್ರಿಡೇಟರ್, ಇನ್ಹಿಬಿಟ್ ದಿ ಲಾರ್ವಾ ಆಫ್ ಬಟರ್ಫ್ಲೈ, ಯಾರು ಲಾರ್ವಾ ಆಫ್ ಬಟರ್ಫ್ಲೈ ಇಲ್ಲಿ, ಕ್ಯಾಟರ್ಪಿಲ್ಲರ್. ಸೊ ಈ ರೀತಿ ಮೈಕ್ರೋಬ್ ಇಂದ ಇರುವಂತ ಕಾಂಪೋನೆಂಟ್ ಅನ್ನ ಯೂಸ್ ಮಾಡ್ಕೊಂಡು, ಲಿವಿಂಗ್ ಹತ್ರ ಇರೋದೇ ಅದು ಅಲ್ವಾ, ಅದನ್ನೇ ಯೂಸ್ ಮಾಡ್ಕೊಂಡು ಇನ್ನೊಂದು ಮೈಕ್ರೋಬ್ ಅನ್ನ ನಾವೇನ್ ಮಾಡ್ಬೋದು, ತಡೆ ಹಿಡಿಬಹುದು ಅಂತ ಹೇಳಿ. ಓಕೆ, ಸೊ ದಟ್ ಇಲ್ಲಿ ಬರೀ ಕ್ಯಾಟರ್ಪಿಲ್ಲರ್ ಮಾತ್ರ ಏನಾಗುತ್ತೆ, ಸತ್ತೋಗುತ್ತೆ. ಬೇರೆ ಅನ್ವಾಂಟೆಡ್ ನಾನ್ ಟಾರ್ಗೆಟೆಡ್ ಆರ್ಗಾನಿಸಮ್ಸ್ ಏನಾಗಲ್ಲ ಇಲ್ಲಿ, ಸತ್ತೋಗಲ್ಲ. ಅಂಡ್ ಕ್ರಾಪ್ ಏನಾಗಲ್ಲ ಇಲ್ಲಿ, ಟಾಕ್ಸಿಕ್ ಆಗಲ್ಲ. ಸೊ ನೆಕ್ಸ್ಟ್ ಯಾವ್ದಿದೆ ಇಲ್ಲಿ, ಫಸ್ಟ್ ಯಾವ್ದು ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ನೋಡಿದ್ವಿ. ಅಂಡ್ ಸೆಕೆಂಡ್ ಒನ್ ಯಾವ್ದಿದೆ ನಮ್ಗೆ ಇಲ್ಲಿ, ಲೇಡಿ ಬರ್ಡ್. ಓಕೆ, ರೆಡ್ ಅಂಡ್ ಬ್ಲಾಕ್ ಕಲರ್ ಇರುತ್ತೆ ಇದಕ್ಕೆ, ಲೇಡಿ ಬರ್ಡ್ ಅಥವಾ ಇದಕ್ಕೆ ಬೀಟಲ್ ಅಂತಾನು ಕರಿತೀವಿ. ಏನಂತ ಕರಿತೀವಿ, ಬೀಟಲ್. ಸೊ ಇದೇನ್ ಮಾಡುತ್ತೆ, ಇಟ್ ಡಿಸ್ಟ್ರಾಯ್ಸ್, ಇಟ್ ಕಿಲ್ಸ್ ಅಫಿಡ್ಸ್. ಯಾರನ್ನ, ಅಫಿಡ್ಸ್ ಗಳನ್ನ ಏನ್ ಮಾಡುತ್ತೆ, ಇದು ತಿಂದಾಕುತ್ತೆ. ಸೊ ಅಫಿಡ್ಸ್ಗೆ ಅಂತಾನೆ, ಸಾಯ್ಸಕ್ಕೆ ಅಂತಾನೆ ಒಂದು ಕೆಮಿಕಲ್ ಅನ್ನ ತಗೊಂಡ್ಬಂದು ಅದಕ್ಕೆ ಸ್ಪ್ರೇ ಮಾಡೋ ಬದಲು ನಾವು ಜಸ್ಟ್ ಲೇಡಿ ಬರ್ಡ್ ಬೀಟಲ್ಸ್ ಅನ್ನ ಬಿಟ್ಬಿಟ್ರೆ ಅದು ಅಫಿಡ್ಸ್ ಅನ್ನ ಮಾತ್ರ ತಿನ್ನುತ್ತೆ. ಅಂಡ್ ಅದ್ರ ಜೊತೆಗೆ ಬೇರೆ ಆ ಎಕೋಸಿಸ್ಟಮ್ ಅಲ್ಲಿ ಇರುವಂತ ಬೇರೆ ಬೇರೆ ಆರ್ಗಾನಿಸಮ್ಸ್ ನ ಅದೇನ್ ಮಾಡಲ್ಲ ಇಲ್ಲಿ, ಹಾರ್ಮ್ ಮಾಡಲ್ಲ. ಅದೇ ರೀತಿ ಥರ್ಡ್ ಒನ್, ಡ್ರ್ಯಾಗನ್ ಫ್ಲೈಸ್. ಸೊ ಡ್ರ್ಯಾಗನ್ ಫ್ಲೈಸ್ ಯಾರನ್ನ ತಿನ್ನಾಕುತ್ತೆ ಇಲ್ಲಿ, ಮಾಸ್ಕಿಟೋಸ್. ಸೊ ಮಾಸ್ಕಿಟೋಸ್ ಜಾಸ್ತಿ ಇದೆ ಅಂದ್ರೆ ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡೋ ಬದಲು ಡ್ರ್ಯಾಗನ್ ಫ್ಲೈಸ್ ಬಿಟ್ಬಿಟ್ಟೆ, ಡ್ರ್ಯಾಗನ್ ಫ್ಲೈಸ್ ಅದು ತಿನ್ ಹಾಕುತ್ತೆ ಅಂತ ಹೇಳಿ. ಓಕೆ, ಅಂಡ್ ನೆಕ್ಸ್ಟ್ ಫೋರ್ತ್ ಒನ್ ಯಾವ್ದಿದೆ ಇಲ್ಲಿ, ದಟ್ ಈಸ್ ಟ್ರೈಕೋಡರ್ಮಾ. ಓಕೆ, ಇಸ್ ಅ ಫ್ರೀ ಲಿವಿಂಗ್ ಫಂಗೈ. ಯಾವುದು ಇದು, ಟ್ರೈಕೋಡರ್ಮಾ ಏನಿದು, ಫ್ರೀ ಲಿವಿಂಗ್ ಫಂಗೈ. ರೂಟ್ಸ್ ಹತ್ರ ಕಂಡು ಬರುತ್ತೆ ಜಾಸ್ತಿ, ರೂಟ್ಸ್ ಅಲ್ಲಿ. ಓಕೆ, ಸೊ ಏನ್ ಮಾಡುತ್ತೆ ಇದು, ಇಟ್ ಪ್ರಿವೆಂಟ್ಸ್ ರೂಟ್ ಬಾರ್ನ್ ಪ್ಯಾಥೋಜನ್ಸ್ ಅಂಡ್ ಡಿಸೀಸ್. ಮೈಕ್ರೋರೈಸ್ ಅಲ್ಲಿ ನೋಡಿದ್ವಲ್ಲ ನಾವು, ರೂಟ್ ಹತ್ರ ಇರುತ್ತೆ, ರೂಟ್ ಎಕೋಸಿಸ್ಟಮ್ ನಾಟ್ ಅಸೋಸಿಯೇಟೆಡ್. ಓಕೆ, ರೂಟ್ ಹತ್ರ ಸಾಯಿಲ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ರೂಟ್ ಹತ್ರ ಏನಾದ್ರು ಯಾವ್ದಾದ್ರು ಕೆಲವೊಂದು ಪ್ಯಾಥೋಜನ್ಸ್ ರೂಟ್ಗೆ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ ಅಂದ್ರೆ ಅದನ್ನ ಏನ್ ಮಾಡುತ್ತೆ ಇದು, ಟ್ರೈಕೋಡರ್ಮಾ ಪ್ರಿವೆಂಟ್ ಮಾಡುತ್ತೆ. ಫಿಫ್ತ್ ಒನ್ ಯಾವ್ದಿದೆ ಇಲ್ಲಿ, ಬ್ಯಾಕ್ಯುಲೋ ವೈರಸ್. ಏನಂತ ಕರಿತೀವಿ ಇಲ್ಲಿ, ಪಾಲಿನ್ಯೂಕ್ಲಿಯೋ ಹೈಡ್ರೋ ವೈರಸ್ ಅಂತಾನು ಹೇಳಿ ಕರಿತೀವಿ. ಓಕೆ, ಸೊ ದೀಸ್ ಆರ್ ವೆರಿ ಸ್ಪೆಸಿಫಿಕ್. ಈ ವೈರಸ್ಗಳು ಏನಿರುತ್ತೆ ವೆರಿ ಸ್ಪೆಸಿಫಿಕ್. ಅಂದ್ರೆ ಇದೇ ಆರ್ಗಾನಿಸಮ್ಗೆ ನಾನು ಅಟ್ಯಾಕ್ ಮಾಡ್ಬೇಕು ಅಂದ್ರೆ ಅದೇ ಆರ್ಗಾನಿಸಮ್ಗೆ ಅಟ್ಯಾಕ್ ಮಾಡುತ್ತೆ, ಬೇರೆದವ್ರಿಗೆ ನಾನ್ ಟಾರ್ಗೆಟೆಡ್ ಆರ್ಗಾನಿಸಮ್ಸ್ ಅನ್ನ ಏನ್ ಮಾಡಲ್ಲ, ಇದು ಡ್ಯಾಮೇಜ್ ಮಾಡಲ್ಲ. ಸೊ ಬ್ಯಾಕ್ಯುಲೋ ವೈರಸ್ ಏನು ಇದು, ದಿಸ್ ಇಸ್ ಸ್ಪೀಸೀಸ್ ಸ್ಪೆಸಿಫಿಕ್. ಹಾಗಾಗಿ ನ್ಯಾರೋ, ಎಲ್ಲದನ್ನು ಹೋಗ್ಬಿಟ್ಟು ಡಿಸ್ಟ್ರಾಯ್ ಮಾಡಲ್ಲ, ಇದು ಸ್ಪೆಸಿಫಿಕ್ ಅಲ್ವಾ. ಸೊ ನ್ಯಾರೋ ಸ್ಪೆಕ್ಟ್ರಮ್. ಇನ್ಸೆಕ್ಟಿಸೈಡಲ್ ಅಂದ್ರೆ ಏನೊಂದು, ಯಾರನ್ನ ಅಟ್ಯಾಕ್ ಮಾಡುತ್ತೆ ಇದು, ಇಟ್ ಅಟ್ಯಾಕ್ಸ್ ಇನ್ಸೆಕ್ಟ್ಸ್. ಸಮ್ ಇನ್ಸೆಕ್ಟ್ಸ್ ಆರ್ ನಥಿಂಗ್ ಬಟ್ ಆರ್ಥ್ರೋಪೋಡ್ಸ್ ಅಲ್ವಾ, ಆರ್ಥ್ರೋಪೋಡ್. ಓಕೆ, ಅಂಡ್ ಸ್ಪೀಸೀಸ್ ಸ್ಪೆಸಿಫಿಕ್ ಅಂತ ಹೇಳಿರೋ ಕಾರಣಕ್ಕೆ ನಾನ್ ಟಾರ್ಗೆಟೆಡ್ ಆರ್ಗಾನಿಸಮ್ಸ್ ಅನ್ನ ಇದೇನ್ ಮಾಡಲ್ಲ, ಸಾಯಿಸಾಕಲ್ಲ. ಸೊ ಹಾಗಾಗಿ ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು ನಾವು ಇಲ್ಲಿ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್. IPM ಅಂದ್ರೆ ಏನು, ಇಲ್ಲಿ ಬೆನಿಫಿಷಿಯರಿ ಇದೆ. ಯಾಕಂದ್ರೆ ಬೇರೆ ಇದಕ್ಕೆ ಅನ್ವಾಂಟೆಡ್ ಆಜು ಬಾಜು ಇರುವಂತ ಯಾವುದೇ ಆರ್ಗಾನಿಸಮ್ಸ್ಗಳು ಏನ್ ಮಾಡಲ್ಲ, ಇದು ಹಾರ್ಮ್ ಕಾಸ್ ಮಾಡಲ್ಲ. ಸೊ ಹಾಗಾಗಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ ಇದನ್ನ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್. ಬ್ಯಾಕ್ಯುಲೋ ವೈರಸ್. ಸೊ ನ್ಯಾರೋ ಸ್ಪೆಕ್ಟ್ರಮ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಗೊತ್ತಾಯ್ತಾ. ಸೊ ಬಯೋ ಕಂಟ್ರೋಲ್ ಏಜೆಂಟ್ಸ್ ಇದೆಲ್ಲ ಏನು ಇಲ್ಲಿ, ಬಯೋ ಕಂಟ್ರೋಲ್. ಸೊ ಇದಾದ್ರೆ ಬಯೋ ಕಂಟ್ರೋಲ್ ಏಜೆಂಟ್ಸ್. ಕಂಪ್ಲೀಟ್ ಆಗಿ ನಾವೇನನ್ನ ಸ್ಟಡಿ ಮಾಡಿದ್ವಿ ಇವತ್ತು, ಮೈಕ್ರೋಬ್ಸ್ ಹ್ಯೂಮನ್ ವೆಲ್ಫೇರ್. ಹೌಸ್ ಹೋಲ್ಡ್ ಅಲ್ಲಿ ಯಾವ ರೀತಿ
ವರ್ಕ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಇಂಡಸ್ಟ್ರೀಸ್ ಅಲ್ಲಿ ನೋಡಿದ್ವಿ ಅಲ್ವಾ, ಅದೇ ರೀತಿ ಏನ್ ಮಾಡಿದ್ವಿ, ಸೀವೇಜ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ, ಬಯೋಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಆಸ್ ವೆಲ್ ಆಸ್ ಬಯೋ ಫರ್ಟಿಲೈಸರ್ಸ್ ಆಗಿ ಅಂಡ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಆಗಿ ಕೂಡ ಇದೆಲ್ಲ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ಸೊ ಯಾವ ಚಾಪ್ಟರ್ ಆಯ್ತು ಇಲ್ಲಿ, ದಟ್ ಈಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ನೆಕ್ಸ್ಟ್ ಏನ್ ಮಾಡೋಣ, ನಾವು ಇನ್ನೊಂದು ಚಾಪ್ಟರ್ ಒಟ್ಟಿಗೆ ಬರೋಣ. ಸೊ ಏನಾದ್ರೂ ನಿಮಗೆ ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ, ಇಫ್ ಯು ಆರ್ ಫೀಲಿಂಗ್ ಯೂಸ್ಫುಲ್, ಹೆಲ್ಪ್ಫುಲ್ ಅನಿಸ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಬೈ ಬಾಯ್.